ಈ ತರಕಾರಿ ಮಾರುವಂಥವ್ರು ಇವರಿಗೆಲ್ಲ ಲಕ್ಷಾನುಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಅಂತ IT ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬಂತು. ಪ್ರತಿಯೊಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದೇನಿದು GST ಸಡನ್ನಾಗಿ ನಮಗೆ ನಾವಿಷ್ಟು ದುಡ್ಡು ಕಟ್ಟಬೇಕು ಅಂತ ಬಂದುಬಿಟ್ರೆ ನೀವು 30-40 ಲಕ್ಷ ನಾವೇನು ಮಾಡಬೇಕು? ಸಿಕ್ಕಾಪಟ್ಟೆ ನೋಟಿಸ್ ಹೋಯ್ತು. ಹೆಂಗೆ ಹೋಯ್ತು ಇನ್ಫಾರ್ಮೇಷನ್ ಗೌರ್ಮೆಂಟಿಗೆ? ಬಿಕಾಸ್ ಆಫ್ UPI. ಮೋದಿ ಗೌರ್ಮೆಂಟ್ ಸರ್ಕಾರ, ಆಸ್ ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಎಪಿಸೋಡ್, they brought in UPI, which has made a metamorphic change in the entire transaction of the country. 40 lakhs ರೀಚ್ ಆಗಿದ ತಕ್ಷಣ ನೀವು ಆಗಲೇಬೇಕು ಸರ್, ಇದಕ್ಕೆ ವಿಧಿ ಇಲ್ಲ. ಆಗಿಲ್ಲ ಅಂದರೆ ಪೆನಾಲ್ಟೀಸು ಇಂಟ್ರೆಸ್ಟು ಸಿಗಾಕೊಂಡಾಗ ಬಂದೇ ಬರುತ್ತೆ. ಅಂದರೆ ನನಗೆ ಈಗ 40 ಲಕ್ಷ ಟರ್ನ್ ಓವರ್ ಆಗಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? UPI ಅಲ್ಲಿ ಟ್ರಾನ್ಸಾಕ್ಷನ್ನು ಬ್ಯಾಂಕಲ್ಲಿ ದುಡ್ಡು ಬರ್ತಿರುತ್ತೆ ಅಂದರೆ ನೀವು ಮಾಡಿಲ್ಲ ಅಂದರೆ ಆಟೋಮೆಟಿಕಲಿ ದ ಗೌರ್ಮೆಂಟ್ ವಿಲ್ ಕಮ್ ಟು ನೋ. ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ ನಮ್ಮ ಶಾಪ್ಕೀಪರ್ಸು, ದೇ ವಿಲ್ ಬೈ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ಸ್. ಯು ಕ್ಯಾನ್ ಟೇಕ್ ದಿ ಇನ್ಪುಟ್ ಟ್ಯಾಕ್ಸ್ ಇದಕ್ಕೆ. ಸರ್, ನಮಗೆ ಯಾರೋ ರೋಡಲ್ಲಿ ಹೋಗ್ತಾರೆ ಬಂದ, ಅವನೇನೋ ಕ್ಯಾಶ್ ಕೊಟ್ವಿ ತೊಗೊಂಬಿಟ್ವಿ, ಹೋಯ್ತು ನಿಮ್ಗೆ ಇನ್ಪುಟ್ ಟ್ಯಾಕ್ಸ್. ಅದೇ ಬಿಲ್ ಕೊಟ್ಬಿಟ್ಟು ತೊಗೊಳಯ್ಯ, ನಿನಗೂ ಇನ್ಪುಟ್ ಟ್ಯಾಕ್ಸ್ ಬರೋಲ್ವೇನಪ್ಪ? ಟರ್ನ್ ಓವರ್ 40 lakhs ಆಗಿದೆಯಾ ಇಲ್ವಾ? ನಿಮಗೆ ಮೋರ್ ದಿ ಟರ್ನ್ ಓವರ್, ಮೋರ್ ದಿ ರಿಯಲ್ ಡೇಟಾ, ಹೈಯರ್ ದಿ ಎಲಿಜಿಬಿಲಿಟಿ ಆಫ್ ಲೋನ್. ಬಟ್ ಸೆಕೆಂಡ್ ಟೈಮ್ ದೇರ್ ಇಸ್ ಅ ವಾರ್ನಿಂಗ್ ಬೈ ದಿ ಗೌರ್ಮೆಂಟ್. ಬಸ್ ಇವಾಗ ಬಿಟ್ಟಿದ್ದೀನಿ, ನೆಕ್ಸ್ಟ್ ಟೈಮು ಬಡ್ಡಿ ಸಮೇತ ನಾನು ಟ್ಯಾಕ್ಸ್ ತೊಗೊತೀನಿ ನಿಮ್ಮ ಹತ್ರ. ಬಿ ಕೇರ್ಫುಲ್. ರೆಡಿ ಆಗ್ಬಿಡಿ, ಅಟ್ಲೀಸ್ಟ್ ಈ ಟೈಮಲ್ಲಿ ಅದು ಸ್ವಲ್ಪ ಹುಷಾರಾಗಿರಿ. ವೀಕ್ಷಕರೇ, 1 ಜುಲೈ 2017 ನಮ್ಮ ದೇಶದಲ್ಲಿ ಒಂದು ಹೊಸ ಟ್ಯಾಕ್ಸ್ ಬಂತು. ಅದನ್ನು ನಾವು GST ಅಂತ ಕರಿತೀವಿ. ಈಗ ನಾವಿರೋದು 2026. ಅಂದರೆ GST ನಮ್ಮ ದೇಶದಲ್ಲಿ ಲಾಗುವಾಗಿ ಆಲ್ಮೋಸ್ಟು 9 ವರ್ಷ ಆಗ್ತಾ ಇದೆ. ಆದರೆ ನಾವು ನೋಡಿದ್ರೆ ಈಗಷ್ಟೇ, ಈಗ ಒಂದು 3-4 ತಿಂಗಳ ಹಿಂದೆ ಒಂದು ದೊಡ್ಡ ಆಘಾತ ಆಯಿತು. ಬಹಳಷ್ಟು ಜನ ಕರ್ನಾಟಕದಲ್ಲೇ ಸಣ್ಣ ಸಣ್ಣ ಶಾಪ್ ಕೀಪರ್ಸ್ಗಳು, ಈ ಅಂಗಡಿ ನಡೆಸೋವಂಥವ್ರು, ಈ ತರಕಾರಿ ಮಾರುವಂಥವ್ರು, ಇವರಿಗೆಲ್ಲ ಲಕ್ಷಾನುಗಟ್ಟಲೆ ಟ್ಯಾಕ್ಸ್ ಕಟ್ಟಿ ಅಂತ IT ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬಂತು. ಆವಾಗ ದೊಡ್ಡ ಕೋಲಾಹಲ ಆಯಿತು ಮೀಡಿಯಾದಲ್ಲಿ. ಪ್ರತಿಯೊಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದೇನಿದು GST ಸಡನ್ನಾಗಿ ನಮಗೆ ನಾವಿಷ್ಟು ದುಡ್ಡು ಕಟ್ಟಬೇಕು ಅಂತ ಬಂದುಬಿಟ್ರೆ ನೀವು 30-40 ಲಕ್ಷ ನಾವೇನು ಮಾಡಬೇಕು? ನಾವು ಊಟ ಎಲ್ಲ ಬಿಟ್ಬಿಟ್ಟು ನಮ್ಮ ಇರೋ ದುಡ್ಡೆಲ್ಲ ಇವ್ರಿಗೆ ಕಟ್ಟೋದ? ಹೇಗೆ ಸ್ವಾಮಿ ಕಟ್ಟೋದು? ಎಲ್ಲಿಂದ ತೊಗೊಂಬರೋಣ ದುಡ್ಡು ಅಂತ ಬಹಳಷ್ಟು ಪ್ರಚಾರ ಆಯಿತು. ಈ GST ಬಗ್ಗೆ ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಸಾಮಾನ್ಯರಿಗೆ, ಸಣ್ಣ ವ್ಯಾಪಾರಿಗಳಿಗೆ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಹಾಗಾಗಿ ಇವತ್ತು ನಾವು ಮಾತಾಡ್ತಿರೋದು ಈ GST ಬಗ್ಗೆ ಅವೇರ್ನೆಸ್ ಮಾಡುವಂತಹ ಪಾಡ್ಕಾಸ್ಟು. ಇದನ್ನು ನೀವು ವ್ಯಾಪಾರಿಗಳಾದರೆ, ಸಣ್ಣ ವರ್ತಕರಾದರೆ, ಸ್ಮಾಲ್ ಶಾಪ್ ಕೀಪರ್ಸ್ ಆದರೆ ಖಂಡಿತ ಕೊನೆವರೆಗೂ ನಿಲ್ಲಿಸದೆ ನೋಡಬೇಕು. ಇದರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಹೆಸರಾಂತ ಚಾರ್ಟರ್ಡ್ ಅಕೌಂಟೆಂಟ್ ಆದ ಶ್ರೀ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಹರೀಶ್ ಅವರೇ, ತಮಗೆ ಸುಸ್ವಾಗತ. ನಮಸ್ಕಾರ ಮೋಹನ್. ನಮಸ್ಕಾರ ಸರ್. ಮುಂಚೆ ತಾವು ಮಾತಾಡೋಕೆ ಮುಂಚೆ ಹೇಳಬೇಕು, ಫಸ್ಟು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಲಾಸ್ಟ್ ನಾವು ಈ IT ಆ್ಯಕ್ಟ್ ಏನು 2025 ಬಗ್ಗೆ ಸಿಂಪ್ಲಿಫೈ ಮಾಡೋ ಥರ ಒಂದು ವಿಷಯಗಳನ್ನು ತಾವು ತಿಳಿಸ್ಕೊಟ್ರಿ. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಬಹಳಷ್ಟು ಜನ ಅದನ್ನು ನೋಡಿದ್ರು, ಇಷ್ಟಪಟ್ಟರು. ಇನ್ನೂ ಈ ಥರ ಇವರನ್ನು ಕರೆಸಿ ಇದ್ರ ಬಗ್ಗೆ ಸಿಂಪ್ಲಿಫೈ ಮಾಡಿ ನಮಗೆ ಟ್ಯಾಕ್ಸ್ಗಳ ಬಗ್ಗೆ ಅಂತ ಬಹಳಷ್ಟು ಜನ ಕೇಳಿದ್ರು. ಹಾಗಾಗಿ ನಾವು ಮತ್ತೆ ನಿಮ್ಮನ್ನು ಇವತ್ತು ನಿಮಗೆ ಕಷ್ಟ ಕೊಡ್ತಾ ಇದ್ದೀವಿ. ನಿಮ್ಮ ಒಂದು ಆ ಬಿಸಿ ಶೆಡ್ಯೂಲಲ್ಲಿ ಆಚೆ, ಯಾಕೆಂದರೆ ಸಾಮಾನ್ಯ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಸಮಯ ತೆಗೆದು ಬನ್ನಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡಿ ಅಂದರೆ ತುಂಬ ಕಷ್ಟ. ಯಾಕೆಂದ್ರೆ ಇದರಲ್ಲಿ ನಿಮಗೇನು ದುಡ್ಡು ಸಿಗಲ್ಲ, ಏನು ಸಿಗಲ್ಲ ಇದರಲ್ಲಿ. ಮೋಹನ್, ಯಾವಾದರೂ ತಾವು ಬಂದಿದ್ದೀರಾ, ಹಾಗಾಗಿ ತುಂಬ ತುಂಬ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಈ ಥರ ಆಪರ್ಚುನಿಟಿ ಏನಕ್ಕೆ ತೊಗೊತೀವಿ ನಾವು ಅಂತ ಹೇಳಿದ್ರೆ, ನಮ್ಮಲ್ಲಿ ಗೊತ್ತಿರೋ ಇನ್ಫಾರ್ಮೇಷನ್ನು, ಆಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಆ್ಯಕ್ಟ್, ಅದು ಕ್ಲಿಯರ್ ಕಟ್ಟಾಗಿ ಮಾಹಿತಿ ಜನರಿಗೆ ಮುಟ್ಟಿದ್ರೆ ಎವ್ರಿಬಡಿ ವಿಲ್ ಬಿಕಮ್ ಮೋರ್ ಕಾಂಪ್ಲೈಂಟ್. ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ಮೋಹನ್, ನಮ್ಮ ದೇಶ ಉದ್ಧಾರ ಆಗಬೇಕು, ನಮ್ಮ ದೇಶ ಮುಂದೆ ಬರಬೇಕು. ಎವ್ರಿಬಡಿ ಹ್ಯಾಸ್ ಟು ಕಮ್ ಇನ್ ಟು ದಿ ಟ್ಯಾಕ್ಸ್ ಬ್ರ್ಯಾಕೆಟ್. ಸಿ, ಎಲ್ಲರದ್ದು ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ನ್ಯಾಚುರಲಿ ಎವ್ರಿಬಡಿ ವಿಲ್ ಕಮ್ ಟು ದಟ್ ಬ್ರ್ಯಾಕೆಟ್. ಸೊ ಗವರ್ಮೆಂಟು ನೋಡ್ತಾ ಇರ್ತಾರೆ ಯಾವಾಗ ಯಾರನ್ನ ಒಳಗಡೆ ಬ್ರ್ಯಾಕೆಟಲ್ಲಿ ತರಬೇಕು, ಹೌ ಮಚ್ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತ. ಸೊ ಇದು GST ಅನ್ನೋದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಾ ಇದೀವಿ. ಇದು ಮುಂಚೆ ಸರ್ವಿಸ್ ಟ್ಯಾಕ್ಸ್ ಇತ್ತು, ಗೂಡ್ಸ್ ವ್ಯಾಟ್ ಅಂತಿತ್ತು. ಎರಡು ಕಂಬೈನ್ ಮಾಡಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿ ಅಕ್ರಾಸ್ ದಿ ಕಂಟ್ರಿ ಓನ್ಲಿ ಒನ್ ಟ್ಯಾಕ್ಸ್ ಇನ್ ಎನಿ ಸ್ಟೇಟ್. ಸೊ ಅದನ್ನು ತಂದರು ಗೌರ್ಮೆಂಟು. 9 ವರ್ಷ ಆಗಿದೆ. ಫಾರ್ಚುನೇಟ್ಲಿ ಲಾಟ್ ಆಫ್ ಚೇಂಜಸ್ ಹ್ಯಾವ್ ಹ್ಯಾಪನ್ಡ್.
ಆ್ಯಂಡ್ ಇನಿಷಿಯಲಿ ದರ್ ವಾಸ್ ಸಮ್ ಲಕೂನಾಸ್, ದರ್ ವಾಸ್ ಸಮ್ ಚೇಂಜಸ್ಸು, ಅಮೆಂಡ್ಮೆಂಟ್ಸ್ ಎಲ್ಲ ಮಾಡಿ ಈ ಥರ ಗೌರ್ಮೆಂಟ್ಗೂ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೂ ಸ್ವಲ್ಪ ಗೊತ್ತಿಲ್ಲದೆ ಇತ್ತು ತುಂಬ ಇನ್ಫಾರ್ಮೇಷನ್ನು. ನಾವು ಎಲ್ಲ ಓದ್ಕೊಂಡು ಕಲ್ತ್ಕೊಂಡು ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಕ್ಲೈಂಟ್ಸ್ಗೂ ಇನ್ಫಾರ್ಮೇಷನ್ ಪಾಸ್ ಆನ್ ಮಾಡಿದ್ವಿ. ಫಾರ್ಚುನೇಟ್ಲಿ ನೌ ದ GST Act ಹ್ಯಾಸ್ ಬಿಕಮ್ ಮೋರ್ ಸಿಂಪ್ಲರ್, ಬಟ್ ಇಟ್ ಈಸ್ ಆಲ್ಸೋ ಅ ಸಿಚುವೇಶನ್ ವೇರ್ ಯು ರಿಕ್ವೈರ್ ಸಮ್ ಎಕ್ಸ್ಪರ್ಟ್ ಟು ಗೈಡ್ ದೆಮ್ ಆ್ಯಂಡ್ ಟೇಕ್ ಎ ಕಾಲ್ ಆನ್ ದಟ್. ಆದರೆ ಬಹಳಷ್ಟು ಕಡೆ ಈ SMEಗಳಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳೆಲ್ಲ ಬಹಳಷ್ಟು ಗೌರ್ಮೆಂಟ್ ಕೂಡ ಮಾಡಿದೆ. ಆದರೆ ಸಣ್ಣ ವರ್ತಕರು, ಈಗ ಯಾವುದೋ ಒಂದು ತರಕಾರಿ ಮಾರೋರಿಗೆ ಅವ್ರಿಗೆ ಯಾವುದೇ ಥರದ ಒಂದು ಡೀಟೇಲ್ಡ್ ಎಜುಕೇಷನ್ ಇರುತ್ತೋ ಇರಲ್ವೋ, ಅವ್ರಿಗೆ ಬ್ಯಾಕ್ಗ್ರೌಂಡ್ ಇರುತ್ತೋ ಇರಲ್ವೋ, ಅವ್ರೇನಂದರೆ ಆ ಒಂದು ರೊಟೀನ್ಗೆ ಸೂಟ್ ಆಗಿ ಬೆಳಗ್ಗೆ ಹೋಗ್ತಾರೆ, ಅಲ್ಲಿ ಹೋಗಿ ಹೋಲ್ಸೇಲಲ್ಲಿ ತೊಗೊಂಬರ್ತಾರೆ, ಇಲ್ಲಿ ಹಾಕ್ತಾರೆ, ಅಷ್ಟರಲ್ಲೇ ಇರ್ತಾರೆ. ಅವ್ರ ದುಡ್ಡು ಬಂತಾ ಹೋಯ್ತಾ ಅಷ್ಟೇ. ಸರ್, ಅದಕ್ಕೆ ಅವರಿಗೆ ತಾವು ಏನ್ ಹೇಳ್ತೀರಾ ಈ GST ಬಗ್ಗೆ? ಎಸ್ಪೆಷಲಿ ಈಗ ಈ ನೋಟಿಸ್ಗಳೆಲ್ಲ ಬಂದ್ಬಿಟ್ಟು ಈ ನಡುವೆ ಬಹಳ ತೊಂದರೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಮೊನ್ನೆ ನೀವು ಲಾಸ್ಟ್ ಒಂದು 2-3 months ಬ್ಯಾಕ್ ಅಥವಾ 6 months ಬ್ಯಾಕು ಒಂದು ಪೇಪರ್ ದೊಡ್ಡ ಹಗರಣ ಆಗಿತ್ತು. ಸ್ಮಾಲ್ ವೆಂಡರ್ಸು, ತರಕಾರಿ ಮಾರೋ, ಆಸ್ ಯು ಸೆಡ್, ಸಿಕ್ಕಾಪಟ್ಟೆ ನೋಟಿಸ್ ಹೋಯ್ತು. ಹೆಂಗೆ ಹೋಯ್ತು ಇನ್ಫಾರ್ಮೇಷನ್ ಗೌರ್ಮೆಂಟ್ಗೆ? ಬಿಕಾಸ್ ಆಫ್ UPI. ಮೋದಿ ಗೌರ್ಮೆಂಟ್ ಸರ್ಕಾರ, ಆಸ್ ಐ ಟೋಲ್ಡ್ ಯು ಇನ್ ದಿ ಲಾಸ್ಟ್ ಎಪಿಸೋಡ್, they brought in UPI, which has made a metamorphic change in the entire transaction of the country. So automatically, sir, 2 ರೂಪಾಯಿ ಕೊಟ್ರಾ, UPI ಮಾಡಿ, 10 ರೂಪಾಯಿ ಆಯ್ತಾ. So it does not matter about the money. The transaction has been captured in the system. So ಅದನ್ನೇನು ಮಾಡೋದು ಗೌರ್ಮೆಂಟ್ ಆಫ್ ಕರ್ನಾಟಕ, ಆ ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡಿ, ಅಪ್ಪ ನೀನು ಇಷ್ಟು ದುಡ್ಡು ಮಾಡಿದ್ಯಾ, ದಯವಿಟ್ಟು ನನಗೂ ಟ್ಯಾಕ್ಸ್ ಕೊಡಪ್ಪ, ಏನೇನು ಅಪ್ಲಿಕಬಿಲಿಟಿ ಇದೆಯೋ ಅದಕ್ಕೆ ಕೊಡು. ಸೊ ಆವಾಗ ಏನಾಗ್ತಿತ್ತು, ಇನ್ಫಾರ್ಮೇಷನ್ ಗೌರ್ಮೆಂಟಿಗೆ ಸಿಕ್ಕಿದ್ರೋದ್ರಿಂದ ದೇ ಕಾಲ್ಡ್ ಎವ್ರಿಬಡಿ, ದೇ ಇಶ್ಯೂಡ್ ನೋಟಿಸಸ್. ಬಟ್ ದ ಗೌರ್ಮೆಂಟ್ ಡಿಡ್ ಎ ಗುಡ್ ಜಾಬ್, ಬಿಕಾಸ್ ಅವ್ರಿಗೆ ಗೊತ್ತಾಯಿತು ತುಂಬ ಗಲಾಟೆ ಆಗ್ತಾ ಇದೆ ಹೊರಗಡೆ. ದ ಎಂಟೈರ್ ಇಂಡಸ್ಟ್ರಿ, ದ ಎಂಟೈರ್ ಪೀಪಲ್ ಆರ್ ಇನ್ ಕೇಯಾಸ್. ಸೊ ದ ವಿಡ್ರೂ ದ ನೋಟಿಸ್ ವಿಡ್ರಾ ಮಾಡಿಕೊಂಡು ದೇ ಸೆಟ್, ಬಸ್ ಇದಕ್ಕೊಂದು ಚಾನ್ಸ್ ಕೊಡ್ತೀವಿ, ದಯವಿಟ್ಟು ನೆಕ್ಸ್ಟ್ ಟೈಮು ಮಾಹಿತಿ ತಿಳ್ಕೊಂಡು, ಇಫ್ ಯು ಆರ್ ಕಮಿಂಗ್ ಅಂಡರ್ ದ GST ambit of the law, you have to pay tax. So that is where, when you asked a question where kirana merchants gagli, small vendors gagli, we are now coming into a situation where we are going to discuss on the limitations of GST Act. ಯಾವಾಗ GST Act applicability ಆಗುತ್ತೆ, ಯಾವಾಗ ನಾವು ಮಾಡ್ಕೋಬೇಕು, ಮಾಡ್ಕೊಳ್ದೇ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ವಾಟ್ ಆರ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಗೆಟಿಂಗ್ ಯುವರ್ ಸೆಲ್ಫ್ ರಿಜಿಸ್ಟರ್ಡ್ ದ GST Act ಆರ್ ನಾಟ್ ಅಂತ ಮಾತಾಡ್ತೀನಿ ಅವರು. ದಟ್ಸ್ ವಾಟ್ ಇಸ್ ದಿ ಇಂಟೆಂಟ್. ಕರೆಕ್ಟ್. ಅದೇ ಇವತ್ತಿನ ಒಂದು ಪಾಡ್ಕಾಸ್ಟಲ್ಲಿ ನನಗೆ ಯಾರ್ಯಾರು ಸಣ್ಣ ವ್ಯಾಪಾರಿಗಳಿದ್ದಾರೆ, ಶಾಪ್ ಓನರ್ಸ್ ಇದ್ದಾರೆ, ಅವ್ರಿಗೆ ಇದು ಉಪಯುಕ್ತವಾದ ಮಾಹಿತಿ ಆಗಬೇಕು ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನು ನಾನು ಹಾಕ್ಕೊಂಡು ಬಂದಿದ್ದೀನಿ ಅವರ ಒಂದು ನೆಲೆಯಿಂದ. ಅವ್ರಿಗೆ ಏನು ಡೌಟ್ಸ್ ಬರುತ್ತೆ ಅಂತ. ಈಗ ಮೊದಲನೇ ಪ್ರಶ್ನೆ ತಮಗೆ, ಈಗ ನಾನೊಬ್ಬ ಸ್ಮಾಲ್ ಶಾಪ್ ಓನರು, ನನಗೆ ಒಂದು 40 ಲಕ್ಷದಷ್ಟು ಟರ್ನ್ ಓವರ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಈ GST ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ, ಮಾಡ್ಕೊಳ್ಬಾರ್ದಾ? ಮಾಡ್ಕೊಂಡ್ರೆ ಏನು ಲಾಭ, ಮಾಡ್ಕೊಳ್ದೇ ಇದ್ರೆ ಏನು ರಿಸ್ಕು? GST Act ಬಂದಾಗ ಗೌರ್ಮೆಂಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತಂದರು. ಈಗೇನಾಗಿದೆ ಅಂತ ಹೇಳಿದ್ರೆ, 40 ಲಕ್ಷ ಆ್ಯಂಡ್ ಬಿಲೋ ಇದ್ದರೆ GST ರಿಜಿಸ್ಟ್ರೇಷನ್ ಈಸ್ ನಾಟ್ ಮ್ಯಾಂಡೇಟ್ರಿ. ಸೆಕೆಂಡ್ ಇಶ್ಯೂ ಏನು ಅಂತ ಹೇಳಿದ್ರೆ, ಟರ್ನ್ ಓವರ್ ಇಸ್ ಎಕ್ಸಾಕ್ಟ್ಲಿ 40 lakhs ಆ್ಯಂಡ್ ಲೆಸ್ ದೆನ್ 40 lakhs, ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ. ಓಕೆ, ಒಂದು ವರ್ಷಕ್ಕೆ 40 ಲಕ್ಷದ ಒಳಗಡೆ. ಒಂದು ವರ್ಷ ಅಂತಲ್ಲ ಸರ್, ಇಮಿಡಿಯೇಟ್ಲಿ ನೀವು ಬಿಸ್ನೆಸ್ ಶುರು ಮಾಡ್ತೀರಾ, 40 ಲಕ್ಷ ತನಕ ಟರ್ನ್ ಓವರ್ಗೆ ಟ್ಯಾಕ್ಸ್ ಇಲ್ಲ. ವರ್ಷದ ಬಗ್ಗೆ ಬರೋದೇ ಇಲ್ಲ ಇಲ್ಲಿ. ಇವಾಗ ನೀವು ಬಿಸ್ನೆಸ್ ಶುರು ಮಾಡಿದ್ರಿ, 40 lakhs ತನಕ ಟರ್ನ್ ಓವರ್ ಆಗುತ್ತೆ. ನೀವು 40 lakhs ತನಕ ಟರ್ನ್ ಓವರ್ಗೆ 0 ಇಂದಾನೆ ವಾಲಂಟ್ರಿ ರಿಜಿಸ್ಟ್ರೇಷನ್ ತಗೊಳ್ಬೋದು, ಆರ್ 40 ಲಕ್ಷ ಆಗೋ ತನಕ ಆದ್ಮೇಲೆ ರಿಜಿಸ್ಟ್ರೇಷನ್ ತಗೊಳ್ಬೋದು. ಗೌರ್ಮೆಂಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಸಿಚುವೇಶನ್ ಏನಾಗತ್ತೆ ಹೇಳಿದ್ರೆ, at 40 lakhs, less than 40 lakhs, registration is not mandatory, it is optional. ನಾವು ಮುಂದೆ ಮಾತಾಡ್ತೀವಿ ರಿಜಿಸ್ಟ್ರೇಷನ್ ತಗೊಂಡ್ರೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್. ಸೊ ಈಗ ನಮಗೇನು, 40 lakhs and above registration is mandatory, less than 40 lakhs it is optional and voluntary. ಟರ್ನ್ ಓವರ್ ಏನು ಟೈಮ್ ಫ್ರೇಮ್ ಅಂತ ಏನಿಲ್ಲ ಸರ್, ಈ ಬಿಸ್ನೆಸ್ ಶುರು ಮಾಡ್ತಾ ಹೋಗ್ತಿದ್ವಿ. ಅದಕ್ಕೆ ಎವ್ರಿ ಟೈಮ್ ವರ್ಷಕ್ಕೆ ಇಷ್ಟೊಂದು ಮಾಡಿದ್ರೆ ಗೌರ್ಮೆಂಟ್ಗೆ ಯು ಕೆನಾಟ್ ಹ್ಯಾವ್ ಎ ಥ್ರೆಶೋಲ್ಡ್ ಲಿಮಿಟ್ ಫಾರ್ ಲೈಕ್ ದಟ್. ಯು ಸ್ಟಾರ್ಟ್ ಎ ಬಿಸ್ನೆಸ್ till 40 lakhs, it is not mandatory. That is what is the rules and regulation. So ನಿಮಗೆ ರಿಜಿಸ್ಟ್ರೇಷನ್ ತಗೊಳೋದ್ರಲ್ಲಿ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಅನ್ನೋದು ಇವಾಗ ನಾವು ಮಾಹಿತಿ ಕೊಡ್ತಾ ಬರ್ತೀವಿ. ಯಾವ ಥರ ಕೊಡ್ತೀವಿ ನಾವು? ಈಗ GSTಲಿ ರಿಜಿಸ್ಟ್ರೇಷನ್ ತಗೊಂಡ್ರೆ ಏನು ಅಡ್ವಾಂಟೇಜು,
ITC ಅಂತ ಒಂದಿದೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಇದೆ. ಅದಕ್ಕೆ ನೀವು ಬೆನಿಫಿಟ್ ತಗೊಳ್ಬೋದು. ಫಾರ್ ಎಕ್ಸಾಂಪಲ್ FMCG, ಇವಾಗ ನಮ್ಮ ಗೂಡ್ಸ್ ಅಂಡ್ ಇವಾಗ ಗೂಡ್ಸ್ ಮಾಡ್ತಾರಲ್ಲ ಸರ್, ಯಾವ್ದಾದ್ರು ನಾವು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ತಗೊಂಡಾಗ ಕಾಂಪೊನೆಂಟ್ಸು, TV, ಫ್ರಿಜ್ಜು ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ದೇ ವಿಲ್ ಪರ್ಚೇಸ್ ಫ್ರಮ್ ಎಕ್ಸ್ ವೆಂಡರ್ಸ್ ಅಂಡ್ ದೇ ವಿಲ್ ಸೆಲ್. ಸೊ ದಿ ರಿಜಿಸ್ಟ್ರೇಷನ್, ಇಫ್ ಇಟ್ ಇಸ್ ಟೇಕನ್, ಯು ಕ್ಯಾನ್ ಟೇಕ್ ದ ಅಡ್ವಾಂಟೇಜ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅದ್ರದ್ದು ಅಡ್ವಾಂಟೇಜ್ ಏನು ಬರುತ್ತೆ ಆಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಈಗ ಪ್ರೋಸ್ ಅಂಡ್ ಕಾನ್ಸ್ ಆಫ್ ರಿಜಿಸ್ಟ್ರೇಷನ್ ಇಸ್ ಯು ಕ್ಯಾನ್ ಕ್ಲೇಮ್ ITC ಬೆನಿಫಿಟ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕಂದ್ರೆ ನಾನು ಏನ್ ಪರ್ಚೇಸ್ ಮಾಡಿರ್ತೀನಿ ಅದ್ರ ಮೇಲೆ ಅದರಲ್ಲಿ ನನಗೆ ಅವನ್ GST ಹಾಕಿರ್ತಾನೆ, ನಾನು ಅದ್ರ ಸೇರಿ ದುಡ್ಡು ಕೊಟ್ಟಿರ್ತೀನಿ ಅವ್ರಿಗೆ. ರಿಜಿಸ್ಟ್ರೇಷನ್ ಆಗಿದ್ರೆ ಅದ್ರ ಬೆನಿಫಿಟ್ ತಗೊಳ್ಬೋದು. ಓವರ್ ಆಲ್ ನಿಮ್ಗೆ ಏನಾಗುತ್ತೆ, ದಿ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ಅಟ್ ದಿ ಎಂಡ್, ಔಟ್ಪುಟ್ ಟ್ಯಾಕ್ಸ್ ನೀವೇನು ಕೊಡ್ತೀರೋ ಕೊಡಲೇಬೇಕಾಗತ್ತೆ. ನಿಮಗೆ ಇಟ್ ರೆಡ್ಯೂಸಸ್ ದಿ ಕಾಸ್ಟ್. ವೈ? ಬಿಕಾಸ್ ಇಫ್ ಯು ಟೇಕ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ ಇಫ್ ಯು ಆಫ್ಸೆಟ್ ದಟ್ ವಿತ್ ದಿ ಔಟ್ಪುಟ್ ಟ್ಯಾಕ್ಸ್, ultimately the payment is being made on the margin. So ನಿಮ್ಗೆ ಟ್ಯಾಕ್ಸ್ ಲಯಬಿಲಿಟಿ ಬರೋದು ಮಾರ್ಜಿನ್ ಮೇಲೆ ಕಟ್ತೀರಾ. ದಟ್ ಈಸ್ ದಿ ಪ್ರೋ ಆಫ್ ಹ್ಯಾವಿಂಗ್ ಎ GST ರಿಜಿಸ್ಟ್ರೇಷನ್. ಇನ್ನೊಂದೇನಾಗುತ್ತೆ, ಬೆಟರ್ ಬಿಸ್ನೆಸ್ ಕ್ರೆಡಿಬಿಲಿಟಿ. ರಿಜಿಸ್ಟ್ರೇಷನ್ ತಗೊಂಡ್ರೆ ಯು ಕ್ಯಾನ್, ಸರ್ ಇವಾಗ ಏನಾಗುತ್ತೆ, FMCG ಓನರು, he wants to sell business, he has to get the material from vendors and distributors, ಇನ್ಸ್ಟಿಟ್ಯೂಷನ್ಸ್, ಕಾರ್ಪೊರೇಟ್, ಆನ್ಲೈನ್ ಬಿಸ್ನೆಸ್. ಇವಾಗ ಆನ್ಲೈನ್ ಸೇಲ್ ಬಿಸ್ನೆಸ್ ಸಿಕ್ಕಾಪಟ್ಟೆ ಆಗೋಗಿದೆ. ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ದೇ ಆರ್ ಸೆಲ್ಲಿಂಗ್ ಇನ್ ಎ ಹ್ಯೂಜ್ ಥಿಂಗ್. ಸೊ ಯು ವಿಲ್ ಬಿ ಎ ಪ್ರಿಫರ್ಡ್ ಕಸ್ಟಮರ್ ಫಾರ್ ಎ ಆನ್ಲೈನ್ ಬಿಸ್ನೆಸ್. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಗೆಟಿಂಗ್ GST ರಿಜಿಸ್ಟ್ರೇಷನ್. ಆಮೇಲೆ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಯುವರ್ ಬಿಸ್ನೆಸ್. ಯಾವಾಗ ಹೆಂಗೆ, ಇವಾಗ ನೀವು ಬರೀ ಎಂಡ್ ಟು ಎಂಡ್ ಕಸ್ಟಮರ್ ಮಾಡ್ತಾ ಇದ್ದಾರೆ ಅಂಗಡಿಲಿ ಕೂತ್ಕೊಂಡು. Now you can go with online sales. You'll be called by Amazon. You'll be called by Flipkart. So you can venture out, expand your business, expand the whole horizon of business. ನಿಮ್ಗೆ ಅದು ಅಡ್ವಾಂಟೇಜ್ ಸಿಗುತ್ತೆ. ಆಮೇಲೆ ಸಪ್ಲೈಯಿಂಗ್ ಟು ಅದರ್ಸ್, ಇವಾಗ ಏನಾಗುತ್ತೆ, ನೀವು ಇನ್ನೊಬ್ರಿಗೆ ಮಾರಿದ್ರಿ, ನೀವೇನು ಹೇಳಿದ್ರಿ ಆವಾಗಲೇ GST ನಾವು ಪರ್ಚೇಸ್ ಮಾಡಿದಾಗ ಇನ್ಪುಟ್ ಟ್ಯಾಕ್ಸ್ ಬರುತ್ತೆ ಅಂದ್ರಿ. ಅದೇ ಥರ ನಾವು ಸೇಲ್ ಮಾಡಿದಾಗ ಇನ್ನೊಬ್ಬನಿಗೆ ಇಟ್ಸ್ ಎ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಫಾರ್ ದಮ್. ಹಿ ಕ್ಯಾನ್ ಅವೈಲ್. So if you are a GST registered dealer, you can avail the benefit of input tax, and it's a cascading effect of that. ಅದು ಹಂಗೆ ಹೋಗ್ತಾ ಇರುತ್ತೆ. ಸೇಲ್ ಮಾಡ್ತೀರಾ, ಪರ್ಚೇಸ್ ಮಾಡ್ತೀರಾ, ಸೇಲ್ ಆಗುತ್ತೆ, ಪರ್ಚೇಸ್ ಆಗುತ್ತೆ. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೆನಿಫಿಟ್ ತೊಗೊಳ್ಬೋದು. ಸೊ ರಿಜಿಸ್ಟ್ರೇಷನ್ ಆದರೆ ನಿಮಗೆ ಒಳ್ಳೆಯದು. 40 lakhs ರೀಚ್ ಆಗಿದ ತಕ್ಷಣ ನೀವು ಆಗಲೇಬೇಕು ಸರ್, ಇದಕ್ಕೆ ವಿಧಿ ಇಲ್ಲ. ಆಗಿಲ್ಲ ಅಂದರೆ ಪೆನಾಲ್ಟೀಸು, ಇಂಟ್ರೆಸ್ಟು ಸಿಗಾಕೊಂಡಾಗ ಬಂದೇ ಬರುತ್ತೆ. ಅಂದ್ರೆ ನನಗೆ ಈಗ 40 ಲಕ್ಷ ಟರ್ನ್ ಓವರ್ ಆಗಿದೆ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್? ನೀವು ಅಲ್ಟಿಮೇಟ್ಲಿ ಎಂಡ್ ಆಫ್ ದಿ ಡೇ ಬಿಲ್ಲಿಂಗ್ ಆಗ್ತಾ ಇರುತ್ತೆ, UPI ಅಲ್ಲಿ ಟ್ರಾನ್ಸಾಕ್ಷನ್, ಬ್ಯಾಂಕ್ ಅಲ್ಲಿ ದುಡ್ಡು ಬರ್ತಿರುತ್ತೆ ಅಂದ್ರೆ ನೀವು ಮಾಡಿಲ್ಲ ಅಂದ್ರೆ ಆಟೋಮ್ಯಾಟಿಕಲಿ ದ ಗವರ್ಮೆಂಟ್ ವಿಲ್ ಕಮ್ ಟು ನೋ. ನೀವು ಇವಾಗಲೇ ಹೇಳಿದ್ವಲ್ಲ, UPI ಇಂದ ದ ಗವರ್ಮೆಂಟ್ ಹಸ್ ಕ್ಯಾಪ್ಚರ್ಡ್ ದಿ ಇನ್ಫಾರ್ಮೇಶನ್ ಅಂಡ್ ಸೆಂಟ್ ಎ ನೋಟಿಸ್ ಟು ಯು. ಯುವರ್ ಟರ್ನ್ ಓವರ್ ಈಸ್ ಹ್ಯೂಜ್. I'm not saying it is 40 lakhs. You come and prove. I cannot say it is 40 lakhs. So the government has given a self-assessment thing saying that ನಿಮ್ 40 ಲಕ್ಷ ಆಗಿದ ತಕ್ಷಣ ದಯವಿಟ್ಟು ರಿಜಿಸ್ಟ್ರೇಷನ್ ಇಸ್ ಮ್ಯಾಂಡೇಟ್ರಿ ಮಾಡ್ಕೊಂಬಿಡಿ. ಸೊ ಆ ಸಿಚುವೇಶನ್ ಏನಾಗುತ್ತೆ ಅಂತ ಹೇಳಿದ್ರೆ 40 lakhs and below, 40 lakhs and below it is not mandatory, it is optional. ನಿಮ್ಗೆ ಅವಾಗಲೇ ಹೇಳಿದೆ 40 lakhs and above it is compulsory mandatory registration ನೀವು ತಗೊಳ್ಳೇಬೇಕು. ತಗೊಂಡಿಲ್ಲ ಅಂದರೆ ಗೌರ್ಮೆಂಟಿಗೆ ಗೊತ್ತಾಯಿತು ಅಂದರೆ, ಏಜೆನ್ಸೀಸಿಗೆ ಗೊತ್ತಾಯಿತು ಅಂದರೆ, ಡಿಪಾರ್ಟ್ಮೆಂಟಿಗೆ ಗೊತ್ತಾಯಿತು ಅಂದರೆ, ದೇ ವಿಲ್ ಕಮ್ ಬ್ಯಾಕ್ ಟು ಯು ಅಂಡ್ ಇಶ್ಯೂ ಎ ನೋಟಿಸ್ ವೈ ಯು ಆರ್ ನಾಟ್ ಗಾಟ್ ಫಾರ್ ರಿಜಿಸ್ಟ್ರೇಷನ್. So why do you want to get into such situation? These are the advantages what I told you of getting GST registration. There are situations where negative impact ಇದೆ ಸರ್. ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಆ್ಯಕ್ಟ್ ಆಗಲಿ, ಇಫ್ ಯು ಡು ನಾಟ್ ಕಂಪ್ಲೈ ಯು ವಿಲ್ ಬಿ ಅಟ್ ಲಾಸ್. ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ, ಒಂದ್ಸಲ ರಿಜಿಸ್ಟ್ರೇಷನ್ ತೊಗೊಂಡಿದ ತಕ್ಷಣ ಮಂತ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕು. GSTR 1 ಅಂತಾರೆ, GSTR 3B ಅಂತಾರೆ, ಬುಕ್ಸ್ ಆಫ್ ಅಕೌಂಟ್ಸ್ ಮ್ಯಾಂಡೇಟ್ರಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ, ರೆಕಾರ್ಡ್ಸ್ ಇಟ್ಕೋಬೇಕಾಗತ್ತೆ. ಸೊ ಆ ಸಿಚುವೇಶನ್ನಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ಯು ಹ್ಯಾವ್ ಟು ಗೋ ಅಂಡ್ ಸೀಕ್ ಸಪೋರ್ಟ್ ಫ್ರಮ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟಿಷನರ್. ಸೊ ದೀಸ್ ಥಿಂಗ್ಸ್ ವಿಲ್ ಆ್ಯಡ್ ಟು ಯುವರ್ ಕಾಸ್ಟ್, ಬಟ್ that is an added cost to you. That may not be a negative impact.
ಸೊ ಗೋಯಿಂಗ್ ಬೈ ದಟ್ ಸಿಚುವೇಶನ್, ಅಂದ್ರೆ ಯಾರಾದ್ರೂ ಗೊತ್ತಿರೋರ್ನ ಒಬ್ಬ ಸಿ ಹತ್ರ ಹೋಗಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಷನರ್ ಹತ್ರ ಹೋಗಿ ಆ GST ಪ್ರಾಕ್ಟೀಷನರ್ ಹತ್ರ ಹೋಗಿ ಅವ್ರ ಹತ್ರ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆ ಮೇಂಟೈನ್ ಮಾಡೋದಕ್ಕೆ ಹೇಳ್ಬೇಕು ನಾವು. ಸೊ ನೀವು ನನಗೆ ಆಸ್ ಎ ಸ್ಮಾಲ್ ಕೀಪರ್ ಶಾಪ್ ಕೀಪರ್ ನನಗೆ ಗೊತ್ತಿಲ್ಲ ಸರ್. ನಿಮ್ಮ ಕೆಲಸ ಏನ್ ಸರ್? ಬಿಸ್ನೆಸ್ ಮಾಡಿ ಸರ್. ಮಿಕ್ಕಿದ ಕೆಲಸ ಯಾರು ಬೇಕು ಅವ್ರು. ಸಿ ಎವ್ರಿ ಏನೋ ಹೇಳ್ತಾರೆ, ಆ ಎವ್ರಿ ಡೊಮೈನ್ ಅವ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸ್ವಲ್ಪ ನೀವು ಕಾಸ್ಟಿಂಗ್ ಆಗೇ ಆಗುತ್ತೆ. ವೇರ್ ಯು ಹ್ಯಾವ್ ಟು ಕಮ್ ಅಂಡ್ ವರ್ಕ್ಔಟ್ ಆನ್ ದಟ್. ಸಿ ದಟ್ ಯು ಕ್ಯಾನ್ ಟಾಕ್ ಟು ದಿ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ದಿ ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಷನರ್, ವೇರ್ ಬೈ ಯು ಕ್ಯಾನ್ ನಲಿಫೈ ದಿ ಇಂಪ್ಯಾಕ್ಟ್. See, everybody are there to support you. So seek their support, become more compliant. That may not be a negative, that may not be a con to you, but it's an impact where it will be helpful to you in the long run. So ನಿಮಗೇನಾಗುತ್ತೆ, GST registration ತಗೊಂಡಿದ ತಕ್ಷಣ ಆಟೋಮೆಟಿಕಲಿ ಎವ್ರಿಥಿಂಗ್ ಸ್ಟಾರ್ಟ್ಸ್ ಕಮಿಂಗ್ ಇನ್ ಟು ಯು. ನೀವು ಟ್ಯಾಕ್ಸ್ ಹಾಕಬೇಕು. 5%, 12%, 18% ಮ್ಯಾಂಡೇಟ್ರಿ ಟ್ಯಾಕ್ಸ್ ನಾವು ಚಾರ್ಜ್ ಮಾಡಲೇಬೇಕು ಬೇಸ್ಡ್ ಆನ್ ದಿ ಗೂಡ್ಸ್. HSN ಕೋಡ್ ಅಂತ ಇರುತ್ತೆ ಗೂಡ್ಸ್ಗೆ. HSN ಕೋಡ್ ಮೇಲೆ ಡಿಪೆಂಡ್ ಆಗಿ ಅದಕ್ಕೆ ರೇಟ್ ಬರುತ್ತೆ ಫಾರ್ ಗೂಡ್ಸ್ಗೆ. ಸರ್ವಿಸ್ಗೆ SAC ಕೋಡ್ ಅಂತ ಹೇಳ್ತಾರೆ. ಅದು ಹಾರ್ಮನೈಸ್ಡ್ ಇದು ಸಿಸ್ಟಮ್ ಆಫ್ ಕೋಡಿಂಗ್ ಅಂತ ಬರುತ್ತೆ. ಇದು SAC ಸರ್ವಿಸ್ ಅಕೌಂಟಿಂಗ್ ಕೋಡ್ ಅಂತ ಇದೆ. ಸೊ ಆ ಕೋಡ್ ಮೇಲೆ ಬೇಸ್ ಮಾಡಿ ನಮಗೆ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್. ಅದು ಹೆಂಗಾಗಿತ್ತು ಅಂದರೆ, ಅದು ಮುಂಚೆ ಕಸ್ಟಮ್ಸ್ ಆ್ಯಕ್ಟಲ್ಲಿ ಇತ್ತು, ಅದನ್ನೇ ಕೋಡ್ ತೊಗೊಂಡು ಇದಕ್ಕೆ ಹಾಕಿದ್ದಾರೆ. ಸೊ ಒನ್ ನೇಷನ್ ಒನ್ ಟ್ಯಾಕ್ಸ್, ಎಲ್ಲ ಆ್ಯಕ್ಟು ಒಂದೇ ಥರ ಮಾಡಿ ದೇ ಬ್ರಾಟ್ ಔಟ್ ದಿ GST ಆ್ಯಕ್ಟ್. ಸೊ ಆ HSN ಕೋಡು SAC ಕೋಡ್ ಬೇಸ್ ಮಾಡಿ ಟ್ಯಾಕ್ಸ್ ಇದೆ. ಇವಾಗ ರನ್ನಿಂಗ್ ಆಸ್ ಆಫ್ ಟುಡೇ ದ ರನ್ನಿಂಗ್ ಟ್ಯಾಕ್ಸ್ ಈಸ್ 5, 12 and 18. ನಿಮಗೆ ಗೊತ್ತಿರ್ಬೋದು ಸರ್. 5% ಸ್ಲ್ಯಾಬ್ ಇದೆ, 12% ಸ್ಲ್ಯಾಬ್ ಇದೆ, 18% ಸ್ಲ್ಯಾಬ್ ಇದೆ. ಸೊ ಈ ಡಿಸ್ಅಡ್ವಾಂಟೇಜ್ ಏನು, ನೀವು ಸ್ಮಾಲ್ ಅಂಡ್ ಕಿರಾಣಾ ಮರ್ಚೆಂಟ್ಸು, you can only, if you are not registered under GST, you can only sell to end customers. Sir, ಏನಾಗುತ್ತೆ ಹೇಳಿ, ಎಂಡ್ ಕಸ್ಟಮರ್ಸ್ ಯಾರು? B2C. B2B ಮಾಡೋಕ್ಕಾಗೋದೇ ಇಲ್ಲ ನೀವು, ಯಾಕಂದ್ರೆ ರಿಜಿಸ್ಟ್ರೇಷನ್ ಇಲ್ಲ, ಅವ್ನು ಒಪ್ಕೊಳ್ಳೋದೇ ಇಲ್ಲ. ಈ GST ಬ್ಯೂಟಿಫುಲ್ ಕಾನ್ಸೆಪ್ಟ್ ಏನು ಅಂದರೆ, ಡೆಬಿಟ್ ಟು ಕ್ರೆಡಿಟ್ ಕಾನ್ಸೆಪ್ಟ್. ನಾನು ಟ್ಯಾಕ್ಸ್ ಕಟ್ತೀನಿ, ನೀನು ಇನ್ಪುಟ್ ತಗೋ. ಸೊ ಡೆಬಿಟ್ ಟು ಕ್ರೆಡಿಟ್, ಒಬ್ಬನಿಗೆ ಡೆಬಿಟ್ ಆದರೆ ಇನ್ನೊಬ್ಬನಿಗೆ ಕ್ರೆಡಿಟ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ನೀನು ನ್ಯಾಚುರಲಿ ಪ್ರೈಸ್ ಜಾಸ್ತಿ ಕಟ್ತೀಯಾ. ಬಿಕಾಸ್ ನಿನ್ಗೆ ಇನ್ಪುಟ್ ಟ್ಯಾಕ್ಸ್ ತಗೊಂಬಲ್ಲ, ನಿನ್ನ ಡಿಪಾರ್ಟ್ಮೆಂಟ್ ಆಗುತ್ತೆ, ಜಾಸ್ತಿ ಪ್ರೈಸ್ ಕಟ್ತೀಯ, ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯು ವಿಲ್ ಬಿ ದ ಲೂಸರ್ ಇಫ್ ಯು ಡೋಂಟ್ ಗೋ ಫಾರ್ GST ರಿಜಿಸ್ಟ್ರೇಷನ್. ಇನ್ನೊಂದು ಏನಾಗುತ್ತೆ ಅಂದರೆ, GST ರಿಜಿಸ್ಟ್ರೇಷನ್ನು ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ, ಯು ಟೇಕನ್ GST ರಿಜಿಸ್ಟ್ರೇಷನ್, ನಾವು ಆವಾಗಲೇ ಹೇಳೋ ಥರ ಈ ITC ಬೆನಿಫಿಟ್ ನಾವು ತೊಗೊಳ್ಬೋದು. ನಿಮಗೆ ITC ಬೆನಿಫಿಟ್ಟು ಬಂದು ಕೂತ್ಕೊಂಡ್ಬಿಡುತ್ತೆ ಬುಕ್ಸಲ್ಲಿ, ನೀವು ಅದನ್ನು ಔಟ್ಪುಟ್ ಟ್ಯಾಕ್ಸ್ ಜೊತೆ ಆಫ್ಸೆಟ್ ಮಾಡ್ಬೋದು ಅಲ್ವಾ? ಅರ್ಥ ಆಗ್ತಿದೆ ನಿಮಗೆ? ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಹ್ಯಾವ್ ಪೇಡ್ ದಿ ಮನಿ ಹ್ಯಾಸ್ ಫ್ಲೋನ್ ಔಟ್ ಆಫ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಫಾರ್ ಪರ್ಚೇಸ್ ಆಫ್ ಗೂಡ್ಸ್, ವೇರ್ ₹100 ನಿಮ್ಮ ಹತ್ರ ಬಂದು ಕೂತಿದೆ, ಇನ್ಪುಟ್ ಟ್ಯಾಕ್ಸ್ ಬಂದಿದೆ, ಯು ಹ್ಯಾವ್ ಪೇಡ್ ಆನ್ ದೋಸ್ ಪರ್ಚೇಸಸ್. ಬಟ್ ನಿಮಗೆ ಅದು ಸ್ಟಾಕ್ ಆಗಿ ಕೂತಿದೆ, ಬಟ್ ಅದು ನಿಮಗೆ ಇನ್ನೂ ಔಟ್ಪುಟ್ ಸೇಲ್ ಆಗಿಲ್ಲ. ಸೊ ಅದು ಏನಾಗುತ್ತೆ, ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಬ್ಲಾಕ್ ಆಗುತ್ತೆ. That may be a deterrent to you, but over a period of time, once you start rotating and get into the whole system, that may not be a situation where you will feel that, oh, ಈ stock ಉಳಿದಿದೆ, input tax ಇದೆ, credit ಅಂತ. So you make more sales, you see that your ಇನ್ಪುಟ್ ಟ್ಯಾಕ್ಸ್ ಇಸ್ ಬಿನ್ ಯುಟಿಲೈಸ್ ಫುಲ್ಲಿ. ಇನ್ನೂ ಸಿಂಪಲ್ ಆಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಈಗ ನಾನೇನೋ ಪರ್ಚೇಸ್ ಮಾಡ್ತಿದ್ದೀನಿ, ನನಗೆ GST ರಿಜಿಸ್ಟ್ರೇಷನ್ ಇಲ್ಲ, ನಾನು ₹100 ಪರ್ಚೇಸ್ ಮಾಡಿದೆ. GST ರಿಜಿಸ್ಟ್ರೇಷನ್ ಇದು ಮಾಡ್ತಿದ್ದಂಗೆ ನಾನು ಅದು GSTನೂ ಸೇರಿಸಿ ತೊಗೋಬೇಕು ನಾನು. ಕರೆಕ್ಟ್. ಸೊ ನಾನು ₹118 ಕೊಡ್ತೀನಿ ಅಂತ. ಹೌದು. ಆ ₹118 ನಾನು ₹18 ಜಾಸ್ತಿ ಹೋಯ್ತು ನನ್ನ ಕೈಯಿಂದ. ಈ ₹118 ನನ್ನ ಹತ್ರ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಕೂತ್ಕೊಳ್ಳುತ್ತೆ, ಇನ್ಪುಟ್ ಟ್ಯಾಕ್ಸ್. ನಾನು ಬೇರೆಯವರಿಗೆ ಸೇಲ್ ಮಾಡಿದಾಗ ಅಲ್ಲಿ ನಾನೇನು ಚಾರ್ಜ್ ಮಾಡ್ತೀನಿ ಅದಕ್ಕೆ ನಾನು ಅಡ್ಜಸ್ಟ್ ಮಾಡಿ ನನ್ನ ಹತ್ರ ಇರೋದನ್ನ ಕಟ್ಟಬೇಕಾಗಿಲ್ಲ ನಾನು ಫ್ಯೂಚರಲ್ಲಿ. ಹೌದು, ಅದನ್ನ ಎಕ್ಸಾಂಪಲ್ ಬೇರೆ ಕೊಡ್ತೀನಿ ನೆಕ್ಸ್ಟ್ ಬಂದಾಗ ಕೊಡ್ತೀನಿ. ಈ ಸಿಚುವೇಶನ್ ಐ ಆಮ್ ಜಸ್ಟ್ ಗಿವಿಂಗ್ ಓವರ್ ಆಲ್ ಸಿನಾರಿಯೋ ವೇರ್ ಇಟ್ಸ್ ಅ ಡಿಸ್ಅಡ್ವಾಂಟೇಜ್, ನನ್ನ ದುಡ್ಡು ಬ್ಲಾಕ್ ಆಗುತ್ತೆ ಅಷ್ಟೇ. ಇಟ್ ಮೇ ಬಿ ದೇರ್, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಕ್ಯಾನ್ ಯೂಸ್ ದಟ್ ಅಮೌಂಟ್. GST ರಿಜಿಸ್ಟ್ರೇಷನ್ ತಗೊಂಡ್ರೆ ಇಫ್ ಯು ಆರ್ ನಾಟ್ ಕಾಂಪ್ಲೈಂಟ್, ಲೇಟ್ ಫೈಲಿಂಗ್ ಫೀಸು, ಇಂಟ್ರೆಸ್ಟು, ಪೆನಾಲ್ಟೀಸು ಎಲ್ಲ ಸರ್. ಅಲ್ಟಿಮೇಟ್ಲಿ ಸರ್, ನೀವು ರಿಜಿಸ್ಟ್ರೇಷನ್ ತೊಗೊಂಡ್ಬಿಟ್ಟು ನೀವು ಸರಿಗೆ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಕೊಟ್ಟಿಲ್ಲ, ರಿಟರ್ನ್ಸ್ ಫೈಲ್ ಮಾಡಿಲ್ಲ, ಕಂಪ್ಲೇಂಟ್ ಆಗಿಲ್ಲ ಅಂದರೆ ನ್ಯಾಚುರಲಿ ಗೌರ್ಮೆಂಟ್ ಹ್ಯಾಸ್ ಟು, ದೇರ್ ಆರ್ ಸಮ್ ಡೆಡ್ ಲೈನ್ಸ್, ಯು ಹ್ಯಾವ್ ಟು ಫಾಲೋ ದ ರೂಲ್ಸ್. ಸೊ ಇಫ್ ಯು ಡು ನಾಟ್ ಡೂ ದಟ್, ಆಟೋಮೆಟಿಕಲಿ ಇನ್ ಎನಿ ಆ್ಯಕ್ಟ್ there are interest, there are penalties, there are late filing ಇದು. ಸೊ ದಟ್ ಕೆನಾಟ್ ಬಿ ಎ ಡಿಟರೆಂಟ್. ಅದಕ್ಕೋಸ್ಕರ GST ರಿಜಿಸ್ಟ್ರೇಷನ್ ತೊಗೊಂಬಲ್ಲ ಅಂತ ಹೇಳೋಕ್ಕಾಗಲ್ಲ. ಇವಾಗ ನಾಳೆ ದಿನ ಗೌರ್ಮೆಂಟ್ ನೋಟಿಸಸ್ ಬಿಟ್ಟಿದೆ ಸರ್,
ಅದಕ್ಕೆ ಇವ್ರಿಗೆಲ್ಲರೂ ಕೊಟ್ಟು ನೋಟಿಸಸ್ ದೇ ವಿಡ್ರಾ ದಟ್ ನೋಟಿಸ್. ಬಟ್ ಸೆಕೆಂಡ್ ಟೈಮ್ ದೇರ್ ಇಸ್ ಅ ವಾರ್ನಿಂಗ್ ಬೈ ದಿ ಗೌರ್ಮೆಂಟ್, ಬಾಸ್ ಇವಾಗ ಬಿಟ್ಟಿದ್ದೀನಿ, ನೆಕ್ಸ್ಟ್ ಟೈಮು ಬಡ್ಡಿ ಸಮೇತ ನಾನು ಟ್ಯಾಕ್ಸ್ ತಗೊಂತೀನಿ ನಿಮ್ಮ ಹತ್ರ, ಬಿ ಕೇರ್ಫುಲ್, ರೆಡಿ ಆಗ್ಬಿಡಿ, ಅಟ್ಲೀಸ್ಟ್ ಈ ಟೈಮಲ್ಲಿ ಆದ್ರೂ ಸ್ವಲ್ಪ ಹುಷಾರಾಗಿರಿ. ನೀವು ಲಿಮಿಟಲ್ಲಿ ಬರಲಿಲ್ವಾ ಬಿಟ್ಬಿಡಿ, ಲಿಮಿಟಲ್ಲಿ ಬಂದರೆ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ತೊಗೊಳ್ಳಿ. ಸೊ ಇವಾಗ ಏನಾಗುತ್ತೆ ಅಂದರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ತೊಗೊಂಡ್ರಿ, ತೊಗೊಂಡಿದ ತಕ್ಷಣ ಕಾಂಪೋಸಿಷನ್ ಸ್ಕೀಮ್ ಅಂತ ಒಂದಿದೆ. ಗೌರ್ಮೆಂಟ್ ಅವರು ಸರ್ ಎಲ್ಲರಿಗೂ ತೊಂದರೆ ಕೊಡೋದಿಲ್ಲ, ಅವ್ರಿಗೂ ಗೊತ್ತಿದೆ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಸು, ಕಿರಾಣ ಮರ್ಚೆಂಟ್ಸ್ಗೆಲ್ಲ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನೀವು ಆವಾಗ ರಿಜಿಸ್ಟ್ರೇಷನ್ ತೊಗೊಳ್ಳಿ, ಕಾಂಪೋಸಿಷನ್ ಸ್ಕೀಮ್ಗೆ ಹೋಗಿ, ಅದಕ್ಕೊಂದು ಲಿಮಿಟ್ ಇದೆ. 1.5 ಕೋಟಿ ಒಳಗಡೆ ಇದ್ರೆ ನಿಮ್ಮ ಟರ್ನ್ ಓವರು, ನೀವು 1% ಔಟ್ಪುಟ್ ಟ್ಯಾಕ್ಸ್ ಕಟ್ಟಿ ಸಾಕು. ಸರ್ ಇದಕ್ಕಿಂತ ಏನು ಕೊಡೋಕ್ಕಾಗಲ್ಲ, ಸ್ಮಾಲ್ ಪರ್ಸನು ಐ ಕಾಂಟ್ ಅಫೋರ್ಡ್. ಈ ತರಕಾರಿ ಯಾರೋ ಇರ್ಬೋದು, ಇದೊಬ್ಬ ಯಾರೋ ಸ್ಮಾಲ್ ಕಿರಾಣ ಮರ್ಚೆಂಟ್ಸ್ ಇರ್ಬೋದು, ನನ್ನ ಟರ್ನ್ ಓವರ್ 1.5 ಕೋಟಿ ಒಳಗಡೆ ಇದೆ. ಸೊ ಕಾಂಪೋಸಿಷನ್ ಸ್ಕೀಮ್ ಆಫ್ ಮಾಡಿದ್ರೆ ಇದು ಟರ್ನ್ ಓವರ್ ಇಸ್ ಲೆಸ್ ದೆನ್ 1.5 crores, the government has given a leverage, boss you please pay 1% on the turnover, I will not ask you any questions. The disadvantage of that is you cannot have any input tax, you cannot take any input tax. ಔಟ್ಪುಟ್ ಟ್ಯಾಕ್ಸ್ 1.5 ಕೋಟಿ ಮೇಲೆ 1% ಕಟ್ಬಿಡು, ನಿನ್ನ ಕ್ವಶನ್ಸ್ ಕೇಳೋದು ಏನು ಮಾಡೋದಿಲ್ಲ, ಟರ್ನ್ ಓವರ್ ಮೇಲೆ ಕಟ್ಬಿಡು. ಕಾಂಪೋಸಿಷನ್ ಸ್ಕೀಮ್ ತಗೋ, ತಿಂಗಳು ಫೈಲ್ ಮಾಡಬೇಕು ರಿಟರ್ನ್ಸು, ಯು ಗೋ ವಿತ್ ಕ್ವಾರ್ಟರ್ಲಿ ಫೈಲಿಂಗ್ ಆಫ್ ರಿಟರ್ನ್ಸ್, ಜಿ ಎಸ್ ಟಿ ಆರ್ 1 ಆಗಲಿ 3B ಆಗಲಿ, ಯು ಕ್ಯಾನ್ ಹ್ಯಾವ್ ಆನ್ ಆಪ್ಷನ್ ಆಫ್ ಫೈಲಿಂಗ್ ರಿಟರ್ನ್ಸ್ ಆನ್ ಎ ಕ್ವಾರ್ಟರ್ಲಿ ಬೇಸಿಸ್. ಸೊ ಈ ಸಿಚುವೇಶನಲ್ಲಿ ಏನು ಮಾಡಿದ್ದಾರೆ, ಗೌರ್ಮೆಂಟು ಗೊತ್ತಿದೆ ಪಾಪ ಯಾರನ್ನೂ ಪ್ರಾಬ್ಲಮ್ ಕೊಡಬಾರ್ದು, ಸ್ಮಾಲ್ ಎಸ್ಪೆಷಲಿ ಕಿರಾಣ ಮರ್ಚೆಂಟ್ಸ್ ಪಾಪ ಒದ್ದಾಡ್ತಿರ್ತಾರೆ, ಅವ್ರಿಗೆ ಲಿಕ್ವಿಡಿಟಿ ಇರಲ್ಲ. ಸೊ ಈ ಸ್ಕೀಮಲ್ಲಿ 1.5 ಕೋಟಿ ಒಳಗಡೆ ಇದ್ದೀರಾ, ನೀವು 1% ಕಟ್ಬಿಡಿ, ಆರಾಮಾಗಿರಿ. ನೀವು ಆ ಕ್ವಾರ್ಟರ್ಲಿ ಎಷ್ಟೆಷ್ಟು ಟರ್ನ್ ಓವರ್ ಇತ್ತು ಅದರಲ್ಲಿ 1% ಕಟ್ಬಿಡಿ, ಬ್ಯಾಂಕಲ್ಲಿ ಏನು ಜಮಾ ಬರುತ್ತೋ 1% ಕಟ್ಬಿಡಿ. ನೀವು ಇಸ್ಕೋತಿರೋ ಗೌರ್ಮೆಂಟ್ ಕಸ್ಟಮರ್ ಹತ್ರ ದುಡ್ಡು ಇಸ್ಕೋತಿರೋ ಬಿಡ್ತಿರೋ ಟರ್ನ್ ಓವರ್ ಮೇಲೆ ನೀವು ಕ್ಯಾಲ್ಕುಲೇಟ್ ಇನ್ಕ್ಲೂಸಿವ್ ಇರ್ಬೋದು ಎಕ್ಸ್ಕ್ಲೂಸಿವ್ ಇರ್ಬೋದು ಟ್ಯಾಕ್ಸು, ಆದರೆ 1% ಕಟ್ಟಿ ಬಿಟ್ಬಿಡಿ. ಆ ಸಿಚುವೇಶನ್ ಏನಾಗುತ್ತೆ, ನಿಮಗೆ ಸೆಲ್ಲಿಂಗ್ ಓನ್ಲಿ ಟು ಎಂಡ್ ಕಸ್ಟಮರ್ಸ್. ಕಾಂಪೋಸಿಷನ್ ಅಡಾಪ್ಟ್ ಮಾಡಿದಾಗ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತಲ್ಲಿ. ಕಾಂಪೋಸಿಷನ್ ಅಡಾಪ್ಟ್ ಮಾಡಿದಾಗ ನಿಮಗೆ ಡಿಸ್ಅಡ್ವಾಂಟೇಜ್ ಏನು ಇನ್ಪುಟ್ ಟ್ಯಾಕ್ಸ್ ತೊಗೊಳಕ್ಕಾಗಲ್ಲ, ಬರೀ ಎಂಡ್ ಕಸ್ಟಮರ್ಸ್ಗೆ ಮಾಡೋಕ್ಕಾಗತ್ತೆ. ಅದು B2C, B2B ಮಾಡೋಕ್ಕಾಗಲ್ಲ. ಸಿಂಪಲ್ ಕಂಪ್ಲೇಂಟ್ಸು ಅದೆಲ್ಲ ನೀವು ಆಟ ಆಡ್ಕೊಂಡಿದ್ರೆ ಓಕೆ ಮಾಡ್ಕೊಂಡು ಹೋಗಿ, ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಇವಾಗ 1.5 ಕೋಟಿ ಜಾಸ್ತಿ ಆಯಿತು ಬಿಸ್ನೆಸ್ಸು, ಯಾವನೋ B2B ಬಂದ ಕಸ್ಟಮರು, ನೀವು ಕಾಂಪೋನೆಂಟ್ಸ್ ಸೇಲ್ ಮಾಡ್ತೀವಿ, ಒಂದು ಸ್ಮಾಲ್ ಕಂಪ್ಯೂಟರ್ ಶಾಪ್ ಇಟ್ಕೊಂಡಿದ್ದೀರಾ, ಒಂದು B2B ಕಸ್ಟಮರ್ ಬಂದ, ಸರ್ ಏನು ಸರ್ ನೀವು ನನಗೆ ಇನ್ಪುಟ್ ಟ್ಯಾಕ್ಸ್ ತೊಗೊಳಕ್ಕಾಗಲ್ಲ ನೀವು ಹಾಕಿ ಸರ್ ಅಂತಾರೆ. ಆವಾಗ ಏನಾಗುತ್ತೆ, ಬೈ ಡಿಫಾಲ್ಟ್ ಯು ವಿಲ್ ಆಲ್ಸೋ ವಾಂಟ್ ಟು ಗೋ ಲೀವ್ ದಿಸ್ ಕಾಂಪೋಸಿಷನ್ ಆ್ಯಂಡ್ ಗೋ ವಿತ್ ರೆಗ್ಯುಲರ್ ಟ್ಯಾಕ್ಸ್. ಯು ವಿಲ್ ಆಸ್ ಪರ್ ದಟ್ 5% 12% ಚಾರ್ಜ್ ಮಾಡ್ತೀರಾ, ಅವ್ನು ನಿಮ್ಗೆ ಔಟ್ಪುಟ್ ಕಟ್ತೀರಾ, ಅವ್ನು ಇನ್ಪುಟ್ ತೊಗೊತಾನೆ. ಅಲ್ಟಿಮೇಟ್ಲಿ B2B ಕಸ್ಟಮರ್ ಬೇಕು ಬೇಡ ಅನ್ನೋಕ್ಕೆ ಆಗೋದೇ ಇಲ್ಲ ನಮಗೆ. B2Bನೂ ಬೇಕು, B2C ಕಸ್ಟಮರ್ ಎಲ್ಲರೂ ನಮ್ಮ ಕಸ್ಟಮರ್ಸೇ. ಅದನ್ನು ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, B2B ಅಂದರೆ ಯಾವಾಗ ಅಂದರೆ ಸೇಲ್ಸ್ ಟ್ಯಾಕ್ಸ್ GST ರಿಜಿಸ್ಟ್ರೇಷನ್ ಇದ್ದರೆ ದೇ ಆರ್ ಕಾಲ್ಡ್ B2B ಕಸ್ಟಮರ್ಸ್. ಇವಾಗ ನೀವು B2B ನಾನು B2B, GST ನಂಬರ್ ಇದೆ. ಸೊ ವೆನ್ ಐ ಸೇಲ್ ಸಮಥಿಂಗ್ ಟು ಯು, ಯು ಕ್ಯಾನ್ ಟೇಕ್ ದಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ because I already paid it to the government. So you are both called B2B customers. B2C ಅಂದರೆ ನಿಮ್ಗೆ GST ರಿಜಿಸ್ಟ್ರೇಷನ್ ಇಲ್ಲ, ನೀವು ಅಂಗಡಿಗೆ ಬಂದ್ರಿ ತೊಗೊಂಡು ಮನೆ ಯೂಸ್ ಮಾಡ್ಕೊಂಡ್ರಿ, ಬಿಸ್ನೆಸ್ಗೆ ಏನು ಯೂಸ್ ಮಾಡ್ತಾರೆ, ಸೊ ಅದು B2C ಕಸ್ಟಮರ್. ಸೊ ಆ ಸಿಚುವೇಶನಲ್ಲಿ ಹೋಟ್ಲಿಗೆ ಹೋಗಿ ಕಾಫಿ ಕುಡಿತೀವಿ, 12 ರೂಪಾಯಿಗೆ 2 ರೂಪಾಯಿ ಟ್ಯಾಕ್ಸ್, ಒಂದು 5% ಆಗಿದೆ ಇವಾಗ ಅನ್ಕೋತೀನಿ, ಆ ಟ್ಯಾಕ್ಸ್ ನಾನು ಹೋಯ್ತಷ್ಟೇ, ನನಗೇನೋ ಏನು ಮಾಡೋಕ್ಕಾಗಲ್ಲ. ನಾನು ಕಸ್ಟಮರ್ ಆಗಿ ನಾನು ಬಿಸ್ನೆಸ್ ಯೂಸ್ ಮಾಡ್ತಿದ್ದೀನಿ, ಫಾರ್ ದ ಫರ್ದರೆನ್ಸ್ ಆಫ್ ಬಿಸ್ನೆಸ್ ನಾನು ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ತೊಗೋಬೋದು ಎಂಟರ್ಟೈನ್ಮೆಂಟ್. ಸೊ ಇವಾಗ ಏನಾಗುತ್ತೆ ಅಂದರೆ ಬೇಸಿಕಲಿ ಇವಾಗ ನಾವು ರಿಜಿಸ್ಟ್ರೇಷನ್ನು ನಾವು ಆಲ್ರೆಡಿ ಹೇಳೋ ಥರ 40 lakhs ಬಿಲೋ ನಾಟ್ ಮ್ಯಾಂಡೇಟ್ರಿ, ಅಬೋವ್ 40 lakhs ಇಟ್ಸ್ ಮ್ಯಾಂಡೇಟ್ರಿ. ದ ರಿಟೇಲ್ ಕಿರಾಣ ಮರ್ಚೆಂಟ್ಸ್ಗೇನು ಅವರು B2C ಮಾತ್ರ ಮಾಡೋಕ್ಕಾಗತ್ತೆ. B2C ಮಾಡ್ಕೊಳ್ಳಿ, ನೀವು ಕಾಂಪೋಸಿಷನ್ಗೆ ಹೋಗಿ ರೆಗ್ಯುಲರ್ ರಿಜಿಸ್ಟ್ರೇಷನ್ ತೊಗೋಬೇಡಿ, ಕಾಂಪೋಸಿಷನ್ ಸ್ಕೀಮಲ್ಲಿ ಹೋಗಿ. ಜಾಸ್ತಿ ಬಿಸ್ನೆಸ್ ಆಗುತ್ತೆ, ಹೋಲ್ಸೇಲರ್ಸ್ ಇರ್ಬೋದು, ಸೆಮಿ ಹೋಲ್ಸೇಲರ್ಸ್ ಇರ್ಬೋದು, ಎಕ್ಸ್ಪ್ಯಾನ್ಷನ್ ಮೋಡ್ ಮಾಡಬೇಕು ನೀವು ಬಿಸ್ನೆಸ್ಸು, B2Bಗೆ ಮಾಡಬೇಕು, B2Cಗೆ ಮಾಡಬೇಕು ಅಂದಾಗ ದಯವಿಟ್ಟು ನನ್ನ ಪ್ರಕಾರ ಅಡ್ವೈಸ್ ಮಾಡೋದು ಏನು ಅಂತ ಹೇಳಿದ್ರೆ ರೆಗ್ಯುಲರಾಗಿ GST ರಿಜಿಸ್ಟ್ರೇಷನ್ ತೊಗೊಂಡ್ಬಿಡಿ, ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ ಅದರಲ್ಲಿ. ಸೊ ಗೋಯಿಂಗ್ ಬೈ ದಿಸ್ ಸಿನಾರಿಯೋ, ಇಫ್ ಐ ವಾಂಟ್ ಟು ಸಮ್ ಆಫ್ ದಿಸ್ ಪರ್ಟಿಕ್ಯುಲರ್
situation where you want to go with registration above 40 lakhs, even below 40 lakhs, turnover is there. I would prefer that you go for GST registration because of all the benefits you can get for registration of the GST. ಈಗ ನೀವು ಈ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿದ್ರಿ, ಹೌದು. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ? ಸರ್, ಯಾವುದು ಏನಿದು ITC ಅಂದ್ರೆ ಯಾವ ತರ ಇದನ್ನ ಕ್ಲೈಮ್ ಮಾಡಬಹುದು? ಸರ್, ವೆರಿ ಗುಡ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ GST ಸರ್. ಯಾಕಂದರೆ ಅವಾಗಲೇ ನಿಮ್ಗೆ ಹೇಳೋ ಥರ GST ಆ್ಯಕ್ಟ್ ಈಸ್ ಎ ವೆರಿ ಸಿಂಪಲ್ ಆ್ಯಕ್ಟ್ ವೇರ್ ನನಗೆ ಡೆಬಿಟ್ ಆದರೆ ನಿಮಗೆ ಕ್ರೆಡಿಟ್ ಆಗಬೇಕು, ನಿಮಗೆ ಕ್ರೆಡಿಟ್ ಆದರೆ ನನಗೆ ಡೆಬಿಟ್ ಆಗಬೇಕು. ಅಕೌಂಟಿಂಗ್ ಪ್ರಿನ್ಸಿಪಲ್ ಮೇಲೆ ಹೋಗ್ತಿರೋದು. ಅಂದ್ರೆ ನನ್ನಿಂದ ಹೋಗಿದ್ದು GST ನನಗೆ ಬರೋ GSTಗೂ ಒಂದಕ್ಕೊಂದು ಯಾಕಂದ್ರೆ ನೀವು ಡೆಬಿಟ್ ಕ್ರೆಡಿಟ್ ಅಂದ್ರೆ ನಮ್ಮ ಕಸ್ಟಮರ್ಸ್ಗೆ ತುಂಬಾ ಅಂದ್ರೆ ವೀಕ್ಷಕರಿಗೆ ಡೆಬಿಟ್ ಕ್ರೆಡಿಟ್ ಅರ್ಥ ಆಗಲ್ಲ. ನಾನು ಏನ್ ನಿಮಗೆ ಕೊಡ್ತೀನಿ, ನೀವೇನು ನಿಮಗೆ ತಗೊಂತೀನಿ, ಅದು ಡೆಬಿಟ್ ಟು ಕ್ರೆಡಿಟ್ ಕಾನ್ಸೆಪ್ಟ್. ಓಕೆ. ಸೊ ಇವಾಗ ಏನಾಗುತ್ತೆ ಅಂದರೆ ಅವಾಗಲೇ ನಿಮ್ಗೆ ಹೇಳೋ ಥರ ನಾನು ಖರೀದಿ ಮಾಡಿದೆ, ಪರ್ಚೇಸ್ ಮಾಡಿದೆ, 1 ಲಕ್ಷ ಐಟಮ್ ಪರ್ಚೇಸ್ ಮಾಡಿದೆ. ನಾನು GST ರಿಜಿಸ್ಟ್ರೇಷನ್ ನನ್ನ ಹತ್ರ ಇದೆ. ಆ 1 ಲಕ್ಷ ಐಟಮ್ದು ಪರ್ಚೇಸ್ ಮಾಡಿದಾಗ 1 ಲಕ್ಷ ಐಟಮ್ ನಾನು ಪರ್ಚೇಸ್ ಮಾಡಿದೆ, ನಿಮ್ಗೆ ಆವಾಗಲೇ ಹೇಳಿದೆ ನಾನು. ಸೊ 1 ಲಕ್ಷದ ಮೇಲೆ 5% ಟ್ಯಾಕ್ಸ್ ಅಂತ ಹೇಳಿದ್ರೆ 5,000 ರೂಪಾಯಿ ಬರುತ್ತೆ ಸರ್. ಸೊ ಟೋಟಲ್ ವ್ಯಾಲ್ಯೂ ಆಫ್ ಮೈ ಪರ್ಚೇಸ್ ಇಸ್ 1,05,000 rupees. ಈಗ ನಾನು ಖರೀದಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ನಾನು ಸೇಲ್ ಮಾಡ್ತೀನಿ ಇನ್ನೊಬ್ಬರಿಗೆ. ಸರ್, ನ್ಯಾಚುರಲಿ ಯಾರೇ ಬಿಸ್ನೆಸ್ ಮಾಡಿದವರು, ಯಾರೇ ಬಿಸ್ನೆಸ್ ಮಾಡ್ತಿರೋರು ಒಂದು ಪ್ರಾಫಿಟ್ ಇಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ, ವ್ಯಾಲ್ಯೂ ಅಡಿಷನ್ ಇಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ. ನಾನೇನು ಮಾಡ್ತೀನಿ, 1 ಲಕ್ಷ ಖರೀದಿ ಮಾಡೋದನ್ನ 1,20,000 ರೂಪಾಯಿಗೆ ಮಾರ್ತೀನಿ. 5% ಆಫ್ ದಟ್ ಈಸ್ 6,000 rupees. ಸೊ ನನ್ನ ಔಟ್ಪುಟ್ ಟ್ಯಾಕ್ಸು 6,000 rupees. ನಾನು ಖರೀದಿ ಮಾಡಿದಾಗ ಇನ್ಪುಟ್ ಟ್ಯಾಕ್ಸು 5,000 ರೂಪಾಯಿ. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, ಇನ್ಪುಟ್ ಟ್ಯಾಕ್ಸ್ 5,000, ಔಟ್ಪುಟ್ ಟ್ಯಾಕ್ಸ್ 6,000. ಸೊ ನಿಮಗೆ 6,000 ಮೈನಸ್ 5,000 ನೆಟ್ ಟು ಫೈನಲಿ ಯು ಆರ್ ಪೇಯಿಂಗ್ ಓನ್ಲಿ 1,000 rupees ಟು ದಿ ಗವರ್ನಮೆಂಟ್. ಓಕೆ. ಸೊ ನಿಮ್ಗೆ ಅವಾಗ ಅಡ್ವಾಂಟೇಜ್ ಏನು, 6,000 ರೂಪಾಯಿ ನೀವು ಕಲೆಕ್ಟ್ ಮಾಡಿದ್ದೀರಾ ಕಸ್ಟಮರ್ ಇಂದ. ಬಿಕಾಸ್ ಆಫ್ ದಿಸ್ ಇನ್ಪುಟ್ ಟ್ಯಾಕ್ಸ್ ಯು ಟೇಕ್ ದಿ ಬೆನಿಫಿಟ್ ಆಫ್ ITC ಅಂಡ್ ಪೇ 1,000 ಟು ದಿ ಗವರ್ನಮೆಂಟ್. ಸೊ ನಿಮ್ಗೆ ಎಷ್ಟು ಬೆನಿಫಿಟ್ ಆಯಿತು, ನೀವು ಪರ್ಚೇಸ್ ಮಾಡಿದಾಗ ನೀವು ಟ್ಯಾಕ್ಸ್ ಆಲ್ರೆಡಿ ಪೇ ಮಾಡಿದ್ದೀರಾ, ಗೌರ್ಮೆಂಟ್ ಹಸ್ ಸೆಟ್ ಯು ಪ್ಲೀಸ್ ಟೇಕ್ ದಿ ಬೆನಿಫಿಟ್. ಇದು ಯಾವಾಗ ಬರುತ್ತೆ, GST ರಿಜಿಸ್ಟ್ರೇಷನ್ ತಗೊಂಡಿದ್ರೆ ಮಾತ್ರ. ಈ ಕಾಂಪೋಸಿಟ್ ಸ್ಕೀಮ್ಗೆ ಹೋದ್ರೆ ಇದು ಬರೋದಿಲ್ಲ. ವಿತೌಟ್ ITC ಯು ಪೇ ಫುಲ್ ಟ್ಯಾಕ್ಸ್. ಫುಲ್ 5,000 ರೂಪಾಯಿ ಹೊರಟೋಗುತ್ತೆ ನನಗೆ, 6,000 ರೂಪಾಯಿ ಕಟ್ತೀರಾ. ವಿತ್ ITC ಯು ಪೇ ಓನ್ಲಿ ಆನ್ ದಿ ಮಾರ್ಜಿನ್. Difference on the margin, on the value addition you pay tax on that. So ultimately you pay 1,000 rupees as tax. Okay. Correct, sir? ಈಗ ನೀವು ITC registration ತಗೊಂಡಿಲ್ಲ. If a shopkeeper is not registered under ITC, he cannot claim the input tax of 5,000 rupees. Okay. Correct? GST becomes part of your cost. 5,000 ತಗೊಂಡಿಲ್ಲ, ನೀವು 6,000 ಕೊಡ್ತೀರಾ ಗೌರ್ಮೆಂಟ್ಗೆ, ನಿಮ್ಮ ಬೆನಿಫಿಟ್ ಹೋಯ್ತು. ಸೊ ಅಲ್ಟಿಮೇಟ್ಲಿ ದ ಔಟ್ಫ್ಲೋ ಇಸ್ ಮೋರ್ ಫಾರ್ ಯು. ಕರೆಕ್ಟ್. ಸೊ ಬಿಕಾಸ್ ವೈ ಯು ನಾಟ್ ಟೇಕನ್ GST. ನ್ಯೂ ಸಿಚುವೇಶನ್ ಹೆಂಗೆ ಅಂತ ಹೇಳಿದ್ರೆ, ಪರ್ಚೇಸ್ ಕಾಸ್ಟ್ ಇಸ್ 1,05,000, ಸೇಲ್ ಇಸ್ 1.5, 1.2. ಸಿ ಪರ್ಚೇಸ್ ಕಾಸ್ಟ್ ಇನ್ಕ್ಲೂಡಿಂಗ್ GST ಇಸ್ 1,05,000. ಯುವರ್ ಸೇಲ್ ಇಸ್ 1,20,000. ವಿತೌಟ್ ಇದು ನೋಟ್ GST ಚಾರ್ಜ್. ಇವಾಗ ನೀವೇನು ಮಾಡಿದ್ರಿ, ರಿಜಿಸ್ಟ್ರೇಷನ್ ಇಲ್ಲ ಸರ್, 1.2 lakhs ಕಟ್ ಅಷ್ಟೇ. ನಿಮ್ಗೇನಾಗತ್ತೆ ಅವಾಗ, ಪ್ರಾಫಿಟ್ ಬಿಕಮ್ಸ್ ಎನ್ ಎಕ್ಸ್ಪೆನ್ಸ್. ಸೊ ನಿಮಗೆ ಲಾಸ್ ಆಗತ್ತೆ ಅವಾಗ. ನಮ್ಮ ಪ್ರಾಫಿಟ್ ಮಾರ್ಜಿನಲ್ ಕಮ್ಮಿ ಆಗೋಗುತ್ತೆ. 5,000 ರೂಪಾಯಿ ನನಗೆ ಅಲ್ಲೇ ಲಾಸ್ ಆಗೋಗುತ್ತೆ. ಹೌದು. 20,000 ರೂಪಾಯಿ ಬರೋ ಪ್ರಾಫಿಟ್ ಅಲ್ಲಿ ನಾನು 6,000 ಟ್ಯಾಕ್ಸ್ ಕಟ್ಟಿದ್ರೆ 14 ಉಳಿತು ನನಗೆ. ಅದೇ 1,000 ಟ್ಯಾಕ್ಸ್ ಕಟ್ಟಿದ್ರೆ 19 ಉಳಿತು. ಸೊ ಇಟ್ಸ್ ಅ ಬೆನಿಫಿಟ್ ಫಾರ್ ಯು. ಸೊ GST ರಿಜಿಸ್ಟ್ರೇಷನ್ ತಗೊಂಡು ಇನ್ಪುಟ್ ಟ್ಯಾಕ್ಸ್ ತಗೊಂಡ್ರೆ ಅಲ್ಟಿಮೇಟ್ಲಿ ಯು ಸೇವ್ ಆನ್ ಯುವರ್ ಕಾಸ್ಟ್. ಓಕೆ. ದಟ್ ಈಸ್ ದಿ ಅಲ್ಟಿಮೇಟ್ ಥಿಂಗ್. ಇಂಪ್ಯಾಕ್ಟ್ ಏನು, ಸಿನಾರಿಯೋ ಏನಂತ ಹೇಳಿದ್ರೆ, ವಿತ್ GST ಅಂಡ್ ITC ಹೈಯರ್ ಮಾರ್ಜಿನ್ ಬರುತ್ತೆ. ಸಿಂಪಲ್. ಕರೆಕ್ಟ್. ವಿತೌಟ್ GST ನನಗೆ ಅದನ್ನ ಅಡ್ಜಸ್ಟ್ ಮಾಡುತ್ತೆ. ಸರ್ 5,000 ಸೇವ್ ಮಾಡ್ತಿದ್ದೀರಾ ನೀವು. ವಿತೌಟ್ GST ಇಲ್ಲಿ ಲೋ ಮಾರ್ಜಿನ್ ಬರುತ್ತೆ. ಸೊ ಇಂಪಾರ್ಟೆಂಟ್ ಕಂಡೀಷನ್ ಫಾರ್ ITC ಏನೇನು ಸರ್, ನಿಮಗೆ ಇನ್ವಾಯ್ಸ್ ಇರಲೇಬೇಕು. ತಾನು B2B, ನೀವು B2B, ನನ್ನಿಂದ ನೀವು ಖರೀದಿ ಮಾಡ್ತೀರಾ. ನೀವು ಇನ್ಪುಟ್ ಟ್ಯಾಕ್ಸ್ ತಗೊಳ್ಬೇಕು ಅಂದಾಗ ವಾಟ್ ಆರ್ ದಿ ಕಂಡೀಷನ್ಸ್ ಫಾರ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. You just cannot take the input tax just like that.
ಐ ಶುಡ್ ಹ್ಯಾವ್ ಎ ಟ್ಯಾಕ್ಸ್ ಇನ್ವಾಯ್ಸ್. ನಾನು ರಿಟರ್ನ್ಸ್ ಫೈಲ್ ಮಾಡಿರಬೇಕು. GSTR1 ಅಂತ ಹೇಳ್ತೀನಿ ನಾನು, ಅದು ರಿಟರ್ನ್ಸ್ ಫೈಲ್ ಮಾಡಿರಬೇಕು. ಓಕೆ. ಗೂಡ್ಸ್ ಮಸ್ಟ್ ಬಿ ಯೂಸ್ಡ್ ಫಾರ್ ಬಿಸ್ನೆಸ್. ನಾನು ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಎಲೆಕ್ಟ್ರಾನಿಕ್ ಗೂಡ್ಸ್ನೇ ಖರೀದಿ ಮಾಡಿ ಎಲೆಕ್ಟ್ರಾನಿಕ್ ಗೂಡ್ಸ್ನೇ ಮಾರಬೇಕು. ನಾನು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಖರೀದಿ ಮಾಡಿಬಿಟ್ಟು ನನ್ನ ಮನೆಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದು ನೀವು ಇನ್ಪುಟ್ ತೊಗೊಳಕ್ಕಾಗಲ್ಲ. ಇಫ್ ಯು ಆರ್ ನಾಟ್ ಸೆಲ್ಲಿಂಗ್ ದ್ಯಾಟ್, ಇಫ್ ಯು ನೀವು ಮನೆಗೆ ಯಾರಿಗೂ ಪರ್ಚೇಸ್ ಮಾಡಿದ್ರಿ, ನೀವು TV ಪರ್ಚೇಸ್ ಮಾಡಿದ್ರಿ ಯಾರ ಹತ್ರನೂ ಹೋಗ್ಬಿಟ್ಟು, ನೀವು ಮನೆಗೆ ತೊಗೊಂಡ್ರಿ, ಇನ್ಪುಟ್ ತೊಗೊಳಕ್ಕಾಗತ್ತಾ? ಆಗಲ್ಲ. ಇಟ್ ಹ್ಯಾಸ್ ಟು ಬಿ B2B ಓನ್ಲಿ. ಅಬ್ಸಲ್ಯೂಟ್ಲಿ. ಬಿಸಿನೆಸ್ ಟ್ರಾನ್ಸಾಕ್ಷನ್ ಆಗಿರಬೇಕು. ಫರ್ದರೆನ್ಸ್ ಆಫ್ ಬಿಸ್ನೆಸ್. ನಿಮ್ಮ ಬಿಸ್ನೆಸ್ ಯೂಸ್ ಆಗಿದೆ. ಇವಾಗ ನೀವು ಒಂದು ಫಾರ್ ಎಕ್ಸಾಂಪಲ್ ಗೂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ನಾನು ಚಾರ್ಟರ್ಡ್ ಅಕೌಂಟ್ ಸರ್ವಿಸ್ ನೀವು ತೊಗೊಂಡ್ರಿ, ಸರ್ವಿಸ್ಗೂ GST ಬರುತ್ತೆ. ಬೇಸ್ಡ್ ಆನ್ SAC ಕೋಡ್ 18% ಚಾರ್ಜ್ ಮಾಡ್ತೀನಿ. ಸೊ ನೀವು ಏನಕ್ಕೆ ನಾವು ಸರ್ವಿಸಸ್ ತೊಗೊಂಡ್ರಿ? ಕನ್ಸಲ್ಟೆನ್ಸಿ ಇರ್ಬೋದು, ಟ್ಯಾಕ್ಸ್ ಪ್ಲಾನಿಂಗ್ ಇರ್ಬೋದು, ಫೈಲಿಂಗ್ ಇರ್ಬೋದು, ಅದು ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್ ಐ ಹ್ಯಾವ್ ಟೇಕನ್ ದಿ ಬೆನಿಫಿಟ್ ಆಫ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಆಮೇಲೆ ನೀವು ಬಿಲ್ಡಿಂಗ್ ರೆಂಟಿಗೆ ತೊಗೊಂಡಿರ್ಬೋದು, ಬಿಸ್ನೆಸ್ ಆ ಬಿಲ್ಡಿಂಗಲ್ಲಿ ರೆಂಟ್ ಮಾಡ್ತಾರೆ, ನಿಮ್ಮ ಗೋಡೌನ್ ಇರ್ಬೋದು, ಶೋರೂಮ್ ಇರ್ಬೋದು. ಸೊ ಅದಕ್ಕೆ ರೆಂಟ್ ಕಟ್ತಾ ಇದ್ದೀರಾ ಅಂದಾಗ ದಿ ಎಂಟೈರ್ ಇನ್ಪುಟ್ ಟ್ಯಾಕ್ಸ್ ಈಸ್ ಫಾರ್ ದ ಬಿಸ್ನೆಸ್, ಫರ್ದರೆನ್ಸ್ ಆಫ್ ಬಿಸ್ನೆಸ್. ಆವಾಗ ನಾವು ಅದು ಇನ್ಪುಟ್ ಟ್ಯಾಕ್ಸ್ ತೊಗೋಬೋದು. ಅದು ಬ್ಲಾಕ್ ಕ್ರೆಡಿಟ್ ಅಂತ ಬೇರೆ ಬರುತ್ತೆ, ಅದು ನಾವು ಬೇರೆ ಮಾತಾಡ್ತೀನಿ ಆಮೇಲೆ. ಯಾವಾಗ ನೀವು ಅದನ್ನು ತೊಗೊಳಕ್ಕಾಗಲ್ಲ ಅಂತ ಒಂದು ಸಮ್ ಆಫ್ ದಿ ಪಾಯಿಂಟ್ಸ್ ಇದೆ. ಇದೆಲ್ಲ ಬೈ ಡಿಫಾಲ್ಟ್ ನೀವು ತೊಗೊಂಡಾಗ ಯು ಕ್ಯಾನ್ ಟೇಕ್ ದಿ ಬೆನಿಫಿಟ್ ಆಫ್ ITC. ನೀವು ರಿಟರ್ನ್ಸ್ನ ಪರ್ಫೆಕ್ಟಾಗಿ ಫೈಲ್ ಮಾಡ್ತಾ ಹೋಗ್ಬೇಕು ಸರ್. ಎವ್ರಿ ಮಂತ್ ಫೈಲ್ ಮಾಡಬೇಕು. GSTR1 ಆಗಲಿ 3B ಆಗಲಿ, ನಾವು ಡ್ಯೂ ಡೇಟ್ಸ್ಗೆ ಆಮೇಲೆ ಬರ್ತೀನಿ. ಬಟ್ ದಿ ಬೆನಿಫಿಟ್ ಕಂಡೀಷನ್ ಆಫ್ ITC ಏನು ಅಂತ ಹೇಳಿದ್ರೆ ಎವ್ರಿ ಮಂತ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇರಬೇಕು. ನಾವು ಫೈಲ್ ಮಾಡಬೇಕು, ನಮಗೆ ಬಿಲ್ ಮಾಡಿರೋನು ಕರೆಕ್ಟಾಗಿ. ಅದಕ್ಕೆ ಮ್ಯಾಚಿಂಗ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಸರ್. ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಅದು ಮುಂದಕ್ಕೆ ಬರ್ತೀನಿ, ಯಾವಾಗ ಅದು ಯಾವ ಸಿಚುವೇಶನ್ ಬರುತ್ತೆ ಅಂತ. ಇವಾಗ ನಾವು ಸದ್ಯಕ್ಕೆ ವಿಲ್ ರಿಸ್ಟ್ರೈನ್ ಅವರ್ ಸೆಲ್ಫ್ ಟು ದಿ ವೆನ್ ಯು ಕ್ಯಾನ್ ಟೇಕ್ ITC. ಸೊ ಒಂದು ಫೈಲ್ ಮಾಡಿರ್ಬೇಕು ನಾವು ಮಂತ್ಲಿ. GST ಇನ್ವಾಯ್ಸ್ ಇರ್ಬೇಕು ಸರ್. ನೆಕ್ಸ್ಟ್ ನೀವು ರಿಟರ್ನ್ಸ್ ಫೈಲ್ ಮಾಡಿರಬೇಕು. ಗೂಡ್ಸ್ ಮಸ್ಟ್ ಬಿ ಯೂಸ್ ಫಾರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್, ದೆನ್ ರಿಟರ್ನ್ಸ್ ಮಸ್ಟ್ ಬಿ ಫೈಲ್ಡ್ ಪ್ರಾಪರ್ಲಿ. ಇನ್ 4 ಪಾಯಿಂಟ್ ಸಾಕು, ನೀವು ಪ್ರೂವ್ ಮಾಡ್ಕೊಬೇಕು ITC ತಗೊಳ್ಳಿ ಅಂತ. ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಶಾಪ್ಕೀಪರ್ಸು, ದೇ ವಿಲ್ ಬೈ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್ಸ್. ಯು ಕ್ಯಾನ್ ಟೇಕ್ ದಿ ಇನ್ಪುಟ್ ಟ್ಯಾಕ್ಸ್ ಇನ್ ದಟ್ ಕೇಸ್. ಸರ್, ನಮಗೆ ಯಾರೋ ರೋಡಲ್ಲಿ ಹೋಗ್ತಾನೆ ಬಂದ, ಅವನೇನೋ ಕ್ಯಾಶ್ ಕೊಟ್ವಿ ತೊಗೊಂಡ್ಬಿಟ್ವಿ, ಹೋಯ್ತು ನಿಮ್ಗೆ ಇನ್ಪುಟ್ ಟ್ಯಾಕ್ಸು. ಅದೇ ಬಿಲ್ ಕೊಟ್ಬಿಟ್ಟು ತೊಗೊಳಯ್ಯ, ನಿನಗೂ ಇನ್ಪುಟ್ ಟ್ಯಾಕ್ಸ್ ಬರೋಲ್ವೇನಪ್ಪ? ಸಿಂಪಲ್ ಅಲ್ಲ ಸರ್. ಇಟ್ಸ್ ಅ ವಿಶಿಯಸ್ ಸರ್ಕಲ್ ವೇರ್ ಯು ಪೇ ಟ್ಯಾಕ್ಸ್, ಟೇಕ್ ದಿ ಬೆನಿಫಿಟ್, ಕಮ್ ಬ್ಯಾಕ್ ಟು ಡಿಪಾರ್ಟ್ಮೆಂಟ್ ಅಂಡ್ ಪೇ ಟ್ಯಾಕ್ಸ್. ನಾನು ಯಾವ ಥರ ಯೋಚನೆ ಮಾಡ್ತೀನಿ ಅಂದರೆ, ನನಗೂ ರಿಜಿಸ್ಟ್ರೇಷನ್ ಬೇಡ, ಅವನಿಗೂ ರಿಜಿಸ್ಟ್ರೇಷನ್ ಬೇಡ, ಅವನು ದುಡ್ಡು ಕಟ್ಟಲ್ಲ, ನಾನು ದುಡ್ಡು ಕಟ್ಟಲ್ಲ. ಆದರೆ ನೀವು ಗೌರ್ಮೆಂಟ್ ಬಿಡಲ್ಲ 40 ಲಕ್ಷ ಮೇಲೆ. ಸರ್, ಅದೇನಾಗುತ್ತೆ ಗೊತ್ತಾ, ಎಷ್ಟು ದಿನ ಮಾಡೋಕ್ಕಾಗತ್ತೆ ಸರ್? ನೀವು ದೊಡ್ಡದಾಗಬೇಕು ಬಿಸ್ನೆಸ್ ಅಂದರೆ ನಾನು ನಿಮಗೆ ಇಷ್ಟರಲ್ಲೇ ಸೀಮಿತವಾಗಿರ್ತೀನಿ, ಇಷ್ಟೇ ನನಗೆ ಸಾಕು, ಇಷ್ಟೇ ಬಿಸ್ನೆಸ್ ಮಾಡ್ತೀನಿ, ಎಲ್ಲ ನಾನು ಅಕೌಂಟ್ ಮಾಡೋದು ಬೇಡ, ಹಿಂಗೆ ನಡ್ಕೊಂಡು ಹೋಗ್ಲಿ ಅಂದರೆ ಸರ್ ಆ ಕಾಲ ಎಲ್ಲ ಹೋಯ್ತು ಸರ್. ಇವಾಗ ಎಲ್ಲರಿಗೂ ಬೆಳಿಬೇಕು ಅನ್ನೋದು ಸರ್ ನನಗೂ ಆಸೆ ಇದೆ ಸರ್. ನಾಳೆ ದಿನ ದೊಡ್ಡ ಮನುಷ್ಯ ಆಗಬೇಕು, ಚೆನ್ನಾಗಿ ಬರಬೇಕು ಅಂದರೆ ನಾಳೆ ದಿನ ಎಲ್ಲರೂ ಹೋದಾಗ ಕೇಳ್ತಾರೆ, ಏನಪ್ಪ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ಯಾ, GST ರಿಟರ್ನ್ಸ್ ಫೈಲ್ ಮಾಡಿದ್ಯಾ ಅಂದರೆ ಕಾನ್ಫಿಡೆಂಟಾಗಿ ಹೇಳ್ಕೊಂತೀವಿ ಸರ್ ಆಗಿದೆ ಸರ್ ಅಂತ. ಕರೆಕ್ಟ್. ವೇರ್ ದ ಕ್ರೆಡಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಬಿಕಾಸ್ ಇವಾಗ ಈ ಬ್ಯಾಂಕ್ ಹೋಗ್ಬೋದು, ಅದು ಬೇರೆ ಬರ್ತೀನಿ, ಬ್ಯಾಂಕ್ ಹೋಗ್ಬೇಕಾಗತ್ತೆ, ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕಾಗತ್ತೆ, ಇನ್ನೇನೋ ಒಂದು ಬಂದಾಗ ದೀಸ್ ರಿಟರ್ನ್ಸ್ ಆರ್ ಗೋಯಿಂಗ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಕ್ರೆಡಿಬಿಲಿಟಿ. ಸೊ ಫೈನಲಿ ಏನಾಗುತ್ತೆ ನಮಗೆ, GST ಇಸ್ ಎ ಕ್ರೆಡಿಟ್ ಚೈನ್ ಥರ ಸರ್. ಅದು ಹೌದು, ವಿಷಯ ಸರ್ಕಲ್ ಅದು ನಿಮಗೆ ಆ ಚೈನ್ ಥರ. ನಾನು ನಿಮ್ಗೆ ಸೇಲ್ ಮಾಡ್ತೀನಿ, ನೀವು ಇನ್ಪುಟ್ ತೊಗೋತೀರಾ, ನೀವು ಇನ್ನೊಬ್ರಿಗೆ ಸೇಲ್ ಮಾಡ್ತೀರಾ, ಅವ್ನು ಎಂಡ್ ಕಸ್ಟಮರ್ ಆಗಿರೋ ಈಗ ತೊಗೊಳೋದಿಲ್ಲ, ಅವ್ನು B2B ಆಗಿರೋ ಇನ್ಪುಟ್ ತೊಗೊತಾನೆ. ಸೊ ದಿಸ್ ಇಸ್ ಅ ವಿಷಿಯಸ್ ಸರ್ಕಲ್ ವೇರ್ ದಿಸ್ ಗೇಮ್ ಇಸ್ ಬೀಂಗ್ ಪ್ಲೇಡ್. ಸೊ ಎವ್ರಿಥಿಂಗ್ ಇಸ್ ಎ ಸಿಚುವೇಶನ್ ವೇರ್ ಇನ್ವಾಯ್ಸ್ ಆಗಲೇಬೇಕು, ಅಕೌಂಟಿಂಗ್ ಆಗಲೇಬೇಕು, ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಲೇಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಪ್ಲೇ ಎ ಹ್ಯೂಜ್ ರೋಲ್ in your determining your credibility of a person or a businessman. ಸರ್, ಈಗ GST ಬಗ್ಗೆ ತಾವು ಹೇಳಿದ್ರಿ, ಇದ್ರದ್ದು ತುಂಬ ಅಡ್ವಾಂಟೇಜಸ್ ಇದೆ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡಷ್ಟು ನಿಮಗೆ ಆ ಮಾರ್ಜಿನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತಲೂ ಹೇಳಿದ್ರಿ. ಈಗ ಅದನ್ನು ಬಿಟ್ಟು ಸಪೋಸ್ ನಾನೀಗ ಬಿಸ್ನೆಸ್ ಮಾಡೋನಿಗೆ ಯಾವಾಗಲೂ ಫಂಡ್ಸ್ ಬೇಕು, ನನಗೆ ಲೋನ್ ಬೇಕು,
ಯಾಕಂದ್ರೆ ನಾವೇನ್ ಮಾಡ್ತೀವಿ, ಸಾಮಾನ್ಯ ನಮಗೆ ಯಾವುದು ಈ ಬ್ಯಾಲೆನ್ಸ್ ಶೀಟ್ ಇಲ್ಲ, ಯಾವುದು ಅಕೌಂಟ್ ಇಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಕೊಡಲ್ಲ ದುಡ್ಡು. ನಾವು ಹೋಗ್ಬಿಟ್ಟು ಬರೀ ಬಡ್ಡಿ ಇಂಟ್ರೆಸ್ಟ್ಗೆ ದುಡ್ಡು ತಗೋತೀನಿ, 2% ತಿಂಗಳಿಗೆ, 3%, 5% ತಗೊಂಡು ಅದನ್ನ ನಾನು ದುಡಿಬೇಕು ಈ ಬಿಸ್ನೆಸ್ ಅಲ್ಲಿ. ಆಮೇಲೆ ಅಲ್ಲಿ ಬೇರೆ ಬೇರೆ ತರದ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಈ GST ಫೈಲ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡೋದ್ರಿಂದ ಈ ಲೋನ್ ಸಿಗುತ್ತಾ ಬ್ಯಾಂಕ್ ಅಲ್ಲಿ? ಸರ್ ಖಂಡಿತ ಸರ್. ಯಾವುದೇ ವಿಷಯ GST ರಿಟರ್ನ್ಸ್ ಮಾಡಿದಾಗ ನಿಮಗೆ ಆಕ್ಚುಯಲ್ ಟರ್ನ್ ಓವರ್ ಗೊತ್ತಾಗುತ್ತೆ, ರಿಯಲ್ ಡೇಟಾ ಗೊತ್ತಾಗುತ್ತೆ. ಸರ್ ಎಸ್ಟಿಮೇಟ್ ಮೇಲೆ ಯಾರು ಕೆಲಸ ಮಾಡೋಕ್ಕಾಗಲ್ಲ ಸರ್. ಹಿಂಗೆ ಮಾಡ್ಬಿಡ್ತೀನಿ, ಹಂಗೆ ಆಗೋಗ್ಬಿಡುತ್ತೆ. ಯು ಕೆನ್ ನಾಟ್ ವರ್ಕ್ ಆನ್ ಹೈಂಡ್ ಸೈಡ್. ಯು ಶುಡ್, ಎನಿ ಡಿಪಾರ್ಟ್ಮೆಂಟ್, ಎನಿ ಇನ್ಸ್ಟಿಟ್ಯೂಷನ್, ಎನಿ ಫೈನಾನ್ಸ್ ಕಂಪನಿ ವಿಲ್ ಆಲ್ವೇಸ್ ವಾಂಟ್ ರಿಯಲ್ ಡೇಟಾ. ಆಕ್ಚುಯಲ್ ಡೇಟಾ ಬೇಕು ನನಗೆ. ನನ್ನ ಹತ್ರ ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಸರ್. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಬೇಸ್ ಮಾಡಿ ಲೋನ್ ಕೊಡ್ತಾರೆ ಬ್ಯಾಂಕಲ್ಲಿ. ಹೌದು. ಅದನ್ನ ನೀವು ಟ್ಯಾಕ್ಸಬಿಲಿಟಿ, ವಾಟ್ ಈಸ್ ಯುವರ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಗೊತ್ತಾಗ್ತಾ ಇತ್ತು. ಈ GST ಬಂದ್ಮೇಲೆ ಬ್ಯಾಂಕ್ ಅವರು ಇಟ್ ಈಸ್ ಆಕ್ಟಿಂಗ್ ಆಸ್ ಎ ಪ್ರೂಫ್ ವೇರ್ ದೇ ಆರ್ ಆಸ್ಕಿಂಗ್ GSTR 1 and 3B ಡೇಟಾ ವೇರ್ ದೇ ಕ್ಯಾನ್ ಕೊಲೇಟ್ ದಿ ಇನ್ಫಾರ್ಮೇಶನ್. ಸೊ ಅದರ್ ಬೇಸಿಸ್ ಮೇಲೆ ಅವರು ಲೋನ್ ಕೊಡಬಹುದು. ಕರೆಕ್ಟ್. ಲೋನ್ ಬೇಸ್ಡ್ ಆನ್ ಗೆಸ್ ಅಂಡ್ ಲಿಮಿಟೆಡ್ ಡೇಟಾ. ನಾನ್ GST. ಕಿರಾಣಾ ಆದರೆ ಕಿರಾಣಾ ಮರ್ಚೇಸ್ ಬ್ಯಾಂಕ್ ಹೋಗ್ತೀರಾ ಅನ್ಕೊಳ್ಳಿ, ಅವ್ನು ಲೋನ್ ಕೇಳಿದಾಗ ಅವ್ನು ಹೇಳ್ತಾರೆ ಸರ್ GST ರಿಜಿಸ್ಟ್ರೇಷನ್ ಇಲ್ಲ ಅಂತ. ಏನು ಸರ್ ಈಗ ನಮ್ಗೆ ಎಷ್ಟು ಮಾಡಿದ್ವಿ ಸರ್? ಅಂದಾಜು ಒಂದು 10 ಕೋಟಿ ಆಯ್ತು ಸರ್. ಇದು ಹೇಳೋಕ್ಕಾಗತ್ತಾ? 10 ಕೋಟಿ ಆಗಿದೆಯಪ್ಪ, ನಂಗೆ ನೀವು ಪ್ರೂಫ್ ಕೊಡು ಅಂತಾರೆ ಯಾರು. ಹೌದು. ಸೊ ಆ ಸಿಚುವೇಶನಲ್ಲಿ ಟರ್ನ್ ಓವರ್ 40 lakhs ಆಗಿದೆಯಾ ಇಲ್ವಾ, ನಿಮಗೆ ಮೋರ್ ದಿ ಟರ್ನ್ ಓವರ್, ಮೋರ್ ದಿ ರಿಯಲ್ ಡೇಟಾ, ಹೈಯರ್ ದಿ ಎಲಿಜಿಬಿಲಿಟಿ ಆಫ್ ಲೋನ್ಸ್. ಓಕೆ, ಸಿಂಪಲ್ ಅಲ್ವಾ? ಇದು ಇಟ್ಸ್ ಟ್ರಾನ್ಸಾಕ್ಷನ್ ಜಾಸ್ತಿ ಇದ್ದಾಗ ಬ್ಯಾಂಕಿಗೂ ಗೊತ್ತು, ಇನ್ನೂ ದೊಡ್ಡದು ಮಾಡಿದ್ರೆ ಇವನಿಗೆ ಅದನ್ನು ಉಪಯೋಗಿಸ್ತಾನೆ, ನನಗೂ ಟೈಮಿಗೆ ಸರಿಯಾಗಿ ಇಂಟ್ರೆಸ್ಟ್ ಬರುತ್ತೆ. ಯಾಕಂದ್ರೆ ಎಲ್ಲಾ ಬ್ಯಾಂಕ್ ಅವರು ಹಿಂದೆ ಬಿದ್ದು ಲೋನ್ ಕೊಡ್ತಾರೆ ಇವಾಗ. ಕರೆಕ್ಟ್. ಅಂದ್ರೆ ಅವ್ರಿಗೆ ಲೋನ್ ಟಾರ್ಗೆಟ್ಸ್ಗಳೇ ಇದೆ. ಸರ್ ಈ ಮುದ್ರಾ ಲೋನ್ ಅಂತ ಮೋದಿ ಗವರ್ಮೆಂಟ್ ಮಾಡಲ್ಲ ಸರ್. ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಿದ್ದಾರೆ, ಒಳ್ಳೇದಾಗ್ತಾ ಇದೆ, ಎಲ್ಲರಿಗೂ ಯೂಸ್ ಆಗಿದೆ, ಎಸ್ಪೆಷಲಿ ಫಾರ್ ಬಿಸ್ನೆಸ್ ಎಂಟರ್ಪ್ರಿನರ್ಸ್. ಯಾವಾಗ ನಿಮಗೆ ಬ್ಯಾಂಕ್ಗೆ ಹೋಗಿ ನೀವು ಹಿಂಗೆ ನನಗೆ ಲೋನ್ ಎಲ್ಲ ನಿಮ್ಮ ದುಡ್ಡೇ ಯೂಸ್ ಮಾಡೋಕ್ಕಾಗಲ್ಲ ಸರ್. Nobody is going to use their own money. Everybody will go to bank finance. When you want to go for an expansion mode, naturally you want some outsource funds. It may be in the form of equity, it may be in the form of loans. Equity andrunu ashte, a person investing in the company, he will see your turnover, he will see your profitability. ಅವಾಗ ಏನಾಗುತ್ತೆ, ನ್ಯಾಚುರಲಿ GST ಡೇಟಾ ಕೇಳ್ತಾರೆ. ಎನಿ ಇನ್ವೆಸ್ಟರ್ ಹೂ ವಾಂಟ್ಸ್ ಟು ಡೂ ಎ ಡ್ಯೂ diligence ಆಫ್ ಎ ಕಂಪನಿ or a firm or an entity, naturally this data will be called for as a verification. When I do my DD, ನ್ಯಾಚುರಲಿ ನಾನು ಕೇಳ್ತೀನಿ, ಸರ್ ನಿಮ್ಮ ಟರ್ನ್ ಓವರ್ ಎಷ್ಟಿದೆ, GST ರಿಟರ್ನ್ಸ್ ಕೊಡಿ, 3B ಕೊಡಿ. ಸೊ ನನಗೆ ಎಸ್ಟಿಮೇಟ್ ಮಾಡೋಕೆ ಈಸಿ ಆಗುತ್ತೆ. ರಿಯಲ್ ಟೈಮ್ ಡೇಟಾ ಕೊಡ್ತೀನಿ ನಾನು. ನಿಮಗೆ ರಿಟರ್ನ್ಸ್ ಕೊಟ್ಟಾಗ ಲೋನ್ ಫಾಸ್ಟಾಗಿ ಸ್ಯಾಂಕ್ಷನ್ ಆಗುತ್ತೆ. ಚೆನ್ನಾಗಿ ಫೈನಾನ್ಷಿಯಲ್ಸ್ ಇದ್ರೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕರೆಕ್ಟ್ ಆಗಿ ಹೇಳಿದ್ರಿ, ಹೈಯರ್ ಲೋನ್ ಅಮೌಂಟ್ ಸಿಗುತ್ತೆ ಅಂಡ್ ಯು ಕ್ಯಾನ್ ಬಾರ್ಗೈನ್ ದ ಇಂಟ್ರೆಸ್ಟ್ ಅಮೌಂಟ್. ಸರ್ ನ್ಯಾಚುರಲಿ ಅಲ್ವಾ ಸರ್? ಈ ಬ್ಯಾಂಕ್ ಅವ್ರು 8% ಅಂತಾನೆ ಸರ್, ನನ್ನ ಟರ್ನ್ ಓವರ್ ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿ, ಅವ್ರಿಗೂ ಕಸ್ಟಮರ್ ಬಿಡಕ್ಕೆ ಇಷ್ಟ ಇಲ್ಲ. ಅಲ್ಟಿಮೇಟ್ ಎಂಡ್ ಆಫ್ ದಿ ಡೇ ಎವ್ರಿಬಡಿ ಆಸ್ ಡೂಯಿಂಗ್ ಬಿಸ್ನೆಸ್. ಅವ್ರ ಹತ್ರ ಬ್ಯಾಂಕ್ ಇರ್ಬೋದು, ಅವ್ರಿಗೂ ಬಿಸ್ನೆಸ್ ಆಗುತ್ತೆ. ನಾವು ನಮ್ಮಂತವ್ರು ಲೋನ್ ಕೊಟ್ಟರೆ ತಾನೇ ಬಿಸ್ನೆಸ್ ಕೊಡ್ತಾರೆ. ಮುದ್ರಾ ಲೋನ್ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು, ಗವರ್ಮೆಂಟ್ ಹಸ್ ಗಿವನ್ ದಟ್ ಆಪ್ಷನ್. ಸೊ ಯು ಯೂಸ್ ದಟ್ ಆಪರ್ಚುನಿಟಿ. ಅವಾಗ ಹೆಂಗಾಗತ್ತೆ, ವಿತ್ ಆಲ್ ದಿ ಕಾಂಪ್ಲೈನ್ಸ್, ವಿತ್ ಆಲ್ ದಿ ಡೇಟಾ ದೇ ವಿಲ್ ಅನಲೈಸ್ ಅಂಡ್ ಗಿವ್ ಯು ದ ಲೋನ್ಸ್. ವಾಟ್ ಈಸ್ ಎಲಿಜಿಬಿಲಿಟಿ? ಎಲಿಜಿಬಿಲಿಟಿಗೆ ಈ ಒಂದು ನಿಮ್ಮ ಟ್ರಾನ್ಸಾಕ್ಷನ್, GST ಟ್ರಾನ್ಸಾಕ್ಷನ್ ಯೂಸ್ ಆಗುತ್ತೆ. ಕರೆಕ್ಟ್. ಸೊ ಮಂತ್ಲಿ ಸೇಲ್ಸ್ ಡೇಟಾ, ಹೌ ಡು ಯು ಕ್ಯಾಪ್ಚರ್? GSTR 1 ಇರ್ಬೋದು, 3B ಇರ್ಬೋದು, ಇನ್ಸ್ಟೆಂಟ್ ಅಪ್ರೂವಲ್ ಇರ್ಬೋದು. ಬ್ಯಾಂಕಲ್ಲಿ ದೇರ್ ಆರ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್ ಕಾಲ್ಡ್ ಎಸ್ ಲೆಂಡಿಂಗ್ ಕಾರ್ಟ್ ಅಂತ ಇರುತ್ತೆ, ಫ್ಲೆಕ್ಸಿ ಲೋನ್ಸ್ ಅಂತ ಇರುತ್ತೆ, ಮುದ್ರಾ ಲೋನ್ಸ್ ಅಂತ ಇರುತ್ತೆ. ದೀಸ್ ಆರ್ ಕ್ರೈಟೀರಿಯಾಸ್ ವೇರ್ ದೇ ಗಿವ್ ದ ಲೋನ್ ಬೇಸ್ಡ್ ಆನ್ ಯುವರ್ GST ರಿಟರ್ನ್ಸ್. ಅಬ್ಸಲ್ಯೂಟ್ಲಿ. ಏನು ಗೊತ್ತಾ ಸರ್ ಅಡ್ವಾಂಟೇಜು? GST ರಿಟರ್ನ್ ಮೇಲೆ ಮುದ್ರಾ ಲೋನ್ ಕೊಡ್ತಾರೆ ಅಂದರೆ ನಿಮಗೆ ಕೊಲಾಟ್ರಲ್ ಕೇಳ್ತಾ ಇದ್ದಾನೆ ಅವನು. ಏನಿಲ್ಲ, ಈಗ ನಾವು ಯಾವುದೋ ನಮ್ದು 2 ಎಕರೆ ಜಮೀನು, ನಮ್ಮ ಮನೆ ಎಲ್ಲ ಒತ್ತೆ ಇಟ್ಟು ಲೋನ್ ತಗೊಂಡ್ ಬರ್ತೀವಿ ನಾವು. So many cases there is no, when you give real time data, he is happy. They give you on stock, they give you on debtors. They will not ask you any collateral. ನಿಮಗೆ ಎಕ್ಸ್ಟ್ರಾ ಲೋನು ಜಾಸ್ತಿ ಬೇಕಾಗುತ್ತೆ, ಹೆವಿ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಆಸ್ ಎ ಗ್ಯಾರಂಟಿ ದೇ ವಿಲ್ ಟೇಕ್ ಕೊಲಾಟ್ರಲ್. ಸುಮ್ಮನೆ ಕೊಲಾಟ್ರಲ್ ಯಾರು ಬ್ಯಾಂಕ್ ಕೇಳಲ್ಲ ಅಲ್ವಾ ಸರ್? ಆ ಸಿಚುವೇಶನ್ ನಿಮಗೆ ಕೊಲಾಟ್ರಲ್ ಇಲ್ಲ. ಆಮೇಲೆ ನಿಮಗೆ ಅದೇ ಹೇಳಿದ್ನಲ್ಲ, ಈ FMCG ಇಂಡಸ್ಟ್ರಿ ಆಗಲಿ, ದೊಡ್ಡ ದೊಡ್ಡ ಟ್ರೇಡಿಂಗ್ ಕಂಪ್ನಿಗಳಲ್ಲಿ
ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹೌದು. ವೇರ್ ಬೇಸ್ಡ್ ಆನ್ ಯುವರ್ ಇನ್ವೆಂಟ್ರಿ ದೇ ಗಿವ್ ಲೋನ್ಸ್. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈ FMCG ಇಂಡಸ್ಟ್ರಿ ತೊಗೊತೀನಿ, ಯಾಕಂದರೆ ನಮ್ಗೆ ತುಂಬ ಕ್ಲೈಂಟ್ಸ್ ಇದ್ದಾರೆ. ಆವಾಗ ಫೆಸ್ಟಿವ್ ಸೀಸನಲ್ಲಿ ಜಾಸ್ತಿ ಸೇಲ್ ಆಗುತ್ತೆ. They have to use more, they have to buy more stocks. The industry, it works how the industry works on more, the more you purchase, the better price you get. ಹೌದು. So ಆವಾಗ ಏನಾಗುತ್ತೆ, ಸ್ಕೇಲ್ ಅಂತೀವಿ, ಎಕಾನಮಿ ಆಫ್ ಸ್ಕೇಲ್. ಕರೆಕ್ಟ್. So more you purchase, the more the benefit you get, more in terms of discount, more in terms of schemes where you pass it on to the customer. During festive seasons, you want to have a temporary OD facility extra. ಆವಾಗ ನೀವು ಹೆಂಗೆ ಪ್ರೂವ್ ಮಾಡ್ತೀರಾ? Based on returns, you're able to prove that. Or data is ಸ್ವಲ್ಪ ಬಿಸ್ನೆಸ್ ಇಷ್ಟು ಆಗ್ತಾ ಇದೆ, ಆಗಿದೆ, ಸೊ ಹಿಂಗಾಗತ್ತೆ, ಪರ್ಚೇಸಸ್ ಮಾಡಿಬಿಟ್ಟಿದ್ದೀನಿ ಸರ್, ನನಗೆ ಲಿಕ್ವಿಡಿಟಿ ಬೇಕು, ಪರ್ಚೇಸ್ 30 days ಕೊಟ್ಟರೆ ಡಿಸ್ಕೌಂಟ್ ಜಾಸ್ತಿ ಕೊಡ್ತಾನೆ. ಕರೆಕ್ಟ್. ಸೊ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಕ್ರೂಷಿಯಲ್ ಫಾರ್ ಯು ಟು ಮೇಕ್ ಗುಡ್ ಡೂ ಬಿಸ್ನೆಸ್. ಸೊ GST ರಿಜಿಸ್ಟ್ರೇಷನ್ ತಗೊಂಡಾಗ ಇಟ್ ಬಿಲ್ಡ್ಸ್ ಟ್ರಸ್ಟ್ ವಿತ್ ಸಪ್ಲೈಯರ್ಸ್, helps in getting better credit terms, makes you eligible for bulk purchase deals. ಅದೇ ಹೇಳಿದೆ ನಾನು. ಇವಾಗ ನಾನು ಸೋನಿಗೆ ಹೋಗ್ಬಿಟ್ಟು, ಸ್ಯಾಮ್ಸಂಗ್ ಹೋಗ್ಬಿಟ್ಟು FMCG ಡೀಲರು, ಇಫ್ ಈ ಗೋಸ್ ಅಂಡ್ ಆಸ್ಕ್ ಹಿಲ್ ಬಲ್ಕ್ ಪರ್ಚೇಸ್ ಅಂದರೆ ನ್ಯಾಚುರಲಿ ಕ್ಯಾನ್ ಬಾರ್ಗೇನ್ ಬೆಟರ್ ಪ್ರೈಸ್. ಸೊ ಟು ಹ್ಯಾವ್ ಬೆಟರ್ ಪ್ರೈಸ್ ಯು ಮೇ ರಿಕ್ವೈರ್ ಟೆಂಪ್ರವರಿ OD, ಯು ಮೇ ರಿಕ್ವೈರ್ ಸಮ್ ಫೈನಾನ್ಸ್ ಫ್ರಮ್ ದಿ ಇನ್ಸ್ಟಿಟ್ಯೂಷನ್ಸ್ ಟು ಫಂಡ್ ದೀಸ್ ಪ್ರಾಡಕ್ಟ್ಸ್. ಕರೆಕ್ಟ್ ಅಲ್ವಾ? ಅಂದ್ರೆ ನಾನು ಹೇಳೋದು, ಈಗ ನಂದು ಒಂದು ಶಾಪ್ ಇದೆ, ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು, ಇನ್ನೊಂದು 4 ಏರಿಯಾದಲ್ಲಿ ಇನ್ನೊಂದು 4 ಶಾಪ್ ಹಾಕ್ಬೋದು, ಏನೋ 2 ಮಕ್ಕಳಿದ್ದಾರೆ, ಕಸಿನ್ಸ್ ಇದ್ದಾರೆ, ಅವ್ರಿಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಡ್ಬೇಕು ಅಂದರೆ ನಾನು ಈ GST ಎಲ್ಲ ಫೈಲ್ ಮಾಡಿದ್ರೆ ಬ್ಯಾಂಕ್ಗೆ ಹೋಗಿ ಲೋನ್ ತಗೊಂಡು ಹೊಸ ಬಿಸ್ನೆಸ್, ಯಾಕಂದ್ರೆ ಅವನಿಗೆ ಬರುತ್ತೆ ಬಿಸ್ನೆಸ್ ಮಾಡೋದಕ್ಕೆ. ಕರೆಕ್ಟ್. ಒಂದೇ ಶಾಪಲ್ಲಿ ಯಾಕೆ ಮಾಡಬೇಕು? ಅದೇ 4 ಕಡೆ ಟರ್ನ್ ಓವರ್ ಮಾಡಬಹುದು. ನೀವು ಅದಕ್ಕೆ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಬಾರ್ಗೇನ್ ಮಾಡ್ಬೋದು ಅಂತ ಹೇಳ್ತೀರಾ, ಮತ್ತೆ ಬ್ಯಾಂಕ್ ಈಸಿಯಾಗಿ ಬೇಗ ಲೋನ್ ಸ್ಯಾಂಕ್ಷನ್ ಮಾಡುತ್ತೆ. ನಿಮ್ಗೆ ಆಕ್ಸೆಸಿಬಿಲಿಟಿ ಬೇಗ ಸಿಗುತ್ತೆ, ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ, ಹೆಲ್ಪ್ಸ್ ಇನ್ ಬಿಸ್ನೆಸ್ ಪ್ಲಾನಿಂಗ್, ಹೆಲ್ಪ್ಸ್ ಇನ್ ಎಕ್ಸ್ಪ್ಯಾನ್ಷನ್ ಆಫ್ ಡಿಸಿಷನ್ಸ್. ಇದೆಲ್ಲ ನೀವು ಬಂದಾಗ GST ಕಾಂಪ್ಲೈಂಟ್ ಆಗಿದ್ರೆ ನೋಡಿ ಸರ್ ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ನೀವು ಅವಾಗಲೇ ಹೇಳುತ್ತೀರ ನಿಮಗೆ ಇನ್ಪುಟ್ ಟ್ಯಾಕ್ಸ್ ತೊಗೊತೀರಾ, ಅದು ಕಾಸ್ಟ್ ರಿಡ್ಯೂಸ್ ಆಗುತ್ತೆ, ಇಂಪ್ರೂವ್ಸ್ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗುತ್ತೆ. GST ರಿಜಿಸ್ಟ್ರೇಷನ್ ತೊಗೊಂಡು ಬಿಸ್ನೆಸ್ ಮಾಡೋದ್ರಲ್ಲಿ ನಿಮಗೆ ಅಡ್ವಾಂಟೇಜ್ ಏನು ಗೊತ್ತಾ ಸರ್? MSME ರಿಜಿಸ್ಟ್ರೇಷನ್ ಬೆನಿಫಿಟ್ಸ್ ಸಿಗುತ್ತೆ, ಸಬ್ಸಿಡೀಸ್ ಸಿಗುತ್ತೆ ಗೌರ್ಮೆಂಟಿಂದ, ಇನ್ಸೆಂಟಿವ್ಸ್ ಸಿಗುತ್ತೆ ಗೌರ್ಮೆಂಟಿಂದ. ಸೊ ದೀಸ್ ಅಡ್ವಾಂಟೇಜಸ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಗೌರ್ಮೆಂಟ್ ಟೆಂಡರ್ಸ್ ಬಿಕಾಸ್ ಆಫ್ ಯುವರ್ GST ಕಾಂಪ್ಲೈಂಟ್. ಅವರ ನೋಡ್ತಾರೆ ಇದೆಲ್ಲ ನಿಮ್ಮ ಕಾಂಪ್ಲೈಂಟ್ ಇದೆಯಾ ಇಲ್ವಾ, ರೆಗ್ಯುಲರ್ ಆಗಿ ಫೈಲ್ ಮಾಡ್ತಾ ಇದ್ದೀರಾ ಇಲ್ಲ, ವಾಟ್ ಇಸ್ ಯರ್ ಟರ್ನ್ ಓವರು. ಸರ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಬೇಕಾಗಿಲ್ಲ ಸರ್, ಎವ್ರಿ ಮಂತ್ ಸ್ಲೋ ಆಗಿ ಟರ್ನ್ ಓವರ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಯು ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಎನಿಬಡಿ. Correct. Any institution, any bank, any government or any tender, you can become L1. Thereby you get more business. So ಇದೇನಾಗುತ್ತೆ ಅಂತ ಹೇಳಿದ್ರೆ ನಾನ್ ಕಾಂಪ್ಲೈನ್ಸ್ ರಿಸ್ಕ್ ಏನಿದೆ, ನಿಮ್ಮ GST ರಿಜಿಸ್ಟ್ರೇಷನ್ ತೊಗೊಂಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕಾಂಪ್ಲೈಂಟ್ ಇಲ್ಲ, ನೀವು ಇಂಟ್ರೆಸ್ಟ್ ಕಟ್ಟಬೇಕು, ಪೆನಾಲ್ಟಿ ಕೊಡಬೇಕು, ಬಿಸ್ನೆಸ್ ಡಿಸ್ಟ್ರಪ್ಷನ್ ಆಗುತ್ತೆ, ಬಿಕಾಸ್ ನಿಮಗೆ ದುಡ್ಡಿಲ್ಲ. ಸೊ ಅಲ್ಟಿಮೇಟ್ಲಿ ಎಂಡ್ ಆಫ್ ದಿ ಡೇ ಲಿಕ್ವಿಡಿಟಿ ಮ್ಯಾಟರ್ಸ್. If you don't have good liquidity, if your debtors and creditors are not coming forth, you are not paying, getting the money, when you sell on credit to somebody, you will be having that liquidity crunch. So based on all these things, I will say GST gives you more financial identity. How? It is useful for investors, as I told you, partnerships, business valuations. So when you want to expand, these things are mandatory. ಕಿರಾಣ ಮರ್ಚೆಂಟ್ಸ್ಗೂ ಹೆಲ್ಪ್ ಆಗುತ್ತೆ, ದೊಡ್ಡ ಬಿಸ್ನೆಸಸ್ಗೂ ಹೆಲ್ಪ್ ಆಗುತ್ತೆ. ಅಲ್ಟಿಮೇಟ್ಲಿ ನಾನೇನು ಹೇಳ್ತೀನಿ, ಬಿ GST ಕಂಪ್ಲೈಂಟ್, ಗೋ ಫಾರ್ ರಿಜಿಸ್ಟ್ರೇಷನ್. ಸರ್, ಇವಾಗ ನೀವು GST ಬಗ್ಗೆ ಹೇಳಿದ್ರಿ, ಈ ಒಂದು ಲೋನ್ ಫೆಸಿಲಿಟಿ ಎಕ್ಸ್ಪಾನ್ಷನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಇದನ್ನ ಯಾವ ಥರ ಫೈಲ್ ಮಾಡಬೇಕು? ಯಾಕಂದರೆ ಈಗ ಈ GSTR 1 ಅಂತಿದೆ, ಮಂತ್ಲಿ ಮಾಡಬೇಕು, GSTR 3B ಇದೆ, ಕ್ವಾರ್ಟರ್ಲಿ ಮಾಡಬೇಕು. ಈ ಫೈಲ್ ಮಾಡದೇ ಇದ್ರೆ ಏನು ರಿಸ್ಕ್ ಇದೆ? ಫೀಸ್ ಎಷ್ಟು ಕಟ್ಟಬೇಕಾಗುತ್ತೆ, ನಾವು ಪೆನಾಲ್ಟಿ ಏನಾದರೂ ಇದೆಯಾ? ಇದ್ರ ಬಗ್ಗೆ ತಾವು ತಿಳಿಸಿ ಸರ್. ಇವಾಗ ಇಷ್ಟು ತನಕ ನಾವು ಮಾತಾಡಿದ್ದು GST ರೂಲ್ಸು, ರೆಗ್ಯುಲೇಷನ್ಸು, GST ಮಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಇವಾಗ ನಾನು GST ರಿಜಿಸ್ಟ್ರೇಷನ್ ತಗೊಂಡೆ, ನ್ಯಾಚುರಲಿ ಐ ಆಮ್ ಬೌಂಡ್ ಬೈ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ವಾ? ಹೌದು. ನನ್ನ ಸೇಲ್ಸ್ ಟ್ಯಾಕ್ಸ್ ಇನ್ವಾಯ್ಸ್ ಇರಬೇಕು,
ಟ್ಯಾಕ್ಸ್ ಇನ್ವಾಯ್ಸ್ ಜನರೇಟ್ ಮಾಡಬೇಕು, ಜಿ ಎಸ್ ಟಿ ನಂಬರು, ಅಡ್ರೆಸ್ಸು, ಆಮೇಲೆ ಯಾರಿಗೆ ಸೇಲ್ ಮಾಡ್ತಿದ್ದೀವಿ ಎಲ್ಲ ಟ್ಯಾಕ್ಸ್ ಇನ್ವಾಯ್ಸ್ ಇನ್ಫಾರ್ಮೇಷನ್ ಬರಬೇಕು. ಆ ಡೇಟಾನ ನಾನು ವಿ ಹ್ಯಾವ್ ಟು ಫೈಲ್ GSTR 1. Okay. The GSTR 1 will have the invoice-wise summary data used by the buyer to claim ITC. Okay. When you file GSTR 1, as I said before, it will capture the entire sales data of yours. Monthly, ಎಷ್ಟು ಒಂದು 10 ಕೋಟಿ ಬಿಸ್ನೆಸ್ ಮಾಡಿದ್ದೀರಾ, ಇನ್ವಾಯ್ಸ್ ನಂಬರು, ಇನ್ವಾಯ್ಸ್ ಡೇಟು, ಪಾರ್ಟಿ ನೇಮು, ನಿಮ್ಮದು ಗ್ರಾಸ್ ಅಮೌಂಟು, ಟ್ಯಾಕ್ಸ್ ಅಮೌಂಟ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. Okay. That by default will be captured to file the return. Okay. That way what will happen? It is only sales. ಔಟ್ಪುಟ್ ಎಷ್ಟು ಕಟ್ತಿದ್ದೀರಾ, ಏನು ಸೇಲ್ ಆಗಿದೆ ಅಂತ GSTR 1 ಫೈಲ್ ಮಾಡ್ತೀರಾ. ಅದು GSTR 3B ಅಂತ ಇನ್ನೊಂದಿದೆ. ಅದು ಏನಂತ ಹೇಳಿದ್ರೆ ನೀವು ಫೈನಲಿ GST ಟ್ಯಾಕ್ಸ್ ಎಷ್ಟು ಕಟ್ತೀರಾ ಅಂತ ಬರುತ್ತದು. ಓಕೆ, ಅಂದ್ರೆ ಅಡ್ಜಸ್ಟ್ ಮಾಡಿ ಒಂದಿರಿ ಜಾಸ್ತಿ ಕಟ್ಟಿರ್ಬೋದು, ಒಂದಿರಿ ಕಮ್ಮಿ ಮಾಡಿರ್ಬೋದು, ಕ್ಯಾನ್ಸಲ್ ಆಗಿರ್ಬೋದು. 3B completely gives a summary of your output tax minus your input. What is the amount of tax to be paid or adjusted or input tax carried forward? ಓಕೆ, ಇದೊಂದು ಸಮ್ಮರಿ. ಅದು ಎವ್ರಿ ಮಂತ್ ಏನೇನ್ ಮಾಡ್ತಿದ್ದೀರಾ ಅಂತ. ಸರ್, ಇದನ್ನ GSTR 1 ಅನ್ನೋದು ಎವ್ರಿ ಮಂತ್ ಸಬ್ಸಿಕ್ವೆಂಟ್ ಮಂತ್ ವಿತಿನ್ 11th ಒಳಗಡೆ ಫೈಲ್ ಮಾಡ್ಬೇಕು ಸರ್. ಏಪ್ರಿಲ್ ಮಂತ್ ಟರ್ನ್ ಓವರ್ ಏಪ್ರಿಲ್ 1ರಿಂದ 30 ಮಾಡಿದ್ದೀರಾ, 11ನೇ ತಾರೀಕು ಮೇ ಒಳಗಡೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 11th of subsequent month GSTR 1 has to be filed. GSTR 3B, it has to be filed within 20th of subsequent month. ಏಪ್ರಿಲ್ದು 1ರಿಂದ 30 ನೀವು ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಇನ್ಪುಟ್ ಟ್ಯಾಕ್ಸು ಅದು ಎಲ್ಲ ಬಂದು ಕೂತ್ಕೊಂಡಾಗ 20ನೇ ತಾರೀಕು ಮೇ ಒಳಗಡೆ ನೀವು GSTR 3B ಫೈಲ್ ಮಾಡಬೇಕು. ಅದು ಮಾಡಲೇಬೇಕಾಗಿ ಸಂಬಂಧ ಬರುತ್ತೆ. GST ರಿಜಿಸ್ಟ್ರೇಷನ್ ತೊಗೊಂಡಿದ ತಕ್ಷಣ ಈ ಡೆಡ್ಲೈನ್ಸ್ ನಾವು ಮಾಡಲೇಬೇಕಾಗತ್ತೆ. ಮಾಡಲಿಲ್ಲ ಅಂದರೆ ನ್ಯಾಚುರಲಿ ಅದಕ್ಕೆ ಬರ್ತೀನಿ ಪೆನಾಲ್ಟೀಸು, ಇಂಟ್ರೆಸ್ಟ್ ಏನು ಕಟ್ಟಬೇಕಾಗತ್ತೆ ಅಂತ. ಈ ಗೌರ್ಮೆಂಟ್ ಏನು ಮಾಡಿದ್ರು, ನೀವು ಕಿರಾಣಾ ಮರ್ಚೆಂಟ್ಸ್ ಬಗ್ಗೆ ತುಂಬ ನಿಮ್ಗೆ ಇಷ್ಟ ಅವ್ರ ಪಾಪ, ಯಾಕಂದ್ರೆ ಅವ್ರು ಸಫರ್ ಮಾಡ್ತಾರೆ. ಸೊ ಅವ್ರು ಸಫರ್ ಮಾಡ್ತಾರೆ, ಅವ್ರು ಸಫರ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಏನು ಮಾಡಿದ್ರು, ದೇ ಬ್ರಾಟ್ ಇನ್ ಎ ನ್ಯೂ ರೆಗ್ಯುಲೇಷನ್ ಕಾಲ್ಡ್ QRMP. ಏನಂದ್ರೆ ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್. QRMP, ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್. ಇದೇನಾಗಿದೆ ಅಂದ್ರೆ ನಿಮ್ ಟರ್ನ್ ಓವರ್ 5 ಕೋಟಿ ಒಳಗಡೆ ಇದ್ರೆ ಯು ಕ್ಯಾನ್ ಯೂಸ್ ದಿಸ್ ಸಿಸ್ಟಮ್. If the turnover is less than or equal to 5 crores, you can use the system of QRMP. QRMP ಅಂದ್ರೆ ಏನು, ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್. ಇದೇನು ಹೇಳ್ತಾರೆ ಅಂದ್ರೆ ನೀವು ರಿಟರ್ನ್ಸ್ನ ಕ್ವಾರ್ಟರ್ಲಿ ಫೈಲ್ ಮಾಡಿ, ಬಟ್ ಮಂತ್ಲಿ ಪೇಮೆಂಟ್ ಮಾಡಿ. ಗೌರ್ಮೆಂಟ್ ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಟ್ಟಿಲ್ಲ ಸರ್, ಬಟ್ ಕಾಂಪ್ಲೈನ್ಸು ನೀವು ಮಂತ್ಲಿ ಕ್ವಾರ್ಟರ್ಲಿ ಫೈಲ್ ಮಾಡ್ಕೊಳ್ಳಿ, ಮಂತ್ಲಿ ನಿಮ್ಗೆ ಎಷ್ಟಾಗುತ್ತೋ ಕಟ್ಟಿ, ಫೈನಲ್ ಆಗಿ ನೀವು ಎಷ್ಟು ಕಟ್ಟಬೇಕೋ ಅಡ್ಜಸ್ಟ್ ಮಾಡಿ ನೀವು ಫೈನಲ್ ಆಗಿ ಕಟ್ಟಿಬಿಟ್ಟು ಫೈಲ್ ಮಾಡಿ. ಇವಾಗ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಏಪ್ರಿಲ್ ಮೇ ಜೂನ್ 26 ಕ್ವಾರ್ಟರ್ ಅದು ನೀವು 13th of ನೆಕ್ಸ್ಟ್ ಮಂತ್ ಒಳಗಡೆ GSTR 1 ಫೈಲ್ ಮಾಡಬೇಕು. ಜುಲೈ ಒಳಗಡೆ ಫೈಲ್ ಮಾಡಬೇಕು. GSTR 1 ಟೈಮ್ ಕೊಟ್ಟಿದ್ದಾರೆ ಅವರಿಗೆ. ನಾನು ಮಾತಾಡ್ತಿರೋ GSTR 1 ಬಗ್ಗೆ. ಸೊ ಎವ್ರಿ ಮಂತ್ ನೀವು 11th ಮಾಡಬೇಕು. ಹೌದು. QRMP ತಗೊಂಡಿದ ತಕ್ಷಣ ಫಾರ್ ಎ ಸ್ಮಾಲ್ ಅಂಡ್ ಕಿರಾಣಾ ಎಂಟರ್ಪ್ರೈಸಸ್ ವಿಚ್ ಟರ್ನ್ ಓವರ್ ಇಸ್ ಲೆಸ್ ದನ್ 5 crores, you have the option of taking the advantage of QRMP and file your GST returns at the end of the quarter. ಏಪ್ರಿಲ್ ಮೇ ಜೂನ್ ನಿಮ್ಮ ಕ್ವಾರ್ಟರ್ ಮುಗೀತು, 13th ಜುಲೈ ಒಳಗಡೆ ನೀವು GSTR 1 ಅಪ್ಲೋಡ್ ಮಾಡಬೇಕು. ಅದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆಮೇಲೆ ಹೇಳ್ತೀನಿ. ಇದು ಸಿಚುವೇಶನ್ ಇದೆ. 3Bನೂ ಅಷ್ಟೇ, ಇಟ್ ಹ್ಯಾಸ್ ಟು ಬಿ ಫೈಲ್ಡ್ ಕ್ವಾರ್ಟರ್ಲಿ. ನಿಮಗೆ ಕರ್ನಾಟಕಕ್ಕೆ ನಾನು ತಗೊಂಡಾಗ 22ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ರೆಗ್ಯುಲರ್ ಇದ್ರೆ 20, ಈ ತರ QRMP ಅಡಾಪ್ಟ್ ಮಾಡ್ಕೊಂಡಾಗ ನೀವು 22nd ಒಳಗಡೆ ಫೈಲ್ ಮಾಡಬಹುದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಆ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಗೊತ್ತಾ ಸರ್, ನೀವು GSTR 1 ಫೈಲ್ ಮಾಡಿದ್ರಿ, ಮಾಡ್ಬೋದು 13th of July. ನಾನು ಹೇಳಿದ್ದೇನೋ QRMP, ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್. ಮಂತ್ಲಿ ಪೇಮೆಂಟ್ ಅಲ್ಲಿ ದೇ ಹ್ಯಾವ್ ಗಿವನ್ 2 options. ಯೂಸ್ ಫಿಕ್ಸೆಡ್ ಸಮ್ ಮೆಥಡ್
ಆರ್ ಸೆಲ್ಫ್ ಅಸೆಸ್ಮೆಂಟ್ ಮೆಥಡ್ ಅಂತ ಹೇಳಿದ್ದಾರೆ. ಏನಿಲ್ಲ ಅದು, ನೀವು 500 ರೂಪಾಯಿ ಬಂತು ಕಟ್ಟಕ್ಕಾಗಲ್ಲ, 200 ರೂಪಾಯಿ ಕಟ್ಟಿ ಏಪ್ರಿಲ್ ಮಂತ್ಗೆ. ಮೇಲ್ 500 ರೂಪಾಯಿ ಬಂತು, ಇನ್ನು ಬ್ಯಾಲೆನ್ಸ್ 300 ರೂಪಾಯಿ ಇತ್ತು. ಅದೇ ಥರ ಎಂಡ್ ಆಫ್ ಜೂನ್ ನಿಮಗೆ ಕಟ್ಟಲೇಬೇಕು ಫುಲ್ ಅಮೌಂಟು. ಸೊ ವಾಟ್ ಎವರ್ ಇಸ್ ದಿ ಟ್ಯಾಕ್ಸ್ ಅಮೌಂಟ್, ಯು ಪೇ ದ ಎಂಟೈರ್ ಟ್ಯಾಕ್ಸ್ ಅಮೌಂಟ್, ವಾಟ್ ಎವರ್ ಸ್ಟ್ಯಾಗರ್ಲಿ ಯು ಪೇ. ಏಪ್ರಿಲ್ ಇಷ್ಟು, ಮೇ ಇಷ್ಟು, ಜೂನ್ ಕಟ್ಬಿಡಿ. ಐದರ್ ಸೆಲ್ಫ್ ಅಸೆಸ್ಮೆಂಟ್ ಕಟ್ಟಿ ಆರ್ ಯು ಕ್ಯಾನ್ ಪೇ ಲಂಪ್ ಸಮ್ ಅಮೌಂಟ್, ವಾಟ್ ಎವರ್ ಯು ಫೀಲ್ liquidity. Subsequently you can pay the balance in the month of June and file the returns. Okay. That is an advantage for you. Whereby ಇದನ್ನ ಮಾಡೋದ್ರಿಂದ ಪಾಪ ಲಿಕ್ವಿಡಿಟಿನೂ ಜಾಸ್ತಿ ಆಗುತ್ತೆ. ಇವು ನೋಡ್ಕೊಂಡು ಕಟ್ಟಿ, ದುಡ್ಡಿದ್ರೆ ಕಟ್ಬಿಡಿ, ಇಲ್ಲ ಅಂದರೆ ಸ್ವಲ್ಪ ಸ್ಟ್ಯಾಗರ್ ಮಾಡ್ಕೊಳ್ಳಿ, ಟೈಮ್ ಕೊಟ್ಟಿದ್ದಾರೆ ಅವರು. ಸೊ ಇದಕ್ಕೂ ನಾವು QRMP ನ ಆಪ್ಟ್ ಮಾಡಬೇಕು. ಅದಕ್ಕೆ ಹೌದೌದು, ಅದು ಸಿಸ್ಟಮಲ್ಲಿ ಆಪ್ಟ್ ಮಾಡೋಕ್ಕಿದೆ. ಸೆಲೆಕ್ಟ್ ಮಾಡ್ಕೋಬೇಕು, ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟೈರ್ ಇಯರ್ ಅದನ್ನೇ ಪ್ರೊಸೀಜರ್ ಫಾಲೋ ಮಾಡಬೇಕು. ನಿಮ್ಗೆ ಬೈ ಚಾನ್ಸ್ QRMP ಬೇಡ, ನೆಕ್ಸ್ಟ್ ಕ್ವಾರ್ಟರ್ ಸ್ಟಾರ್ಟ್ ಮಾಡ್ಕೋಬೋದು. ಅದು ಹಂಗೆ ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಲಿಕ್ವಿಡಿಟಿ. ಇದೆಲ್ಲ ಮಾಡಿದ ಏನಕ್ಕೆ ಅಂದರೆ ಟರ್ನ್ ಓವರ್ ಕಮ್ಮಿ ಇರೋರು ಸಫರ್ ಆಗಬಾರ್ದು. ದಟ್ ಇಸ್ ದಿ ಅಜೆಂಡಾ. ವೈ ಶುಡ್ ಯು ಸಫರ್? ಬಿಕಾಸ್ ಯು ಡೋಂಟ್ ಹ್ಯಾವ್ ಲಿಕ್ವಿಡಿಟಿ, ದುಡ್ಡಿಲ್ಲ ಇರ್ಬೋದು, ಎಲ್ಲ ಪರ್ಚೇಸ್ ಜಾಸ್ತಿ ಮಾಡಿರ್ಬೋದು, ಸೇಲ್ ಆಗಿಲ್ಲದೆ ಇರ್ಬೋದು. ಸೊ ಮೆನಿ ಥಿಂಗ್ಸ್. ಬಿಸ್ನೆಸ್ ಅಂದರೆ ದೇರ್ ಬಿ ಸೋ ಮೆನಿ ಎಕ್ಸಿಜೆನ್ಸೀಸ್, ನಾವು ಹೇಳಕ್ಕೆ ಬರಲ್ಲ. ಅದು ಯು ಕೆನಾಟ್ ಪ್ರಿಡಿಕ್ಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ವಿತ್ ಆಲ್ ದಿಸ್ ಶಾರ್ಟ್ ಫಾಲ್ಸ್, how can you manage the entire liquidity and pay taxes? Ultimately, you have to pay taxes to the government. They are given this leverage for you to stagger the whole. ನಿಧಾನ ಕೊಡಿ, ಬೇಕಾದ್ರೆ ಆ ಮಂತಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಕೊಡ್ತಾ ಹೋಗಿ. ಸರ್, ನೀವು GSTR1 ಫೈಲ್ ಮಾಡಬೇಕು, ವಿತಿನ್ ಡ್ಯೂ ಡೇಟ್ 3B ಫೈಲ್ ಮಾಡಬೇಕು. ನೀವು ಫೈಲ್ ಮಾಡಿಲ್ಲ ಅಂದರೆ ಏನು? ಅದು ಇಂಪಾರ್ಟೆಂಟ್ ಕ್ವಶನ್. ಫೈಲ್ ಮಾಡೋಕ್ಕಾಗಲ್ಲ. ಒಂದೊಂದ್ಸಲಿ ಏನೋ ಮರ್ತೋದ್ರಿ, ಅಥವಾ ಡೆಲಿಬ್ರೇಟ್ ಆಗಿ ಯಾರು ಡೆಲಿಬ್ರೇಟ್ ಆಗಿ ಮಾಡಬೇಕು ಅಂತ ಇಷ್ಟಪಡಲ್ಲ. ಸಮ್ಟೈಮ್ಸ್ ಯು ಫರ್ಗೆಟ್ ಆರ್ ಯು ಆರ್ ನಾಟ್ ಫೈಲ್ಡ್, ಯು ಡೋಂಟ್ ಹ್ಯಾವ್ ಮನಿ, ಲಿಕ್ವಿಡಿಟಿ ಇಲ್ಲ, ಈ ನೆಕ್ಸ್ಟ್ ಮಂತ್ ಫೈಲ್ ಮಾಡೋಣ ಅನ್ಕೋಬೋದು ಅಂತ. ಬಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಗೌರ್ಮೆಂಟ್ ಅವರು, ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ದ ಕಾನ್ಸೆಪ್ಟ್ ಆಫ್ ಲೇಟ್ ಫೀ. 50 rupees ಪರ್ ಡೇ. ನೀವು GSTR1 11th ಒಳಗಡೆ ನೀವು ಫೈಲ್ ಮಾಡಲಿಲ್ಲ ಅಂದರೆ, ಬಿಯಾಂಡ್ 11th ಯು ಹ್ಯಾವ್ ಟು ಪೇ 50 rupees ಆಸ್ ಪೆನಾಲ್ಟಿ, ಲೇಟ್ ಫೀ. ಇಲ್ಲಿ ಟರ್ನ್ ಓವರ್ ಇತ್ತು, ಲೇಟ್ ಫೀ 50 ರೂಪಾಯಿ ಪರ್ ಡೇ. ನಿಮ್ಗೆ ಟರ್ನ್ ಓವರೇ ಇಲ್ಲ ಸರ್, ಈ ಮಂತ್ 0 ಟರ್ನ್ ಓವರು, ಬಟ್ GSTR1 ಫೈಲ್ ಮಾಡ್ಬೇಕು ನೀವು, ಬಿಕಾಸ್ ರಿಜಿಸ್ಟ್ರೇಷನ್ ತೊಗೊಂಡಿದ್ದೀರಾ. ಅಟ್ ಮಾಡಲಿಲ್ಲ, ಅವರು 20 ರೂಪಾಯಿ ಪರ್ ಡೇ ಕಟ್ಟಬೇಕು, ಈವನ್ ಇಫ್ ದರ್ ಇಸ್ ನಿಲ್ ಟರ್ನ್ ಓವರ್. ಸಬ್ಸಿಕ್ವೆಂಟ್ಲಿ ಮ್ಯಾಕ್ಸಿಮಮ್ ನೀವು ಏನು ಕಟ್ಟಲೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀರಾ ಅಂದರೆ 5,000 is the limit. Beyond 5,000 they don't charge you. So whichever is less, maximum 5,000 rupees ಕಟ್ಟಬೇಕು. ನೀವು ಮರ್ತೋಗ್ಬಿಟ್ರಿ, 1 ವರ್ಷ ಆಯಿತು, ಅವ್ನು ಬರ್ತಾನೆ ಡಿಪಾರ್ಟ್ಮೆಂಟಿಂದ. ಸೊ ಬಿಯಾಂಡ್ 5,000 ದೇರ್ ಇಸ್ ನೋ. ಸೊ 5,000 ಇಸ್ ದಿ ಲಿಮಿಟ್. ಸ್ಲ್ಯಾಬ್ ಫಿಕ್ಸ್ ಮಾಡಿದ್ದಾರೆ. 3B ಏನಾಗಿದೆ, ಅದಕ್ಕೂ ಬಂದಿದ್ದಾರೆ 50 ರೂಪಾಯಿ ಪರ್ ಡೇ, 20 rupees ಪರ್ ಡೇ ಇಫ್ ದರ್ ಇಸ್ ನಿಲ್ ರಿಟರ್ನ್ಸ್. ಬಟ್ ಇಲ್ಲಿ 3B ಏನಾಗುತ್ತೆ ಅಂದರೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಬರುತ್ತೆ. ಟ್ಯಾಕ್ಸ್ ಲಯಬಿಲಿಟಿ ಬಂತು, ನೀವು ಕಟ್ಟಕ್ಕಾಗಲಿಲ್ಲ, ದ ಗೌರ್ಮೆಂಟ್ ವಿಲ್ ಲೆವಿ ಅನ್ ಇಂಟ್ರೆಸ್ಟ್ ಆಫ್ 18% until you make the payment. Based on number of days you calculate 18%, you make the interest payment. Ultimately, sir, ನೀವು ಕಟ್ಟಬೇಕಾಗಿದ್ದು ಕಟ್ಟಿಲ್ಲ ಅಂದರೆ ಏನಾರ ನ್ಯಾಚುರಲಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಹ್ಯಾವ್ ಎ ಚೆಕ್ಸ್ ಅಂಡ್ ಬ್ಯಾಲೆನ್ಸ್. ಸೊ ಆ ಸಿಚುವೇಶನಲ್ಲಿ ಯು ವಿಲ್ ಹ್ಯಾವ್ ಟು ಇಂಪೋಸ್ ಎನ್ ಇಂಟ್ರೆಸ್ಟ್ ಆನ್ ದಟ್. ಸೊ 18% ಇಂಟ್ರೆಸ್ಟ್ ಕಟ್ಟಲೇಬೇಕು. ಈಗ ನೀವು ಮೇಜರ್ ಕಾಂಪ್ಲೈನ್ಸ್ ರಿಸ್ಕ್ ಹೇಳ್ತೀರಿ ಏನಂತ. ನೀವು 3B ಫೈಲ್ ಮಾಡಲಿಲ್ಲ, ಮರ್ತೋದ್ರಿ, ಈ ಏಪ್ರಿಲ್ ಮಂತ್ ಫೈಲ್ ಮಾಡಲಿಲ್ಲ, ನೀವು ಮೇ ಮಂತ್ ಮಾಡೋಕ್ಕೆ ಆಗಲ್ಲ. ಏಪ್ರಿಲ್ ಮಾಡಿದೆ ನಾವು ಅನ್ಕೋಬೋದು ಮೇ ಮಂತ್ ಮಾಡ್ಬೋಣ ಸರ್, ಏಪ್ರಿಲ್ ಬಿಟ್ಟಿದ್ದೀವಿ, ಹಂಗಾಗೋದೇ ಇಲ್ಲ. ಏಪ್ರಿಲ್ ಫೈಲ್ ಮಾಡೇ ಮೇಗೆ ಹೋಗ್ಬೇಕು. ಸೊ ದೀಸ್ ಆರ್ ಆಲ್ ದಿ ಮ್ಯಾಂಡೇಟರಿ ಥಿಂಗ್ಸ್ ವೇರ್ ಕಾಂಪ್ಲೈನ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್ ಬೈ ಡಿಫಾಲ್ಟ್. ನೀವು ಏಪ್ರಿಲ್ ಮಾಡಿಲ್ಲಪ್ಪ ಮೇ ಮಾಡ್ಬೋಣ ಅಂದರೂ ಅದು ಆಗಲ್ಲ, ಹೋಗೋದಿಲ್ಲ. ಅದು ನಿಮ್ಮದು GST ನೀವು 3 ತಿಂಗಳಿಗೆ ಫೈಲ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗಿಬಿಡುತ್ತೆ ರಿಟರ್ನು, ನಂಬರ್ ಸಸ್ಪೆಂಡ್ ಮಾಡಿಬಿಡ್ತಾರೆ. ಈ ಗೌರ್ಮೆಂಟು ನೋಡ್ಬೇಕಲ್ಲ ಸರ್, ಸುಮ್ಮನೆ GST ನಂಬರ್ ಇಟ್ಕೊಂಡು ಏನು ಬಿಸ್ನೆಸ್ಸು ಮಾಡ್ತಾ ಇಲ್ಲ, ರಿಟರ್ನ್ಸು ಫೈಲ್ ಮಾಡ್ತಿಲ್ಲ ಅಂದರೆ ವೈ ವಿಲ್ ಟೇಕ್ ದ GST ರಿಟರ್ನ್? ರಿಜಿಸ್ಟ್ರೇಷನ್ ಯಾಕೆ ತೊಗೊಂಡ್ರಿ ನೀವು? ನಾಟ್ ರಿಕ್ವೈರ್ಡ್. ಸೊ ಗೌರ್ಮೆಂಟ್ ಆಲ್ಸೋ ವಿಲ್ ಬ್ಲಾಕ್ ಆರ್ ವಿಲ್ ಸಸ್ಪೆಂಡ್ the registration if you are not filed the returns
ಬಿಯಾಂಡ್ ಎ ಸ್ಟಿಪ್ಯುಲೇಟೆಡ್ ಟೈಮ್. ಓಕೆ ಅಲ್ವಾ ಸರ್? ಸಿಚುವೇಶನ್ ಆಮೇಲೆ ಇನ್ನೊಂದು ಮಾಡ್ಯಾರ ನಿಮ್ಗೆ ಹೇಳಿದ್ನಲ್ಲ, ಈ QRMP ಅಂತ ಹೌದು ಅದರಲ್ಲಿ ಇತ್ತಲ್ಲ, ಹೌದು. ಇವಾಗ ನಾವು GSTR 1 ಏಪ್ರಿಲ್ ಮೇ ಜೂನ್ ನಾವು ಯಾವಾಗ ಫೈಲ್ ಮಾಡ್ತೀವಿ ಅಂದ್ಕೊಂಡ್ವಿ? 13th ಜುಲೈ ಫೈಲ್ ಮಾಡ್ತೀವಿ ಅಂದ್ಕೊಂಡ್ವಿ. ನೀವು B2B ಮಾಡಿದ್ದೀರಾ, ಏಪ್ರಿಲ್ ಮಂತಲ್ಲಿ B2B ಆಯಿತು. ಅವನು ಫೋನ್ ಮಾಡ್ತಾನೆ, ಏನಪ್ಪ ನನಗೆ ಬಂದೇ ಇಲ್ಲ ಇನ್ಪುಟ್, ಐ ಕೆನಾಟ್ ವೆಯ್ಟ್, ನನಗೆ ನೀನು ಫೈಲೇ ಮಾಡಿಲ್ವಲ್ಲ. ಕ್ವಾರ್ಟರ್ಲಿ ರಿಟರ್ನ್ಸ್ ಫೈಲ್ ಮಾಡೋದು ಏಪ್ರಿಲ್ ಮೇ ಜೂನ್ ಎಂಡ್ಗೆ, 13th ಜುಲೈ ಮಾಡಿದಾಗ ನನಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 2B ಬಂದು ಕೂತ್ಕೊಂಡೇ ಇಲ್ಲ. ನಾನು ಹೆಂಗಪ್ಪ ನಾನು ಆಫ್ಸೆಟ್ ಮಾಡಲಿ? ಸೊ ಗೌರ್ಮೆಂಟ್ ಹಸ್ ಕಮ್ ಔಟ್ ವಿತ್ ಎನ್ ಆಪ್ಷನ್ ಕಾಲ್ಡ್ IFF ಅಂತ. ಏನಂದರೆ ಇನ್ವಾಯ್ಸ್ ಫರ್ನಿಶಿಂಗ್ ಫೆಸಿಲಿಟಿ. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ಇನ್ ದೀಸ್ ಕೇಸಸ್ if you are opting for QRMP, you can use this facility wherein the buyer will get to know the information in his 2B through this IFF facility. Okay. So ಏನಾಗುತ್ತೆ, ನೀನು ಫೈಲು ಮಾಡಬೇಡ, ಬಟ್ ಇದನ್ನು ಫೈಲ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಪಾಪ ಅವನಿಗೆ ಗೊತ್ತಾಗುತ್ತೆ ಇನ್ಪುಟ್ ತೊಗೋಬೋದು. ಅವನು ಇವಾಗ ನಿಂಗೆ ಜುಲೈ ತನಕ ಕಾಯಬೇಕು ಅವ್ನು ಇನ್ಪುಟ್ಗೆ, ಅವ್ನ ಲಿಕ್ವಿಡಿಟಿನೂ ಹೋಯ್ತು. ಹೌದು, ಅವ್ನು ಟ್ಯಾಕ್ಸ್ ಕಟ್ಬಿಡಬೇಕು. ಸೊ ವೇರ್ ಇಸ್ ದಿಸ್ ಸಿಂಕ್ರನೈಸೇಷನ್? ಅವಾಗ ಡೆಬಿಟ್ ಟು ಕ್ರೆಡಿಟ್ ಕಾನ್ಸೆಪ್ಟ್ ಬರೋದೇ ಇಲ್ಲ. ನೀನು ಯಾವಾಗಲೂ ಫೈಲ್ ಮಾಡ್ತೀಯಾ, ಯಾವಾಗಲೂ ರಿಟರ್ನ್ ತೊಗೊತೀಯಾ, ನನಗೆ ಇಲ್ಲಿ ಯಾಕಂದರೆ 2B ಇನ್ಪುಟ್ ಟ್ಯಾಕ್ಸ್ ಬರೋ ತನಕ ಯು ಕ್ಯಾನ್ ನಾಟ್ ಟೇಕ್ ದಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸಿಂಪಲ್ ಲಾಜಿಕಲ್. ಬಿಲ್ ಇದೆ ಸರ್, ತೊಗೊಂಬಿಡ್ತೀವಿ ಸರ್. ಅಲ್ಲ, ಅವ್ನು ಫೈಲ್ ಮಾಡಿಲ್ಲದೆ ಅಂದರೆ ಇಲ್ಲಿ 2B ಬರಲ್ಲ, ಖಂಡಿತ ಬರಲ್ಲ. ಹಾಗಾಗಿ ಅವ್ನು ಮಾಡಿರಲ್ಲ, ಅವ್ನು QRMP ತೊಗೊಂಡ್ಬಿಟ್ಟಿದ್ದಾನೆ ಅಂದರೆ ಈ ಸಿಸ್ಟಮ್ನ ಉಪಯೋಗಿಸ್ಕೊಳ್ಳಿ. ಖಂಡಿತ ಸರ್. IFF ತುಂಬ ಇಂಪಾರ್ಟೆಂಟ್ ಮಾಹಿತಿ ಇದು. IFF ಅಂತ ಮಾಡಿದ್ದಾರೆ, ಬಟ್ ಆಪ್ಷನಲ್ ಅದು ಮಾಡಲೇಬೇಕು ಅಂತ. ಯಾಕಂದ್ರೆ ಎಲ್ಲರೂ ಗೊತ್ತಿರಲ್ಲ, ಮಾಡಲೇಬೇಕು ಅಂತಿಲ್ಲ. ಬಟ್ ನ್ಯಾಚುರಲಿ ಬಿಕಾಸ್ ಆಫ್ ದಿಸ್ ಮ್ಯಾಚಿಂಗ್ ಕಾನ್ಸೆಪ್ಟ್ ಬಿಟ್ವೀನ್ ದ ಬಯರ್ ಅಂಡ್ ಸೆಲ್ಲರ್, ಅವ್ನು ಫೋನ್ ಮಾಡಿ ಹೇಳ್ತಾನೆ, ಸರ್ ಏನು ಸರ್ ಬಂದಿಲ್ಲ ಸರ್, ಆಯ್ತಪ್ಪ ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ತಾನೆ, ಮಾಡ್ಬೋದು. ಓಕೆ, ಅವಾಗ ಏನಾಗುತ್ತೆ, ಸಿಚುವೇಶನ್ನು ಕ್ಲಾರಿಟಿ ಸಿಗುತ್ತೆ. ಸೊ ಈ ಲೆಕ್ಕದಲ್ಲಿ ಕಿರಾಣಾ ಮರ್ಚೆಂಟ್ಸ್ ಏನು ಮಾಡಬೇಕು? ಟರ್ನ್ ಓವರ್ ಈಸ್ 40 lakhs. ಬೆಸ್ಟ್ ಆಪ್ಷನ್ ಏನು? ಲೆಸ್ ದೆನ್ 40 lakhs ರಿಜಿಸ್ಟ್ರೇಷನ್ ತೊಗೊಂಬಿಟ್ರಿ, QRMPಗೆ ಹೋಗಿ ಕ್ವಾರ್ಟರ್ಲಿ ಫೈಲಿಂಗ್ ಮಾಡಿ, ಟ್ಯಾಕ್ಸ್ ಪೇಮೆಂಟ್ ಕ್ವಾರ್ಟರ್ಲಿ ಕಟ್ಟಿ, ಮಂತ್ಲಿ ಕಟ್ಟಿದ್ರು ಮ್ಯಾನೇಜ್ ಮಾಡ್ಕೊಂಡು ಕಟ್ಟಿ. ಸೂಟಬಲ್ ಫಾರ್ ಸ್ಮಾಲ್ ಆ್ಯಂಡ್ ರಿಟೇಲ್ ಬಿಸ್ನೆಸಸ್, QRMP ಮೆಥಡ್. ಹೌದಾ ಸರ್? ಚೆನ್ನಾಗಾಯ್ತಲ್ವಾ? ನಿಮಗೆ ಸಿಂಪಲ್ ಕಾಂಪ್ಲೈಂಟ್ ಸ್ಟ್ರಾಟಜಿ ಏನು? ಯೂಸ್ QRMP, ಫೈಲ್ GSTR 1 ಕ್ವಾರ್ಟರ್ಲಿ, ಫೈಲ್ GSTR 3B ಕ್ವಾರ್ಟರ್ಲಿ, ಪೇ ಟ್ಯಾಕ್ಸ್ ಮಂತ್ಲಿ. ಸಿಂಪಲ್ ಎಸ್ಟಿಮೇಟ್ ಮಾಡಿ ಕಟ್ಬಿಡಿ. GSTR 1 ಅಫೆಕ್ಟ್ಸ್ ಯುವರ್ ಕಸ್ಟಮರ್ಸ್, GSTR 3B ಅಫೆಕ್ಟ್ಸ್ ಯುವರ್ ಕ್ಯಾಶ್ ಅಂಡ್ ಕಾಂಪ್ಲೈನ್ಸ್. ಒಂದು ಬರೀ ಡೇಟಾ ಸರ್. ಓಕೆ, ಹೌದು, ಫೈಲ್ ಮಾಡಿ ಇಂಪಾರ್ಟೆಂಟ್ ನಿಮ್ಮನಿ ಅದಿಲ್ಲಾರೆ ಅವ್ನು ಅನ್ಬಿಟ್ಟು ತಗೊಂಬಲ್ಲ. ಬಟ್ 3B ಏನೋ ಕಾಂಪ್ಲೈನ್ಸು ಪ್ಲಸ್ ನಿಮಗೆ ಕ್ಯಾಶ್ ಇನ್ವಾಲ್ವ್ಮೆಂಟ್ ಇದೆ, ದುಡ್ಡು ಕಟ್ಟಬೇಕಾಗುತ್ತೆ. ನಿಮ್ಮ ಹತ್ರ ಇನ್ಪುಟ್ ಟ್ಯಾಕ್ಸ್ ಇದ್ರೆ ಕ್ರೆಡಿಟ್ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ಟ್ಯಾಕ್ಸ್ ಕಟ್ಟಿ. ಸೊ ದೇರ್ ಬೈ ದಿ ಕ್ಯಾಶ್ ಕಾಂಪೋನೆಂಟ್ ವಿಲ್ ಕಮ್ ಇನ್ ಟು ಪ್ಲೇ ಇನ್ 3B. ಮಿಸ್ಸಿಂಗ್ ದಿಸ್ 3B ಆರ್ GSTR 1 ಇಟ್ ವಿಲ್ ಕಾಸ್ಟ್ ಯು ಮನಿ. ಹೆಂಗೆ? ಪೆನಾಲ್ಟೀಸ್ ಆಗುತ್ತೆ, ಇಂಟ್ರೆಸ್ಟ್ ಆಗುತ್ತೆ, ನಿಮ್ಮ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ. ಬ್ಯಾಂಕ್ಗೆ ಹೋಗ್ಬಿಟ್ಟು ಅವ್ನು ಹೇಳ್ತಾನೆ, ಯಾಕಪ್ಪ ಡಿಫಾಲ್ಟ್ ಮಾಡಿದೆ ನೀನು, ರಿಟರ್ನ್ಸ್ ಫೈಲ್ ಮಾಡಿಲ್ಲ. ಸೊ ನಿಮಗೆ ಕ್ರೆಡಿಬಿಲಿಟಿ ಕಮ್ಮಿ ಆಗುತ್ತೆ. ಸೊ ವಾಟ್ ವಿಲ್ ಹ್ಯಾಪನ್ ಇಫ್ ಯು ಆರ್ ಕಂಪ್ಲೈಂಟ್ ವಿತ್ ಫೈಲಿಂಗ್ GSTR 1 and 3B, as we have always been advising and envisaging, you will be more compliant, your credibility will increase, and you can be much more confident wherever you go for any finance institutions. ಸೂಪರ್ ಸರ್, ಚೆನ್ನಾಗಿ ತಿಳಿಸ್ಕೊಟ್ರಿ. ಸಿಂಪಲ್ ಆಗಿ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ರಿ. ಈಗ ಕೊನೆಯದಾಗಿ ನಾನು ಕೊನೆಯ ಪ್ರಶ್ನೆ, GST ಆಡಿಟ್ ಆಗತ್ತೆ ಅಂದ್ಕೊಳ್ಳಿ. ಅದು ಈ ಸಾಮಾನ್ಯರಿಗೆ ಹೆದರಿ ಬಿಡ್ತಾರೆ, ಇದೇನೋ GST ಆಡಿಟ್ ಆಗಿಬಿಡ್ತು ಅಂದರೆ ಎಷ್ಟು ಭಯ ಪಡಬೇಕಾ? ಯಾವ ಟರ್ನ್ ಓವರ್ಗೆ ಮ್ಯಾಂಡೇಟ್ರಿ ಆಡಿಟ್ ಇರುತ್ತೆ? ಇದಕ್ಕೆ ನಾವೇನು ಪ್ರಿಪೇರ್ ಆಗಬೇಕು? ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ, GST ಆಡಿಟ್ಗಿಂತ ಮುಂಚೆ ಇವಾಗ ನಾವು ಮಾತಾಡಿದ್ದು GST ಮಂತ್ಲಿ ರಿಟರ್ನ್ಸು, ಕ್ವಾರ್ಟರ್ ರಿಟರ್ನ್ಸ್ ಬಗ್ಗೆ ಮಾತಾಡಿದ್ವಿ. ಓಕೆ, ಇನ್ನೊಂದು ಕಾನ್ಸೆಪ್ಟ್ ಇದೆ ಆನ್ಯುವಲ್ ರಿಟರ್ನ್ಸ್ ಅಂತ. ಹೌದು, you annual returns ಅಂದ್ರೆ you compile the data for the entire year and you file the returns. ಮುಂಚೆ ಏನು ಮಾಡಿದ್ರು, ಚಾರ್ಟರ್ಡ್ ಅಕೌಂಟೆಂಟ್ ಸಿಗ್ನೇಚರ್ ಬೇಕೇ ಬೇಕಿತ್ತು. 9 and 9C ಅಂತ ಕಾನ್ಸೆಪ್ಟ್ ಇದೆ. 9 ಏನು ಮಾಡುತ್ತೆ ಅಂದರೆ, ಇಟ್ ವಿಲ್ ಕೊಲೇಟ್ ಆಲ್ ದ ಡೇಟಾ ಫ್ರಮ್ ದಿ ರಿಟರ್ನ್ಸ್ ಅಂಡ್ ಇಟ್ ಕಮ್ ಅಂಡ್ ಇಟ್ ವಿಲ್ ಕನ್ಸಾಲಿಡೇಟ್ ದ ಹೋಲ್ ಥಿಂಗ್. ಆ 9ನ ನೀವು ರಿಕನ್ಸೈಲ್ ಮಾಡ್ಕೋಬೇಕು, ಬುಕ್ಸ್ ಆಫ್ ಅಕೌಂಟ್ಸ್ಗೂ ಅದಕ್ಕೂ ಸರಿಗಿದೆಯಾ ಅಂತ. ಅದು ಓಕೆ ಅಂದಮೇಲೆ
ನೀವು ಬಟನ್ ಪ್ರೆಸ್ ಮಾಡಿದ್ರೆ ಅದು 9C ಹೋಗಿ ಕೂತ್ಕೊಳತ್ತೆ. 9C ಓಕೆ ಅಂತ ಹೇಳಿದ್ರೆ 9C ಡೇಟಾ ಹ್ಯಾಸ್ ಯುವರ್ ಔಟ್ಪುಟ್ ಟ್ಯಾಕ್ಸ್, ಇನ್ಪುಟ್ ಟ್ಯಾಕ್ಸ್, ಅಂಡ್ ಅಲ್ಟಿಮೇಟ್ಲಿ ಇಫ್ ಯು ಆರ್ ಗೋಯಿಂಗ್ ಟು ಪೇ ಆರ್ ಇಫ್ ಯು ಗೋಯಿಂಗ್ ಟು ಕ್ಯಾರಿ ಫಾರ್ವರ್ಡ್ ದಿ ಇನ್ಪುಟ್ ಟ್ಯಾಕ್ಸ್, ಮುಂಚೆ CA ಸೈನ್ ಮಾಡಲೇಬೇಕಿತ್ತು. ಇವಾಗ ಹಂಗೆ ಮಾಡಿಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ ಸೈನಿಂಗ್ ಈಸ್ ನಾಟ್ ಮ್ಯಾಂಡೇಟ್ರಿ. 9 ಅನ್ನೋದು ಫಾರಮ್ ನಂಬರ್ 9 ಆನ್ಯುವಲ್ ರಿಟರ್ನ್ಸು 2 crores ಅಂಡ್ ಅಬೋವ್ ಇದ್ರೆ ಫೈಲ್ ಮಾಡಲೇಬೇಕು, ಮ್ಯಾಂಡೇಟ್ರಿ. 2 crores ಅಂಡ್ ಅಬೋವ್ ಟರ್ನ್ ಓವರ್ ಇದ್ರೆ GSTR 9 ಇಸ್ ಮ್ಯಾಂಡೇಟ್ರಿ. 2 and 3 crores ಒಳಗಡೆ ಇದ್ರೆ ಏನು ಮಾಡ್ಬೇಕಾಗಿ 9 ಮಾತ್ರ ಮಾಡಿ. 5 crores ಅಂಡ್ ಅಬೋವ್ ಟರ್ನ್ ಓವರ್ ಇದ್ರೆ 9C ಮ್ಯಾಂಡೇಟ್ರಿ. 9 ಮುಂಚೆ CA ಸಿಗ್ನೇಚರ್ ಬೇಕಾಗಿತ್ತು, ಇವಾಗ ಬೇಕಾಗಿಲ್ಲ. ಇಟ್ ಈಸ್ ಸೆಲ್ಫ್ ಅಟೆಸ್ಟೆಡ್ ಬೈ ದಿ ಕನ್ಸರ್ನ್ ಓನರ್ ಆಫ್ ದಿ ಕನ್ಸರ್ನ್. ಸೊ ಆ ಸಿಚುವೇಶನಲ್ಲಿ ನಿಮಗೆ ಅಪ್ಲಿಕಬಿಲಿಟಿ ಸೆಲ್ಫ್ ಚೆಕ್ 9 ನಿಮ್ಗೆ ಹೇಳಿದಾಗೆ ಎವ್ರಿಥಿಂಗ್ ವಿಲ್ ಕನ್ಸಾಲಿಡೇಟ್ ಫಾರ್ ದ ಇಯರ್. ವಾಟ್ ಎವರ್ ರಿಟರ್ನ್ಸ್ ಯು ಹ್ಯಾವ್ ಫೈಲ್ಡ್ ಫ್ರಮ್ ಯುವರ್ GSTR 1 and 3B, it will collect the data and it will come and be placed in the 9. ರಿಕನ್ಸೈಲ್ ಮಾಡಬೇಕು. ನಿಮ್ಮ ಟರ್ನ್ ಓವರ್ ಕರೆಕ್ಟಾಗಿದೆಯಾ, ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ ಕರೆಕ್ಟಾಗಿ ಚೆಕ್ ಮಾಡಬೇಕು. ಮಿಸ್ ಆಗಿದ್ರೆ ಆ್ಯಡ್ ಮಾಡ್ಕೋಬೇಕು. ಮಿಸ್ ಆಗಿದ್ರೆ ಟ್ಯಾಕ್ಸು ಕಟ್ಟಬೇಕಾಗತ್ತೆ, ಇಂಟ್ರೆಸ್ಟು ಕಟ್ಟಬೇಕು. ಸರಿಗಿದೆಯಾ ಅಂತ ಒಂದ್ಸರಿ ವ್ಯಾಲಿಡೇಟ್ ಮಾಡ್ಕೋಬೇಕು ನಾವು. 9 ಅದಕ್ಕೆ ಕಂಪಲ್ಸರಿ ಫೈಲ್ ಮಾಡಲೇಬೇಕು. 2 crores ಅಂಡ್ ಅಬೌಟ್ ಟರ್ನ್ ಓವರ್ ಇದ್ರೆ. 5 crores ಇದ್ರೆ 9C ಫೈಲ್ ಮಾಡಲೇಬೇಕು. ಅಲ್ಲಿ ನೀವು ಟ್ಯಾಕ್ಸ್ ಕಟ್ಟಬೇಕು. ಕರೆಕ್ಟ್. ಕಮ್ಮಿ ಕಟ್ಟಿದೀವಾ, ಜಾಸ್ತಿ ಕಟ್ಟಿದೀವಾ, ವ್ಯಾಲಿಡೇಟ್ ಮಾಡಿ ಆಗತ್ತೆ. ನೀವು ಮಾತಾಡ್ತಿರೋದು GST ಆಡಿಟ್ ಫ್ರಮ್ ದಿ ಗವರ್ನಮೆಂಟ್. ಹೌದು. ಈಗ ಗವರ್ಮೆಂಟ್ ಆಡಿಟ್ ಮಾಡಿಬಿಟ್ರೆ ಏನೋ ನೋಟಿಸ್ ಕೊಟ್ಟರು ಅಥವಾ ನಿಮ್ದು ಚೆಕ್ ಮಾಡಬೇಕು ಅಂತ ಹೇಳಿ. ಸರ್ ಪರ್ಫೆಕ್ಟ್. ಮೊನ್ನೆ ನೀವು ಇದೇ ಮಾತಾಡಿದ್ರಿ. ಫಸ್ಟ್ ಅಲ್ಲಿ ಗವರ್ಮೆಂಟ್ ಎಲ್ಲ ನೋಟಿಸ್ ಕೊಟ್ಬಿಟ್ಟಿದ್ರು. ನೋಟಿಸ್ ಕೊಟ್ಟಿದ ತಕ್ಷಣ ಹೆದರ್ಕೊಳೋ ಅಂತ ಏನು ಭಾವತ್ತಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ, ಟೈಮ್ ಕೊಡ್ತಾರೆ, ನೀವು ವ್ಯಾಲಿಡೇಟ್ ಮಾಡಬೇಕು, ರಿಕನ್ಸೈಲ್ ಮಾಡಬೇಕು. ಸೆಕ್ಷನ್ 65 ಅಂತ ಇದೆ, ದಟ್ ಈಸ್ ಎ ಡಿಪಾರ್ಟ್ಮೆಂಟಲ್ ಆಡಿಟ್. ಸೆಕ್ಷನ್ 66 ಅಂತ ಇನ್ನೊಂದಿದೆ, ಇಟ್ ಈಸ್ ಕಾಲ್ಡ್ ಸ್ಪೆಷಲ್ ಆಡಿಟ್. ಚಾರ್ಟರ್ಡ್ ಅಕೌಂಟೆಂಟ್ನ ನಾಮಿನೇಟ್ ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ ಅವರು, ಅವರು ಆಡಿಟ್ ತಗೋತಾರೆ. ಸೊ 65-66 ಆಡಿಟ್ ಅನ್ನೋದು ಡಿಪಾರ್ಟ್ಮೆಂಟು, ಗವರ್ಮೆಂಟ್ ವಿಲ್ ಸೆಂಡ್ ನೋಟಿಸ್ ಫಾರ್ ದಿ ಆಡಿಟ್. ದೆನ್ ಯು ಹ್ಯಾವ್ ಟು ಕಂಪೈಲ್ ದ ಡೇಟಾ ಆ್ಯಂಡ್ ಪ್ರೆಸೆಂಟ್ ಯುವರ್ ಬುಕ್ಸ್ ಆಫ್ ಅಕೌಂಟ್ಸ್ ಟು ದಿ ಡಿಪಾರ್ಟ್ಮೆಂಟ್. ಫಸ್ಟ್ ಆಫ್ ಆಲ್ ವ್ಯಾಲಿಡೇಟ್ ಮಾಡ್ಕೋಬೇಕು. ನೀವು ಏನೇನು ಪ್ರಿಪೇರ್ ಆಗಬೇಕು ಆಡಿಟಿಗೆ, ಯಾವಾಗ ಬರುತ್ತೆ ನಿಮಗೆ ಮ್ಯಾಂಡೇಟ್ರಿ. ಸಿ ಏನಾಗುತ್ತೆ, ಹೂ ಶುಡ್ ಸ್ಟಿಲ್ ಪ್ರಿಪೇರ್ ಫಾರ್ ಲೈಕ್ ಆಡಿಟ್ ಅಂದರೆ ಬಿಸ್ನೆಸ್ ವಿತ್ ಹೈ ITC ಕ್ಲೇಮ್ಸ್. ಏನಾಗುತ್ತೆ ಗೊತ್ತಾ ಸರ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ರೆ. ಕರೆಕ್ಟು. ಜಾಸ್ತಿ ತೊಗೊಂಡಿರ್ತಾರೆ ತಪ್ಪು, ಸುಮ್ಮನೆ ತೊಗೊಳಕ್ಕಾಗಲ್ಲ, ಟೂ ವೀಲ್ ಬಂದಿದೆ ಅಂತ ಹೇಳ್ತೀವಿ. ಔಟ್ಪುಟ್ಟೇ ಇಲ್ಲದೆ ಬರೀ ಇನ್ಪುಟ್ಟೇ ಬರ್ತಾ ಇದ್ರೆ government has also got the tool where it will pick up for scrutiny. Okay. Just like income tax. How it will pick up for scrutiny, for audit, when there is high income tax claim, when there are multiple GST branches all over India. You have got multiple branches. Interstate purchase, intrastate sale, purchase, branch to branch transfer ಆಗ್ತಿರುತ್ತೆ. ಆ ಥರ ಸಿಚುವೇಶನಲ್ಲಿ ಮಾಹಿತಿ ಟರ್ನ್ ಓವರ್ ಜಾಸ್ತಿ ಆಗುತ್ತೆ. ಇವಾಗ ಗಾಟ್ ಮಲ್ಟಿಪಲ್ GST ನಂಬರ್. ಇವಾಗ ಒಂದೊಂದು ಸ್ಟೇಟ್ಗೆ ಒಂದೊಂದು ನಂಬರ್ ತೊಗೋತಾರೆ, ಬ್ರಾಂಚ್ ಇದೆ. ಸೊ ಆವಾಗ ನಿಮಗೆ ಆಡಿಟ್ಗೆ ಬರೋ ಚಾನ್ಸಸ್ಸು ಜಾಸ್ತಿ. ಐ ಆಮ್ ಗಿವಿಂಗ್ ದಿ ಹೌ ಯು ಪಿಕಪ್ ಫಾರ್ ದಿ ಆಡಿಟ್. ಗ್ರೋಯಿಂಗ್ ಟರ್ನ್ ಓವರ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಆವಾಗ ನಿಮಗೆ ಬಂದೇ ಬರುತ್ತೆ. ಪಿಕಪ್ ಮಾಡೋಕ್ಕೆ ಆಡಿಟ್ಗೆ ಏನೇನು ಒಂದು ಪ್ಯಾರಾಮೀಟರ್ಸ್. What are the parameters to pick up for the audit is high ITC claims, you got more branches, more GST numbers, then turnover is growing, and off and down you are getting notices. There is something, the government will start probing why this person has been giving so many notices. We will call for an audit. Okay. ಗಾಬರಿ ಪಡುವಂಥದ್ದು ಏನಿರಲ್ಲ. ಬಟ್ ಅದಕ್ಕೆ ನಾವು ಏನು ಮಾಡಬೇಕು, ಏನು ಪ್ರಿಪೇರ್ ಆಗಬೇಕು ನಾವು. ಆಡಿಟ್ ನೋಟಿಸ್ ಬಂತು, ADT 1 ಅಂತ ಇದೆ. ದ ಗೌರ್ಮೆಂಟ್ ವಿಲ್ ಇಶ್ಯೂ ನೋಟಿಸ್ ಫಾರ್ ದಿ ಆಡಿಟ್. ಕೇಳ್ತಾರೆ ಫುಲ್ ಲಿಸ್ಟು, ನಿಮ್ಮ ಬೀಸ್ ಪ್ರೊಫೈಲ್ ಕೊಡಪ್ಪ, ನಿಂದು GSTR 1 ಕೊಡಪ್ಪ, 3B ಕೊಟ್ಟು. ನಮ್ಮ ಹತ್ರ ಇನ್ಫಾರ್ಮೇಷನ್ ಕೇಳ್ತಾರೆ ಅವರು, ನಮ್ಮ ಹತ್ರ ಕೇಳಿ ನಮಗೆ ಕ್ವಶನ್ಸ್ ಕೇಳ್ತಾರೆ. ದಟ್ಸ್ ಎ ಪ್ರಾಕ್ಟೀಸ್, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಆಡಿಟಿಗೆ, GSTR ರಿಟರ್ನ್ಸ್ 1, 3B ಡೌನ್ಲೋಡ್ ಮಾಡ್ಕೋಬೇಕು, ರಿಕನ್ಸೈಲ್ ಮಾಡ್ಕೋಬೇಕು.
ಅದನ್ನು ಬುಕ್ಸ್ ಆಫ್ ಅಕೌಂಟ್ಸ್ ಎರಡನ್ನೂ ಮ್ಯಾಚ್ ಮಾಡ್ಕೋಬೇಕು, ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಸಬ್ಸಿಕ್ವೆಂಟ್ಲಿ ಅದೇ ರಿಟರ್ನ್ಸ್ ಇನ್ಕಮ್ನ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ದೀವಾ, ಫೈನಾನ್ಷಿಯಲ್ಸ್ ಟ್ಯಾಲಿ ಆಗಿದೆಯಾ. ಸಿ ದೀಸ್ ಆರ್ ಆಲ್ ದಿ ಕ್ರೈಟೀರಿಯಾಸ್ ಕನೆಕ್ಟೆಡ್ ಇರುತ್ತೆ. ಕರೆಕ್ಟ್, ಒಂದಕ್ಕೊಂದು ಕನೆಕ್ಟೆಡ್ ಇರುತ್ತೆ. ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಆನ್ ಆಲ್ ದೀಸ್ ಲೈನ್ಸ್, ವೆನ್ ಯು ಕ್ರಾಸ್ ಚೆಕ್ ಮಾಡಿದಾಗ ಯು ವಿಲ್ ಬಿ ಕಾನ್ಫಿಡೆಂಟ್. ಎಲ್ಲಾರ ಮಿಸ್ಟೇಕ್ ಆಗಿದ್ರೆ ಅಗೇನ್ ಸಬ್ಸಿಕ್ವೆಂಟ್ಲಿ ಟ್ಯಾಕ್ಸ್ ಕಟ್ಟಬೇಕು, ಇಂಟ್ರೆಸ್ಟ್ ಬರುತ್ತೆ, ಪೆನಾಲ್ಟಿ ಬರುತ್ತೆ, ಬಿಡಲ್ಲ ಅವರು. Before presenting the books of accounts for the audit, when the notice comes, you have to prepare all these things. Differences are the biggest red flag ಮಾಡ್ಕೊಂಬಿಡಿ. ಇವಾಗ ಫೈನಲಿ ಬ್ಯಾಲೆನ್ಸ್ ಶೀಟ್ ಮಾಡೋ ಟೈಮಲ್ಲಿ ಆಡಿಟರ್ ಆಗಲಿ ಅಕೌಂಟೆಂಟ್ ಆಗಲಿ ಚೆಕ್ ಮಾಡಿರ್ಬೇಕು ಎಲ್ಲನೂ, ಮಾಡಿಕೊಂಡು ಇದಕ್ಕೆ ನಾವು ಆಡಿಟ್ ಬರುತ್ತೋ ಬಿಡುತ್ತೋ ನಾವು ರೆಡಿ ಆಗಿಟ್ಬಿಡ್ಬೇಕು. ನನ್ನ ಪಾಲಿಸಿ ಏನು ಅಂತ ಹೇಳಿದ್ರೆ, ಡೋಂಟ್ ವೆಯ್ಟ್ ಆಡಿಟ್. ಇವಾಗ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಬರುತ್ತೆ ನೋಟಿಸಸ್ ಅಂತ, ಅದಕ್ಕೆ ರೆಡಿಯಾಗಿ ಕೀಪ್ ದಿ ಇನ್ಫಾರ್ಮೇಷನ್ ರೆಡಿ. ಯು ಟ್ಯಾಲಿ ವಿತ್ ಯುವರ್ GSTR1. GSTR1ನಲ್ಲಿರೋ ಟರ್ನ್ ಓವರ್ 3 ವೀಕ್ ಬರಲೇಬೇಕು, ಬುಕ್ಸಲ್ಲಿ ಬರಲೇಬೇಕು, ನಿನ್ನ ಫೈನಾನ್ಷಿಯಲ್ಸ್ಗೆ ಅದೇ ಬರಬೇಕು. ಸೊ ದೀಸ್ ಪ್ಯಾರಾಮೀಟರ್ಸ್ ಆರ್ ಕ್ಯಾರಿಡ್ ಓವರ್, ಔಟ್ಪುಟ್ ಟ್ಯಾಕ್ಸ್ ಟ್ಯಾಲಿ ಆಗುತ್ತೆ. ನೀವು ಪರ್ಚೇಸಸ್ಸು ಸರ್ವಿಸಸ್ಸು ಯಾವುದಕ್ಕೆ ಇನ್ಪುಟ್ ಟ್ಯಾಕ್ಸ್ ತೊಗೊಂಡಿದ್ದೀರಾ, ಹೆಂಗೆ ಮಾಡಿದ್ದೀರಾ ಅಂತ ನೀವು ವ್ಯಾಲಿಡೇಟ್ ಮಾಡ್ಕೊಂಡ್ಬಿಟ್ರೆ it will be easy to reconcile the whole thing. So reconciliation between all these returns and books of accounts is mandatory, wherein you can become confident. ಇವಾಗ ಇನ್ನೊಂದು ಏನಾಗುತ್ತೆ ಅಂದರೆ, ನಿಮಗೆ ಆವಾಗಲೇ ಹೇಳಿದೆ, ITC in some cases you cannot take. In case of purchase of car, ನಾನ್ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಪರ್ಫೆಕ್ಟ್ಲಿ ಕರೆಕ್ಟ್, ನಾವು ಅದನ್ನ ಬಿಸ್ನೆಸ್ ಅಂತ ತೋರ್ಸಕ್ಕಾಗಲ್ಲ. ಪರ್ಫೆಕ್ಟ್ ಆಗಿ ಹೇಳಿದ್ದೀರಾ ನೀವು. ಈಗ ನಾನೇನೋ ಹೋಗ್ಬಿಟ್ಟು ನನ್ನ ಹತ್ರ GST ಇದೆ ಅನ್ಬಿಟ್ಟು ನಾನೇನೋ 4 ಶರ್ಟ್ಗೆ 3 ಶರ್ಟ್ ಆಫರ್ ಇದೆ ಅನ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ತೊಗೊಳಕ್ಕಾಗಲ್ಲ. ಆಗಲ್ಲ. ನೀವು ಕಾರ್ ಪರ್ಚೇಸ್ ಮಾಡೋದು ತೊಗೊಳಕ್ಕಾಗಲ್ಲ, ಕಾರ್ ರಿಪೇರ್ ಮಾಡಿದಾಗೋ ಇನ್ಪುಟ್ ರಿಪೇರ್ಸ್ ಮೇಲೆ ತೊಗೊಳಕ್ಕಾಗಲ್ಲ. ಇದೆಲ್ಲ ಇಟ್ ಇಸ್ ಕಾಲ್ಡ್ Section 16 of the GST Act specifically mandates some of this business related expense ಆಗುತ್ತೆ. Some of the situations where you cannot take credit, it is called block credit ಅಂತ ಹೇಳ್ತಾರೆ. ಇನ್ಪುಟ್ ಟ್ಯಾಕ್ಸ್ ತಗೊಳಕ್ಕೆ ಆಗಲ್ಲ, ಏನಾರ ಆಗಲಿ ತಗೋಬಾರ್ದು ಅಂತಿದೆ. ಸೊ ಅದ್ರ ಪ್ರಕಾರ ಚೆಕ್ ಮಾಡ್ಕೊಳ್ಳಿ, ಆರ್ ಯು ಕಾಂಪ್ಲೈಂಟ್ ವಿತ್ ಆಲ್ ದೀಸ್ ಥಿಂಗ್ಸ್ ಅಂತ. ಸೊ ಟ್ಯಾಕ್ಸ್ ಪೇಮೆಂಟ್ ವೆರಿಫೈ ಮಾಡ್ಕೊಳ್ಳಿ, ಅಂಡರ್ ಪೇಮೆಂಟಾ ಓವರ್ ಪೇಮೆಂಟಾ. ನೀವು ಡಿಲೇ ಆಗಿದ್ರೆ ಪೇಮೆಂಟು ಡಿಪಾರ್ಟ್ಮೆಂಟ್ಗೆ ಇಂಟ್ರೆಸ್ಟ್ ಕಟ್ಟಿದೀವಾ, ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ನೀನು ಯಾವಾಗಿಂದ ಡ್ಯೂ ಇದೆಯೋ ಯಾವಾಗಿಂದ ಟ್ಯಾಕ್ಸ್ ಕಟ್ತೀಯೋ ಅಷ್ಟಿಗೆ ಇಂಟ್ರೆಸ್ಟ್ ಕಟ್ಟಿರಬೇಕು. ಆಡಿಟ್ ತನಕ ನೀನು ಕಟ್ಟಿಲ್ಲ ಅಂದರೆ ಹೋಯ್ತು, ಬಿಕಾಸ್ ಇಂಟ್ರೆಸ್ಟ್ ವಿಲ್ ಬಿ ಮೋರ್ ದೆನ್ ಯುವರ್ ಟ್ಯಾಕ್ಸ್ ಪೇಮೆಂಟ್. ಓಕೆ. ಸೊ ಅಟ್ ದಿ ಟೈಮ್ ಆಫ್ ಅನಲೈಸಿಂಗ್ ದಿ ಫೈನಾನ್ಷಿಯಲ್ಸ್, ನ್ಯಾಚುರಲಿ ಆಸ್ ಎನ್ ಆಡಿಟರ್ ಮೈ ಜಾಬ್ ಈಸ್ ಟು ಸಿ ದಟ್ ದಿ ರಿಟರ್ನ್ಸ್ ಆರ್ ಕಂಪ್ಲೈಂಟ್, ದಿ ಸೇಮ್ ಟರ್ನ್ ಓವರ್ ಈಸ್ ಎಕ್ಸಿಸ್ಟಿಂಗ್ ಎವ್ರಿವೇರ್, taken the same input tax credit as per the books of accounts and the returns, whereby you nullify the impact of any huge taxes which is going to come about. ಕರೆಕ್ಟ್ ಅಲ್ಲ ಸರ್? ಕರೆಕ್ಟಾಗಿ ನಾವು ಅಕೌಂಟ್ ಮಾಡಿ ಅವೆಲ್ಲಲ್ಲೇ ಫೈಲ್ ಮಾಡಿದ್ರೆ ಈ ಆಡಿಟ್ಗೆ ನಾವು ಹೆದರ್ಬೇಕಾಗಿಲ್ಲ. ಹೌದು ಸರ್. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಡಿಫರೆನ್ಸ್ ಇದ್ರೆ ಅದಕ್ಕೆ ನಾವು ಕಟ್ಟಲೇಬೇಕಾಗುತ್ತೆ. ಎನಿಬಡಿ ಸರ್, ಇಫ್ ಯು ಆರ್ ಗಾಟ್ ಎ ಡಿಫರೆನ್ಸ್ ನ್ಯಾಚುರಲಿ ಯು ವಿಲ್ ಕಮ್ ಟು ನೋ ಯು ಪೇ. ಇನ್ನೊಂದು ಮಾಡ್ಬಿಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಈಗ ಏನಾಗಿದೆ, there is brought in a concept of e-invoice, they brought in a concept of e-way bill. ಇದೆಲ್ಲ ಮಾಡಿದ್ರಿಂದ ಇನ್ಫಾರ್ಮೇಷನ್ ಫ್ಲೋ ಇಸ್ ವೆರಿ ಸೀಮ್ಲೆಸ್. ಇನ್ವಾಯ್ಸ್ ಯಾವಾಗ ಮಾಡ್ತೀವಿ ನಾವು ಅಂದರೆ, B2B ಕಸ್ಟಮರ್ ಇದ್ದಾಗ ಟ್ಯಾಕ್ಸ್ ಇನ್ವಾಯ್ಸ್ ಜನರೇಟ್ ಮಾಡಬೇಕು, ನೀವು ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಬೇಕು ಇನ್ಫಾರ್ಮೇಷನ್. ಇನ್ವಾಯ್ಸ್ ತಕ್ಕಂಡು ಜನರೇಟ್ ಆಗಿಬಿಡುತ್ತೆ, ಅಲ್ಲೊಂದು ನಂಬರ್ ಬರುತ್ತೆ, ಆ ನಂಬರ್ ಆಗಬೇಕು. ಸೊ ಆ ಇಮಿಡಿಯೇಟ್ ಇನ್ವಾಯ್ಸ್ ಆಗಿದ ತಕ್ಷಣ ನಿಮಗೆ GSTR1 ಅಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದು ಅಂದ್ರೆ ಕಂಟ್ರೋಲ್ ಸಿಸ್ಟಮ್ಸ್ ಇದೆ ಆಲ್ರೆಡಿ. ನಾವೇನ್ ಆಟ ಆಡಕ್ಕಾಗಲ್ಲ, ತುಂಬಾ ಚೆನ್ನಾಗಿದೆ ಸರ್. ನಾವೇನ್ ಮಾಡ್ತಿರ್ತೀವಿ, ಕ್ಲೀನ್ ಆಗಿ ಬಿಸ್ನೆಸ್ ಮಾಡಿ, ಕ್ಲೀನ್ ಆಗಿ ಇನ್ವಾಯ್ಸ್ ಮಾಡಿ ಪರ್ಫೆಕ್ಟ್ಲಿ ಕರೆಕ್ಟ್ ಮಾಡಿದ್ರೆ ಅಲ್ಲಿ ಕೂತ್ಕೊಳ್ಳುತ್ತೆ. ನಾವು ಅದ್ರಲ್ಲಿ ಹೆಂಗೋ ಸ್ವಲ್ಪ GST ಇನ್ಪುಟ್ ಕ್ರೆಡಿಟ್ ಕೂತ್ಕೊಂಡ್ಬಿಟ್ಟಿದೆ, ಇದನ್ನ ಹೆಂಗೋ ಒಂದು ಯೂಸ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡಿ ತೋರಿಸಿದ್ರೆ ಅದು ಮತ್ತೆ ಆಡಿಟ್ಗೆ ಬಂದೇ ಬರುತ್ತೆ ಸರ್. ನ್ಯಾಚುರಲಿ ಇವಾಗ ಏನೋ ನೀವು ಎಸ್ಕೇಪ್ ಆಗ್ಬೋದು, ಆಮೇಲೆ ಅದು ರಿವರ್ಸಲ್ ಮಾಡಿಬಿಟ್ಟು ಆಡಿಟ್ ಬಂದಾಗ ಇದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕು, ಪೆನಾಲ್ಟಿ ಕಟ್ಟಬೇಕು ಅಂತ ಬಂದಾಗ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ ಮೋರ್ ದೆನ್ ಯುವರ್ ಟ್ಯಾಕ್ಸ್ ಅಮೌಂಟ್. ಸೊ ಆ ಸಿಚುವೇಶನ್ ಅಲ್ಲಿ GST ಆಡಿಟ್ ಬಂದಾಗ ಇದಕ್ಕೆ ನೀವು ಇ-ವೇ ಬಿಲ್ ಅಂತಂದಿದೆ, 50,000 ಅಂಡ್ ಅಬೋವ್ ಮೆಟೀರಿಯಲ್ ಮೂವ್ಮೆಂಟ್ ಆದರೆ ಇ-ವೇ ಬಿಲ್ ಇರಲೇಬೇಕು. ಇದರ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಿಮ್ಗೆ ಅವನು ಮೊಬೈಲ್ಸ್ ಕೂಡ ಹಿಡಿಬೋದು, ಚೆಕ್ ಪೋಸ್ಟ್ ಅಲ್ಲಿ ಹಿಡಿಬೋದು. ಸೊ ಎಲ್ಲ ಹೇಳ್ತಾರೆ ಫ್ರೀ ಚೆಕ್ ಪೋಸ್ಟು ಯಾರು ಹಿಡಿಯಲ್ಲ,
ಅದೆಲ್ಲ ಚೆನ್ನಾಗಿರುತ್ತೆ ಕೇಳಕ್ಕೆ, ಬಟ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ ಇದೆ. ಸರ್. ನಿಮ್ಗೆ ಯಾರೋ ಬಂದು ಕೇಳಲೇಬಹುದು, ಇಲ್ಲಿ ಮೊಬೈಲ್ ಚೆಕ್ ಮಾಡ್ತಾ ಇರ್ತಾರೆ, ಈ ಮೊಬೈಲ್ ಇದೆಯಾ, ಇನ್ವಾಯ್ಸ್ ಇದೆಯಾ, ಈ ಇನ್ವಾಯ್ಸ್ ಆಗಿದೆಯಾ ಅಂತ. ನ್ಯಾಚುರಲಿ ಇದ್ರೆ ಬಿಟ್ಬಿಡ್ತಾನೆ, ಇಲ್ಲ ಅಂದ್ರೆ ನ್ಯಾಚುರಲಿ ಇಲ್ಲಿ ಕ್ಯಾಚ್ ಯು. ಎನಿ ಗೂಡ್ಸ್ ಗಾಡಿನಲ್ಲಿ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ತಗೋತಾ ಇದ್ರೆ ಅವ್ನು ಹೇಳಿದೆಲ್ಲ ಕೇಳ್ತಾನೆ ಇರ್ತಾರೆ ಪೊಲೀಸರುಗಳು. ಸೊ ಡಾಕ್ಯುಮೆಂಟ್ ಯಾವುದು ಇಲ್ಲ ಅಂದಾಗ ಏನಾಗುತ್ತೆ, ನ್ಯಾಚುರಲಿ ಇಟ್ ಹ್ಯಾಸ್ ಟು ಬಿ ಎ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ವೇರ್ ಯು ವಿಲ್ ಬಿ ಅಟ್ ಲಾಸ್. ಕರೆಕ್ಟ್ ಅಲ್ವಾ? ಈ ಏನಾಗುತ್ತೆ ನಿಮಗೆ ಪ್ರಾಕ್ಟಿಕಲ್ ವ್ಯೂ ಆಫ್ ಫಾರ್ ಸ್ಮಾಲ್ ಬಿಸ್ನೆಸ್ ಏನಾಯ್ತು ಇವಾಗ 40 lakhs to 1 crore. ದಯವಿಟ್ಟು ನೀವು ರಿಜಿಸ್ಟ್ರೇಷನ್ ತಗೊಳ್ಳಿ. ದಿ ಹೋಲ್ ಸಿನಾಪ್ಸಿಸ್ ನೋ ಆಫ್ ದಿ ಎಂಟೈರ್ ಪಾಡ್ಕಾಸ್ಟ್ ಇಸ್ 40 lakhs and above, ಲೆಸ್ ಇದ್ರು ಮೋರ್ ಇದ್ರು ನಿಮಗೆ GST ಬೆನಿಫಿಟ್ ತಗೋಬೇಕಾದ್ರೆ ರಿಜಿಸ್ಟ್ರೇಷನ್ ತಗೊಂಬಿಡಿ, ವಾಲಂಟ್ರಿಯಾಗಿ ತಗೊಳ್ಳಿ, ಒಳ್ಳೇದು. ಬಿಕಾಸ್ ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ಹೋದಾಗ 40 ಲಕ್ಷ ತನಕ ಕಾಯಕ್ಕೆ ಹೋಗ್ಬೇಡಿ. ಓಕೆ, ಒಂದ್ಸರಿ ರಿಜಿಸ್ಟ್ರೇಷನ್ ತಗೊಂಡಿದ ತಕ್ಷಣ ಆಟೋಮ್ಯಾಟಿಕಲಿ ದೀಸ್ ಕಾಂಪ್ಲೈನ್ಸ್ ವಿಲ್ ನ್ಯಾಚುರಲಿ ಕಮ್ ಇನ್ ಟು ಪ್ಲೇ. 1 ಫೈಲ್ ಮಾಡಿ, 3B ಫೈಲ್ ಮಾಡಿ, ITC ಕರೆಕ್ಟಾಗಿ ತಗೊಳ್ಳಿ, ಆ ಆ್ಯನ್ಯುವಲ್ ರಿಟರ್ನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಈ ರಿಟರ್ನ್ಸ್ಗೂ ಅದಕ್ಕೂ ಎಲ್ಲ ಮ್ಯಾಚ್ ಮಾಡ್ಕೊಳ್ಳಿ. ಸೊ GST ಬಂದಿರೋದ್ರಿಂದ ಸರ್, ವಾಟ್ ಈಸ್ ಮೈ ಪ್ರಪೋಸಿಷನ್ ಈಸ್ ಇಟ್ಸ್ ಮೇಡ್ ದ ಲೈಫ್ ಆಫ್ ದಿ ಬಿಸ್ನೆಸ್ ಮ್ಯಾನ್ ಮೋರ್ ಸಿಂಪ್ಲರ್. ಮುಂಚೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು, ಸೋ ಮೆನಿ ಅಮೆಂಡ್ಮೆಂಟ್ಸ್ ಆಯಿತು. ಇವಾಗ GST ಟ್ರಿಬ್ಯುನಲ್ಲೂ ಮಾಡಿದ್ದಾರೆ. ಫಸ್ಟ್ ಅಪಲೇಟ್ ಇತ್ತು, ಇವಾಗ GST ಟ್ರಿಬ್ಯುನಲ್ಲೂ ಫಾರಮ್ ಮಾಡಿದ್ದಾರೆ. ಇನ್ನೇನು ಕರ್ನಾಟಕ ಗೌರ್ಮೆಂಟ್ ಅವರು ಎಲ್ಲ ಗೌರ್ಮೆಂಟು ಫಸ್ಟ್ GST ಟ್ರಿಬ್ಯುನಲ್ಲೂ ಅಪ್ಲೈ ಆಗುತ್ತೆ. ಸೊ ಲಿಟಿಗೇಷನ್ಸ್ ಇದ್ದೇ ಇರುತ್ತೆ. ಸಿ ಯಾವುದು ಡಿಪಾರ್ಟ್ಮೆಂಟ್ ಪಾಸ್ ಮಾಡೋ ಆರ್ಡರು ಕರೆಕ್ಟಾಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಕರೆಕ್ಟ್. ಸೊ ವಿ ಹ್ಯಾವ್ ಟು ಗೋ ಆನ್ ಆನ್ ಅಪೀಲ್. ಸೊ ಲಿಟಿಗೇಷನ್ಸ್ ಜಾಸ್ತಿ ಆಗ್ಬೋದು. ಬಿಕಾಸ್ ಇವಾಗ ಏನಾಗುತ್ತೆ, ಒಂದು ಸ್ಟೇಟಲ್ಲಿ ಏನೋ ಒಂದು ಹೈಕೋರ್ಟ್ ಆರ್ಡರ್ ಪಾಸ್ ಮಾಡಿದ್ರೆ ಇಟ್ ವಿಲ್ ಬಿ ಅಪ್ಲಿಕಬಲ್ ಟು ಆಲ್ ಓವರ್ ಇಂಡಿಯಾ. ಸೊ ಯು ಕ್ಯಾನ್ ಯೂಸ್ ದಟ್ ಕೇಸ್ ಲಾ ಇನ್ ಐದರ್ ಎನಿ ಹೈಕೋರ್ಟ್ಸ್ ಆರ್ ಎನಿ ಲೋವರ್ ಕೋರ್ಟ್ ಟು ಫೈಟ್ ದ ಕೇಸ್. ಸೊ GST ಟ್ರಿಬ್ಯುನಲ್ ಬಂದಿದ್ದು ಒಳ್ಳೇದಾಗುತ್ತೆ. ಬಿಕಾಸ್ ಏನಾಗುತ್ತೆ, ಲಿಟಿಗೇಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ತುಂಬ ಕೇಸಸ್ ಫಸ್ಟ್ ಅಪಲೇಟ್ ಪಾಸ್ ಮಾಡಿದ್ದಾರೆ, ಆರ್ಡರ್ಸು ಡಿಸೋಲ್ವ್ ಮಾಡಿದ್ದಾರೆ. ಸೊ ಆದಲ್ಲ GSTಗೆ ಅಪ್ಲೈ ಮಾಡಬೇಕು, ಟ್ರಿಬ್ಯುನಲ್ಗೆ ಅಪ್ಲೈ ಮಾಡಬೇಕು. ಅಲ್ಲಿ ಏನಾಗುತ್ತೆ ಮಾಹಿತಿ ಕೊಡ್ತಾರೆ. ಸೊ ಓವರ್ ಆಲ್ ನನ್ನ ಪ್ರಕಾರ ಐ ಫೀಲ್ ಯು ಪ್ಲೀಸ್ ಎನಿ ಕಸ್ಟಮರ್, ಸ್ಮಾಲ್ ಮೀಡಿಯಮ್ ಕಿರಾಣ ಮರ್ಚೆಂಟ್ಸ್, ತರಕಾರಿ ಮಾರೋರು, ದಯವಿಟ್ಟು ನೀವು UPI ಯೂಸ್ ಮಾಡ್ತಾ ಇದ್ದೀವಿ, ನಮಗೆ ಟರ್ನ್ ಓವರ್ ಜಾಸ್ತಿ ಆಗಿಲ್ಲ, ಗೊತ್ತಿಲ್ಲ ಗೌರ್ಮೆಂಟ್ಗೆ ಅಂತ ಅನ್ಕೋಬೇಡಿ. ಇಗ್ನೋರೆನ್ಸು ಅದು Ignorance should not be a bliss. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನೇನೋ ಒಂದು ಸಣ್ಣದು ಇಟ್ಕೊಂಡಿದ್ದೀನಿ, ಆ ಥರ ಒಂಥ ಎಮೋಷ್ನಲ್ ಆಗಿ ಏನೂ ಮಾತಾಡೋಂಗಿಲ್ಲ, ಆಗೋದೇ ಇಲ್ಲ. ಬಿಸ್ನೆಸ್ ಮಾಡಿದ್ಮೇಲೆ ರೂಲ್ಸ್ ಏನಿದೆ ಆ ಥರ ಮಾಡಬೇಕು. ಅದನ್ನು ಯೂಸ್ ಮಾಡ್ಕೊಂಡು ಇನ್ನೂ ದೊಡ್ಡದು ಮಾಡಿ, ಕರೆಕ್ಟ್, ಇನ್ನೂ ಜಾಸ್ತಿ ಕಟ್ಬಿಡಿ. ಅದೇನಿದೆ ಟ್ಯಾಕ್ಸ್ ಕಟ್ಬಿಡಿ, ಆದರೆ ಇನ್ನೂ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ನಿಮಗೆ ಅದು ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ, ITPಗಳಾಗಲಿ ಬಂದು ಕೇಳಿ, ಮಾಹಿತಿ ಕೊಡ್ತಾರೆ, ಎಲ್ಲರೂ ಇರ್ತಾರೆ. ಸಿ ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ವೆನ್ ಯು ಆರ್ ಗ್ರೋಯಿಂಗ್ ದೀಸ್ ಕಾಸ್ಟ್, ಅಲೈಡ್ ಕಾಸ್ಟ್ ವಿಲ್ ಆಟೋಮೆಟಿಕ್ಲಿ ಕಮ್. ಅದಕ್ಕೆ ನಾವು ಕೊಡೋಕ್ಕಾಗಲ್ಲ, ಫ್ರೀಯಾಗಿ ತೊಗೋಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಈ ಮಾಧ್ಯಮದಿಂದ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಐ ವುಡ್ ಓನ್ಲಿ contend that everybody should be compliant, GST compliant. It is going to be beneficial to you, either in terms of seamless credit, or in terms of output tax, or in terms of compliance. It will improve your credibility. Your overall business will grow in a better way. You can relax, do a good business. Don't worry on the compliance if you are compliant. I should be thankful to you, Mohan. ನೀವು ಮಾಡ್ತಿರೋ ಕೆಲಸ ಇದೆಯಲ್ಲ, ಜನರಿಗೆ ಇಂಥ ಟಾಪಿಕ್ಸ್ ಮುಟ್ಟುವಂಥದ್ದು, ಇಟ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್ ಟು ದೆಮ್. ಬಿಕಾಸ್ ಈಗ 9 ವರ್ಷ ಆಗಿರ್ಬೋದು ಮೋಹನ್ GST ಬಂದ್ಬಿಟ್ಟು. ನೀವು ಅಕ್ಟೋಬರಲ್ಲಿ ನಿಮಗೆ ಗೌರ್ಮೆಂಟು 28% ಇತ್ತು ಸರ್, ಈ ಕಾರುಗಳು, ಆಮೇಲೆ ಬೇರೆ ಬೇರೆ ಇದು. ಎಷ್ಟು ಅಂದರೆ ಏನಾಗಿದೆ ಗೊತ್ತಾ, TV 40 inches ಆ್ಯಂಡ್ ಅಬೋವ್ ಆದರೆ 28, 40 inches ಬಿಲೋ ಆದರೆ 18 ಅಂತ. ಸರ್ ಮಾಹಿತಿ HSN ಕೋಡ್ ಎಷ್ಟಿದೆ. ಸೊ ಗೌರ್ಮೆಂಟ್ ಏನು ಮಾಡಿಬಿಟ್ರು, ದೇ ಕೇಮ್ ಔಟ್ ವಿತ್ ಸಿಂಪಲ್ ಸ್ಲ್ಯಾಬ್. ಮೊದಲು 5 ಇತ್ತು, 12 ಇತ್ತು, 18 ಇತ್ತು, 28 ಇತ್ತು, 40. ಈಗ ಕಮ್ಮಿ ಮಾಡಿದ್ದಾರೆ ಸ್ಲ್ಯಾಬ್ ರೇಟ್ಸು. 5, 12, 18, 40. ಅದು ಬಿಡಿ, 40 ಇಸ್ ಎ ಸೂಪರ್ಫಿಷಿಯಲ್ ಪ್ಲೇಸ್. ಬಟ್ 3 ಸ್ಲ್ಯಾಬ್ ರೇಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಕ್ಲೀನಾಗಿ HSN ಕೋಟ್ ಮಾಡಿ, SSC ಕೋಟ್ ಮಾಡಿ, ಅದ್ರ ಪ್ರಕಾರ ಟ್ಯಾಕ್ಸ್ ಕಟ್ಬಿಡಿ, ಆರಾಮಾಗಿ ಬಿಸ್ನೆಸ್ ಮಾಡಿ. ನಾವು ಹೇಳ್ದಂಗೆ ಎರಡು ವೆರಿ ಪಾಸಿಟಿವ್. ಯಾಕೆಂದರೆ ಆಸ್ ಎ ಫೈನಾನ್ಷಿಯಲ್ ಎಕನಾಮಿಸ್ಟ್ ನಾನು ಅದನ್ನು ಸ್ಟಡಿ ಮಾಡ್ತಿದ್ದೀನಿ. ಒಂದು, ನೀವು ಹೇಳಿದಾಗೆ ಈ GST ಸ್ಲ್ಯಾಬ್ಸು ಕಡಿಮೆ ಮಾಡಿದ್ದು,
ಇನ್ನೊಂದು ಕ್ಯಾಪಿಟಲ್ ಗೇನ್ಸ್ ಅನ್ನ 12% ತಂದಿದ್ದು. 12 ಈ ಎರಡು ಮಾಡಿದ್ದು ರಿಯಲ್ ಎಸ್ಟೇಟ್ ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ಆಯ್ತು ಇವಾಗ. ಅದ್ರ ಜೊತೆಗೆ ಈ GST ಕಡಿಮೆ ಆದ್ಮೇಲೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ತುಂಬಾ ಜಾಸ್ತಿ ಆಗಿದೆ. ಈ ಒಂದು ವಾರು ಇರಾನ್ದು ಇದೆಲ್ಲ ಇಲ್ಲದೆ ಇದ್ದಿದ್ರೆ ಎಲ್ಲಿಗೋ ಹೋಗ್ತಾ ಇದ್ವಿ ನಾವು. ಸರ್ ನೀವು ಅನ್ಕೊಳ್ಳಿ, ಇಷ್ಟೆಲ್ಲ ವಾರ್ ಇದ್ರೂನು ಆಸ್ ಐ ಟೋಲ್ಡ್ ಯು ಲಾಸ್ಟ್ ಟೈಮ್, ನಾವು ನೆಮ್ಮದಿಯಾಗಿ ಒಳ್ಳೆ ಪಾಡ್ಕಾಸ್ಟ್ ಮಾಡ್ಕೊಂಡು ಆರಾಮ್ಸೆ ಕೆಲಸ ಮಾಡ್ತಿದೀವಿ ಅಂದ್ರೆ ನಮಗೆ ಏನು ಎಫೆಕ್ಟ್ ಆಗಿಲ್ಲ ಸರ್. ಪ್ರೈಸಸ್ ಜಾಸ್ತಿ ಆಗೋದು, ಕಮ್ಮಿ ಆಗೋದು, ಎಕಾನಮಿ ಜಾಸ್ತಿ ಆಗೋದು, ಬಿಕಾಸ್ ಏನಾಗುತ್ತೆ ಇಂಪ್ಯಾಕ್ಟ್ ಇದ್ದೇ ಇದೆ. ದೇವ್ರ ದಯ, ನಾವು ಒಂದು ಸ್ಥಿತಿಲಿ ಇದ್ದೀವಿ. ನಾವು ಯು ಆರ್ ಯೂಸಿಂಗ್ ದಿ ಆಪರ್ಚುನಿಟಿ ಟು ಟ್ರಾನ್ಸ್ಲೇಟ್ ದಿಸ್ ಇನ್ಫಾರ್ಮೇಶನ್ ಟು ದಿ ಎಂಡ್ ಯೂಸರ್. ಸೊ ಅವಾಗ ಏನಾಗುತ್ತೆ, ಈ ಥರ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮೋಹನ್, ನೀವು ಡೂಯಿಂಗ್ ಎ ಗ್ರೇಟ್ ಜಾಬ್. ಐ ವುಡ್ ಲೈಕ್ ಯು ಟು ಕಂಟಿನ್ಯೂ ದಿಸ್, and we will also, as I told you, you bring in these important topics in your podcast. Khandita. We can elaborate, we can sit together, discuss. See, time, how you manage is important. Absolutely. At this point of time. ಅದರ ಜೊತೆಗೆ ಐ ವಾಂಟ್ ಟು ಥ್ಯಾಂಕ್ ಯು ಆಲ್ಸೋ. ಯಾಕೆಂದರೆ ತಾವು JCSS ಏನು ದೊಡ್ಡ ಸಂಸ್ಥೆ, ತಾವು ಅದರಲ್ಲಿ ಕನ್ಸಲ್ಟೆಂಟ್ ಆಗಿದ್ದೀರಾ, ಯು ಆರ್ ದೇರ್ ಆಸ್ ಅ ಪಾರ್ಟ್ನರ್. ಆ್ಯಕ್ಚುಲಿ ಅವರು JCSS ಅಂದರೆ ನನಗೆ ತುಂಬ ಬೇಕಾದವರು, ನಮ್ಮ ಜತಿನ್ ಕ್ರಿಸ್ಟೋಫರ್ ಅವರು. GSTನಲ್ಲಿ ಅವರು ಒಂದು ಅಥಾರಿಟಿ. ಹಾಗಾಗಿ ಅವರ ಜೊತೆ ಇರೋರು ನೀವು, ಅವರ ಒಂದು ಅದೇ ಒಂದು ಕಂಪನಿನಲ್ಲಿ ಕೆಲಸ ಮಾಡೋರು. ಹಾಗಾಗಿ ತಾವು ಈ ವಿಷಯದ ಬಗ್ಗೆ ಮಾತಾಡ್ತಿರೋದು ಅದು ಒಂದು ನಮ್ಮ ಸುಯೋಗ ಕೂಡ, ಮತ್ತು ನಮ್ಮ ಎಲ್ಲ ವೀಕ್ಷಕರಿಗೆ ಅದೊಂದು ಅಥೆಂಟಿಕ್ ಆದ ಇನ್ಫಾರ್ಮೇಷನ್ನು. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಎಲ್ಲನೂ ಅರ್ಥ ಆಗದೇ ಇರಬಹುದು, ಆದರೆ ಇದೊಂದು ಸ್ಟ್ಯಾಂಡರ್ಡ್. ಎರಡನೇ ಸರಿ ಕೇಳಿದಾಗ ಅವ್ರಿಗೊಂದು ನೋಟಿಸ್ ಬಂದಾಗ ಈ ವಿಡಿಯೋ ಮತ್ತೆ ನೋಡ್ತಾರೆ, ಓ ಇವರೇನೋ ಹೇಳಿದ್ರು, ಇದರಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನೋದಕ್ಕೊಂದು ಮಾರ್ಗದರ್ಶನ ಇರುತ್ತೆ. ಹಾಗಾಗಿ ತಾವು ತಮ್ಮ ಸಮಯನ ತಗೊಂಡು ಇದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತುಂಬ ತುಂಬ ಧನ್ಯವಾದಗಳು ಹರೀಶ್ ಸರ್. ಐ ಶುಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇದು ಪದೇ ಪದೇ ಇದೇ ಥರ ತುಂಬ ಮಾಹಿತಿ ಕೊಡ್ತಾ ಇರೋಣ. ಅಗೇನ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು, ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮದು ನಾವು ಎನ್ರೀಚ್ ಮಾಡ್ಕೊತೀವಿ ನಾಲೆಡ್ಜ್. ಇದು ನಮಗೆ ಎಲ್ಲ ಗೊತ್ತಿದೆ ಅಂತಲ್ಲ, ನಾವೂ ಅಮೆಂಡ್ಮೆಂಟ್ಸ್ ಆಗ್ತಾ ಇರುತ್ತೆ. ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಎವ್ರಿ ಡೇ, ಎವ್ರಿ ಸೆಕೆಂಡ್ ದರ್ ಆರ್ ಮೆನಿ ಚೇಂಜಸ್. ವಿ ಹ್ಯಾವ್ ಟು ಬಿ ಅಬ್ರೆಸ್ಟ್ ವಿತ್ ಎವ್ರಿಥಿಂಗ್. ಸೊ ಫಾರ್ಚುನೇಟ್ಲಿ ನಾವು ಕಲ್ತಂಗೆ ಆಗುತ್ತೆ. ನಾವು ಬಿಫೋರ್ ಕಮಿಂಗ್ ಹಿಯರ್ ನಾವು ಸ್ವಲ್ಪ ಓದ್ಕೊಂಡಿರ್ತೀವಿ. ನಿಮ್ಮಂಥ ಗಣ್ಯ ವ್ಯಕ್ತಿಗಳು ನಮ್ಗೆ ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿದಾಗ ನಮಗೂ ಒಂದು ಶಾಕ್ ಆಗುತ್ತೆ, ಓ ಈ ಥರನೂ ಇದೆಯಾ. ವಿ ಕ್ಯಾನ್ ಥಿಂಕ್ ಇನ್ ಅ ಡಿಫರೆಂಟ್ ವೇ. ಖಂಡಿತ ಸರ್, ಅದಿಬ್ಬರಿಗೂ ಮ್ಯೂಚುವಲಿ ಮೋರ್ ಪ್ರಾಕ್ಟಿಕಲಿ ವಿ ಕ್ಯಾನ್ ವರ್ಕ್ ಆನ್ ದಟ್. ಮ್ಯೂಚುವಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಅಂದರೆ ದೊಡ್ಡ ಗುಣ ನೀವು. ಆ್ಯಕ್ಚುಲಿ ತಮಗೇನು ಇದರಿಂದ ಕಲಿಬೇಕಾಗಿಲ್ಲ, ಆದರೂ ಅದು ದೊಡ್ಡ ಮಾತು. ಆದರೂ ತಾವು ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್. ಹೈಲಿ ಒಬ್ಲೈಸ್ಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಿ ಇವತ್ತಿನ ಒಂದು GST ಬಗ್ಗೆ ಡೀಟೇಲ್ಡ್ ಆದ ಎಕ್ಸ್ಪ್ಲನೇಷನ್ ಹರೀಶ್ ಸರ್ ಅವರು ಕೊಟ್ಟಿದ್ದಾರೆ. ಇದನ್ನು ನಾವು ಉಪಯೋಗಿಸ್ಕೊಳ್ಳೋಣ, ಭಯ ಪಡೋದು ಬೇಡ. ನಮ್ಮ ಏನು ಬಿಸ್ನೆಸ್ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋಣ. ದೇಶಕ್ಕೆ ಟ್ಯಾಕ್ಸ್ ಕಟ್ಟೋಣ. GST ನಾವು ಹೆಚ್ಚು ಟ್ಯಾಕ್ಸ್ ಕಟ್ಟಿದಷ್ಟು ಆ ಟ್ಯಾಕ್ಸ್ ಸ್ಲ್ಯಾಬ್ ಮತ್ತೆ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಜೀವನದಲ್ಲಿ ನೆಮ್ಮದಿಯಾಗಿರೋಣ. ಒಂದು ಏನಿದೆಯೋ ಅದನ್ನು ಕಟ್ಟಿಬಿಟ್ಟು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದು ನೋಡಬೇಕು. ಆ 30 ಲಕ್ಷದಲ್ಲೇ ಟ್ಯಾಕ್ಸ್ ಉಳಿಸೋದಲ್ಲ, ಅದನ್ನು 300 ಕೋಟಿ ಮಾಡಬೇಕು ನಾವು. ಅದರಲ್ಲಿ 50 ಕೋಟಿ ಟ್ಯಾಕ್ಸ್ ಕಟ್ಟಿದ್ರು ಪರವಾಗಿಲ್ಲ, ನಮಗೆಷ್ಟು ಉಳಿಯುತ್ತೆ ಹೇಳಿ? ಆ ಥರ ನಾವು ಯೋಚನೆ ಮಾಡಬೇಕೇ ಹೊರತು ಅಯ್ಯೋ ಹೋಗ್ಬಿಡುತ್ತಲ್ಲ ಅನ್ನೋದನ್ನು ಬಿಟ್ಟು ಈ ಎಲ್ಲ ವಿಷಯಗಳನ್ನ ನೀವು ಪೂರ್ತಿಯಾಗಿ ನೋಡಿ, ನಿಮ್ಮವ್ರು ಎಲ್ಲರಿಗೂ ಹಂಚ್ಕೊಳ್ಳಿ. ಈ ಎಲ್ಲ ವಿಷಯಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಅದ್ರ ಭಯ ಪಡದೆ GSTನ ಫಾಲೋ ಮಾಡೋಣ. ನಮ್ಮ ದೇಶನೂ ಉದ್ಧಾರ ಮಾಡೋಣ, ನಮ್ಮ ಒಂದು ಕುಟುಂಬನೂ ಉದ್ಧಾರ ಮಾಡೋಣ, ಹೆಚ್ಚು ಹೆಚ್ಚು ಶ್ರೀಮಂತರಾಗೋಣ ಅಂತ ಹೇಳ್ತಾ, ಇದೇ ತರಹದ ಅನೇಕ ಇಂಪಾರ್ಟೆಂಟ್ ಆದ ಉಪಯುಕ್ತವಾದ ಮಾಹಿತಿ ಇರುವಂತಹ ಪಾಡ್ಕಾಸ್ಟ್ಗಳನ್ನ ಮತ್ತೆ ಮತ್ತೆ ನಾವು ತರ್ತಾ ಇರ್ತೀವಿ. ಈ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಇದು ಮೋಹನ್ ಕೃಷ್ಣರಾವ್ ಫ್ರಮ್ MKR ಅನ್ಪ್ಲಗ್ಡ್. ನಮಸ್ಕಾರ, ಧನ್ಯವಾದಗಳು.